ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ, ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವರು ಕೊಟ್ಟಂತ ಮಹಾಕೃಪೆಗಾಗಿ ದೇವರಿಗೆ ನಾವು ಕೃತಜ್ಞ ಸ್ತೋತ್ರಗಳು ಬಿಡೋಣ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಆ ನಿಮ್ಗೆ ಎಲ್ಲರಿಗೂ ಗೊತ್ತಿರೋಂಥ ರೀತಿಯಲ್ಲಿ ಕಳೆದ ಒಂದು ವಾರಗಳಲ್ಲಿ ಅನೇಕ ಮುಖ್ಯವಾಗಿರೋಂಥ ಒಂದು ವಾಕ್ಯಗಳನ್ನ ಏನ್ ಮಾಡ್ತಾರೆ ಕೇಳ್ತಾ ಹೋದ್ರೆ, ಸೊ ಇವೆಲ್ಲ ಪಾಠಗಳನ್ನ ನಿಮ್ಗೆ ಅನುಕೂಲವಾಗ್ಲಿ, ನಿಮ್ಗೆ ಪ್ರಯೋಜನ ಆಗ್ಲಿ ಅಂತ ಅಂದ್ಬಿಟ್ಟು ಇವೆಲ್ಲವನ್ನು ನಾವು ಏನು ಮಾಡ್ತಾ ಇದ್ರಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇದ್ರಿ. ಅದರಿಂದ ನಿಮಗೆ ಸ್ಕ್ರೀನಲ್ಲಿ ಕಾಣಿಸೋ ರೀತಿಯಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಇದೆ. ಆ ಚಾನಲ್ಗೆ QR ಕೋಡ್ ಇದೆ. ಮತ್ತು ಬೈಬಲ್ ಸ್ಟಡಿಗೆ ಜಾಯ್ನ್ ಆಗೋದಕ್ಕೆ ಯಾರು ಇಂಟ್ರೆಸ್ಟ್ ಇದ್ದರೆ ಆ QR ಕೋಡ್ ಇದೆ. ದಯವಿಟ್ಟು ಆ QR ಕೋಡ್ನ ನೀವು ಎಲ್ಲ ನಿಮ್ಮ ಸಹೋದರ ಸಹೋದರಿಗಳಿಗೆ, ಕ್ರೈಸ್ತ ಬಂಧು ಬಳಗದವ್ರಿಗೆ ಮತ್ತು ಸ್ನೇಹಿತರುಗಳಿಗೆ ನೀವು ಶೇರ್ ಮಾಡಿ, ಅವ್ರಿಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಮತ್ತು ಈ ಒಂದು ಸ್ಟಡಿ ಗ್ರೂಪ್ಗೂ ಕೂಡ ಜಾಯ್ನ್ ಆಗೋದಕ್ಕೆ ಅವರು ಉಚಿತವಾಗಿ ಜಾಯ್ನ್ ಆಗ್ಬೋದು. ಆ ಕೋಡ್ನ ಸ್ಕ್ಯಾನ್ ಮಾಡಿ ಆಟೋಮೆಟಿಕ್ಕಾಗಿ ಅವರು ಗ್ರೂಪ್ ಜಾಯ್ನ್ ಆಗ್ಬೋದು. ಇದನ್ನು ದಯವಿಟ್ಟು ಎಲ್ಲರಿಗೂ ತಿಳಿಸಿ ಅಂತ ನಾನು ಕೇಳ್ಕೊತೀನಿ. ಅದರಿಂದ ಇವತ್ತಿನ ಒಂದು ಪಾಠಕ್ಕೆ ನಾವು ಏನು ಮಾಡೋಣ, ನಾವು ಹೋಗೋಣ. ಇವತ್ತಿನ ಒಂದು ಪಾಠ ಏನಪ್ಪ ಅಂತ ನೋಡ್ಬೇಕ್ರೆ, ನಾವು ಆದಿಕಾಂಡದಿಂದ ಪ್ರಕಟಣೆವರೆಗೂ ನೋಡ್ದ ಅಂತಂದ್ರೆ ನಮ್ಗೆ 66 ಪುಸ್ತಕಗಳು ಏನಾಗ್ತಾರೆ ಅಲ್ಲಿ ನಾವು ಬರೋದು ನಾವು ಏನು ಮಾಡ್ತೀವಿ ನೋಡ್ತೀರಿ. ಅದರ ಈ 66 ಪುಸ್ತಕದಲ್ಲಿ ಏನಪ್ಪ ಇದೆ ಅಂತ ನೋಡಿದ್ರೆ, ಆದಿಕಾಂಡ ಮೊದಲನೇ ಪುಸ್ತಕದಲ್ಲಿ ಒಂದು ವಿಚಾರ ಓದ್ತೀರಿ. ಅದೇ ತರ ಪ್ರಕಟಣೆ ಕೊನೆ ಒಂದು ಪುಸ್ತಕದಲ್ಲಿ ಕೊನೆ ಒಂದು ಅಧ್ಯಾಯದಲ್ಲಿ ನಾವು ಇದೇ ತರ ಒಂದು ಸನ್ನಿವೇಶ ಏನ್ ಮಾಡ್ತೀವಿ ನೋಡ್ತೀರಿ. ಏನಪ್ಪ ಅದು ಅಂತ ನೋಡ್ಬೇಕಾದ್ರೆ, ಆದಿಕಾಂಡದಲ್ಲಿ ದೇವರು ತನ್ನ ರಾಜ್ಯವನ್ನು ಭೂಲೋಕದಲ್ಲಿ ಯಾವ ತರ ಸ್ಥಾಪನೆ ಮಾಡಿದ್ರು ಅಂತ ವಿಚಾರ ನಾವು ಏನ್ ಮಾಡ್ತೀವಿ ನೋಡ್ತೀರಿ. ಆದ್ರೆ ಪ್ರಕಟಣೆ ಪುಸ್ತಕದಲ್ಲಿ ಏನ್ರಿ ಇದೇ ದೇವರಾಜ್ಯನ ತಿರ್ಗಾ ಮರಳಿ ಭೂಲೋಕದಲ್ಲಿ ಯಾವ ತರ ಸ್ಥಾಪನೆ ಮಾಡ್ತಾರೆ ಅಂತ ನಾವು ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೀರಿ ಅಲ್ವರ. ಆದಿಕಾಂಡದಲ್ಲಿ ಸ್ಥಾಪನೆ ಆಗಿರೋಂಥ ದೇವರಾಜ್ಯ ಏನಾಯ್ತು, ಅದು ನಶಿಸಿ ಹೋಗ್ಬಿಡ್ತು ಅಲ್ವರ. ಅದ್ರ ಬಗ್ಗೆ ನಾವು ಕಳೆದ ಒಂದು 2 ವಾರದಲ್ಲಿ ನೋಡಿದಿರಿ. ದಾನಿಯೇಲ 2ನೇ ಅಧ್ಯಾಯ 7ನೇ ಅಧ್ಯಾಯದಲ್ಲಿ ಓದಿರೋಂಥ ದರ್ಶನದ ಬಗ್ಗೆ ಅಲ್ವರ. ಯಾವಾಗ ಮನುಷ್ಯ ಪಾಪ ಮಾಡ್ತಾನೋ ಅವನು ತನ್ನ ರಾಜ್ಯಾಧಿಕಾರ ಏನ್ ಮಾಡ್ತಾನೆ, ಅವನು ಕಳ್ಕೊಂತಾನೆ. ಅವನು ರಾಜನಾಗಿರೋ ಬದಲು ಅವನೇನಪ್ಪ ಆಗ್ತಾನೆ ಅಂತಂದ್ರೆ ಅವನು ಪಾಪಿ ಆಗ್ತಾನೆ ಅಲ್ವರ. ಸೊ ಅವನು ಪಾಪಿ ಆಗಿರ್ಬೇಕಾದ್ರೆ ಮನುಷ್ಯನ್ಗೆ ದಾಸನಾಗ್ಬಿಡ್ತಾನೆ. ಸೊ ಆ ರಾಜ್ಯತ್ವನ ಏನ್ ಮಾಡ್ತಾನೆ, ಅವನು ಕಳ್ಕೊಂಡಂತ ನಾವು ನೋಡ್ಬೋದು. ಆದ್ರೆ ಆ ರಾಜ್ಯನ ಕಳೆದಿದ ತಕ್ಷಣ ದೇವನಿಗೆ ಶಾಪ ವಿಧಿಸುತ್ತಾನ, ಅದೇ ಅಂತ್ಯ ಅಲ್ಲ. ನಾವು ಏನಪ್ಪ ನೋಡ್ತೀವಿ ಪ್ರಕಟಣೆ ಪುಸ್ತಕದಲ್ಲಿ ಅಂತಂದ್ರೆ, ಅದೇ ರಾಜ್ಯವನ್ನು ತಿರ್ಗಾ ದೇವರು ಏನ್ರಿ ತನ್ನ ಮಗನ 2ನೇ ಬರುವಿಕೆಯಲ್ಲಿ ಭೂಲೋಕದಲ್ಲಿ ಸ್ಥಾಪನೆ ಮಾಡೋಂಥ ವಿಚಾರ ಇದೆ ಅಂತ ನಾವು ಪ್ರಕಟಣೆ ಪುಸ್ತಕದಲ್ಲಿ ನೋಡ್ತೀರಿ. ಹಾಗಾದ್ರೆ ಈ 66 ಪುಸ್ತಕದ ನಡುವೆ ಏನಿದೆ ಅಂತ ನೋಡಿದ್ರೆ, ಆ ವಿಚಾರನ ನಾವೇನ್ ಮಾಡೋಣ ಇವತ್ತು ಓದೋಣ. ಅದರ ದೊಡ್ಡ ರಹಸ್ಯ ಏನಪ್ಪ ರಹಸ್ಯ ಅದು ಅಂತಂದ್ಬಿಟ್ಟು ಇವತ್ತೇನ್ ಮಾಡೋಣ ನೋಡೋಣ ಅಲ್ದರ. ಸೊ ಅದಕ್ಕೆ ಆದಾಮನು ಯಾವಾಗ ಪಾಪ ಮಾಡ್ತಾನೋ ದೇವ್ರು ಏನಪ್ಪ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಶಾಪನ ವಿಧಿಸ್ತಾರೆ. ಶಾಪನ ಕೊಟ್ಬಿಟ್ಟು ಈಡೇನ್ ತೋಟದಿಂದ ಹೊರಗಡೆ ಏನ್ ಮಾಡ್ತಾರೆ, ಅದನ್ನ ಕಳಿಸ್ತಾರೆ. ಅದರ ನಿನ್ನ ಭೂಮಿ ಶಪಿಸಲ್ಪಟ್ಟಿದೆ ಅಂತ. ನೋಡಿ ಏನಂತ ಶಾಪ ಕೊಟ್ರು ಅಂತಂದ್ಬಿಟ್ಟು ನಾವು ಓದೋಣ. ಆದಿಕಾಂಡದಲ್ಲಿ 3ನೇ ಅಧ್ಯಾಯ 17ನೇ ವಾಕ್ಯ. ದಯವಿಟ್ಟು ಯಾರಾದ್ರೂ ಓದ್ಬೋದಾ? ಆದಿಕಾಂಡ 3:17. ಯಾರಾದ್ರೂ ಸಹೋದರ ಸಹೋದರಿಗಳು ಓದ್ಬೋದಾ? ಓದ್ತೀನಿ ಫಸ್ಟ್. ಮತ್ತು ಪುರುಷನಿಗೆ ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ದುಡಿದು ಭೂಮಿಯ ಹುಟ್ಟುವಳಿಯನ್ನು ತಿನ್ನಬೇಕು. ವೆರಿ ಗುಡ್. ನೋಡೋದಾ? ಸೊ ಹೇಳ್ತಾರೆ ನಿನ್ನ ನಿಮಿತ್ತ ಭೂಮಿಗೆ ಏನಾಗಿದೆ, ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ನೀನು ದುಡ್ದು ಏನ್ ಮಾಡ್ಬೇಕು, ನೀನು ತಿನ್ನಬೇಕು ಅಂತಂತ ಹೇಳ್ತಾರೆ ಅಲ್ವರ. ನೀನು ಮಣ್ಣಿಗೆ ಸೇರುವ ತನಕ ನೀನು ಬೇವ್ರ ಸುರಿಸಿ ಏನ್ ಮಾಡ್ಬೇಕು, ನೀನು ತಿನ್ನಬೇಕು ಅಂತ ಹೇಳ್ತಾರೆ. ಹಂಗಿದ್ರ ನೋಡ್ಬೇಕಾರೆ ಇಲ್ಲಿ ನಿನ್ನ ನಿಮಿತ್ತ ಭೂಮಿಗೆ ಏನಾಯ್ತು, ಶಾಪ ಬಂತು ಅಂತ ಕೂಡ ನಾವೇನ್ ಮಾಡ್ತೀವಿ ನೋಡ್ತೀರಿ ಅಲ್ವರ. ದೇವರು ಅವನಿಗೆ ಶಾಪ ಕೊಟ್ಬಿಟ್ಟು ಇಡೀ ತೊಡೆ ಹೊರಗಡೆ ಕಳಿಸ್ತಾರೆ. ಆದ್ರೆ ಇನ್ನೊಂದು ಮುಖ್ಯವಾಗಿರೋಂಥ ಆಶ್ಚರ್ಯ ವಿಚಾರ ಏನಪ್ಪಾ ಅಂತಂದ್ರೆ, ದೇವರು ಆ ಶಾಪನ ವಿಧಿಸೋಕ್ಕಿಂತ ಮುಂಚೆ ಅದರ ಏನಪ್ಪಾ ಮಾಡ್ತಾರೆ, ಅವ್ರಿಗೆ ಒಂದು ಧೈರ್ಯದ ಮಾತನ್ನು ತುಂಬ್ತಾರೆ. ನೋಡ್ರಿ, ಯೋಚನೆ ಮಾಡ್ರಿ, ಇವಾಗ ತಾನೇ ಮನುಷ್ಯನ ಸೃಷ್ಟಿ ಮಾಡಿದ್ರೆ ಅವ್ರಿಗೇನೂ ಗೊತ್ತಿಲ್ಲ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಏನೂ ಅರಿವೇ ಗೊತ್ತಿಲ್ಲ. ಆದ್ರೆ ತಿನ್ಬಾರ್ದಂತ ಹಣ್ಣನ್ನ ಏನ್ ಮಾಡ್ತಾರೆ, ಅವರು ತಿನ್ಬಿಡ್ತಾರೆ. ತಿಂದಿದ ನಂತರ ಇನ್ಮಿಡಿಗೆ ದೇವ್ರ ಶಾಪ ಕೊಟ್ಟು ಈಡೇನ್ ದೊಡ್ಡ ಹೊರಗಡೆ ಅವ್ರನ್ನ ಹಾಕ್ಬೇಕಾದ್ರೆ ಏನಪ್ಪಾ ಅವರು ಮಾಡ್ತಾರೆ ಅಂತಂದ್ರೆ, ದೇವರು ಒಂದು ಮುಖ್ಯವಾಗಿರೋಂಥ ಅಭಯ ವಚನ ಕೊಡ್ತಾರೆ ಅವ್ರಿಗೆ. ಏನದು ಅಂತ ಓದ ನೋಡಿರ್ತೀನಿ. ಆದಿಕಾಂಡ 3ನೇ ಅಧ್ಯಾಯ 15ನೇ ವಾಕ್ಯ. ಆದಿಕಾಂಡ 3:15 ಓದಿ ಜೋಯಲ್ ಬ್ರದರ್. ನಿನಗೂ ಈ ಸ್ತ್ರೀಗೂ ನಿನ್ನ ಸಂತಾನಕ್ಕೂ ಈ ಸ್ತ್ರೀಯ ಸಂತಾನಕ್ಕೂ ಹಗೆತನವಿರುವ ಹಾಗೆ ಮಾಡುವೆನು. ಈಕೆಯ ಸಂತಾನವು ನಿನ್ನ ತಲೆಯನ್ನು ಜಜ್ಜುವುದು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂದು ಹೇಳಿದನು.
ನೋಡ್ರ ಏನಂತೆ, ನಿನಗೂ ಈ ಸ್ತ್ರೀಗೂ ನಿನ್ನ ಸಂತತಿಗೂ ಈ ಸ್ತ್ರೀ ಸಂತತಿಗೂ ಹಾಗೇತನ ಇರುವ ಹಾಗೆ ಮಾಡುವೇನು. ಈಕೆ ಸಂತಾನವು ಏನ್ ಮಾಡ್ತಾರಂತೆ, ನಿನ್ನ ತಲೆಯನ್ನು ಜಜ್ಜುವುದು ಅಲ್ವರ. ಆ ಸರ್ಪದ ಒಂದು ಸಂತತಿ ಬಂದ್ಬಿಟ್ಟು ಏನಪ್ಪ ಮಾಡ್ತಾರೆ ಅಂತ ನೋಡ್ತೀರಿ ಅಂತಂದ್ರೆ ಏನ್ರಿ, ಅದು ನಿಮ್ಮ ಹಿಮಿಡಿನ ಕಸ್ತದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಈ ತರ ದೇವರು ಅದಕ್ಕೆ ಈ ತರ ಒಂದು ಅಭಯ ವಚನ ಕೊಟ್ಬಿಟ್ಟು ದೇವರೇನಪ್ಪ ಮಾಡ್ತಾರೆ, ಈಡೇನ್ ತೋಡ್ದಿನ ಹೊರಗಡೆ ಏನ್ ಮಾಡ್ತಾರೆ, ಕಳಿಸ್ತಾರೆ ಅದರ. ಅದರಿಂದ ನೋಡಿ ಅಂತೀನಿ ಏನ್ರಿ, ಆದಾಮ ಮತ್ತೆ ಅವಳಿಗೆ ಆ ಒಂದು ಏನ್ರಿ ಮಾತಿನ ಮೇಲೆ ನಂಬಿಕೆ ಇರ್ತಾರೆ. ಸೊ ನಿನಗೂ ಸ್ತ್ರೀಯ ಸಂತಾನಕ್ಕೂ ಅಂತ ಹೇಳ್ಬೇಕು. ನಿನಗೆ ಅಂತಂದ್ರೆ ಇಲ್ಲಿ ಯಾರಿಗಪ್ಪ ಹೇಳ್ತಾ ಇರೋದು ಅಂತಂದ್ರೆ ಸರ್ಪಕ್ಕೆ ಏನ್ ಮಾಡ್ತಾರದು ಹೇಳ್ತಾ ಇರೋದು. ಸರಿ, ಯಾಕೆ ಸರ್ಪಕ್ಕೆ ಹೇಳ್ತಾ ಇದಾರೆ ಅಂತ ನೋಡೋದಂದ್ರೆ, ಈಡೇನ್ ತೋಟದಲ್ಲಿ ಭೂಲೋಕದಲ್ಲಿ ಏನ್ರಿ ಅಲ್ಲಿ ಪಾಪನ ಬರ ಮಾಡೋದಿಕ್ಕೆ ಏನ್ರಿ ಆದಾಮ ಮತ್ತೆ ಅವಳು ದೇವ್ರ ವಿರುದ್ಧವಾಗಿ ನಡೆದಿಕ್ಕೆ ಏನ್ರಿ ಅಲ್ಲಿ ಇದ್ದಿದ್ದು ಏನಪ್ಪಾ ಅಂದ್ರೆ ಸರ್ಪ. ಆ ಸರ್ಪ ಏನ್ ಮಾಡ್ತಾರೆ, ಆದಾಮ ಮತ್ತೆ ಅವಳನ್ನ ವಂಚಿಸ್ತದೆ ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ನಿನಗೂ ಅಂತ ಹೇಳ್ಬೇಕ್ರಿ ಏನ್ರಿ ಸರ್ಪ. ಯಾಕಂದ್ರೆ ಏನ್ ಮಾಡ್ತಾನೆ ಸೇತಾನ, ಆದಾಮನ ಮತ್ತೆ ಏವಳನ್ನ ವಂಚಿಸೋದಕ್ಕೆ ಸರ್ಪನ ಏನ್ ಮಾಡ್ತಾನೆ ಇಪ್ಪಿಗಿಸ್ಕೊಂತಾರೆ. ನೋಡಿ ಓದನ, ಸರ್ಪ ಏನ್ ಮಾಡ್ತು ಅಂತ. ಆದಿಕಾಂಡ 3ನೇ ಅಧ್ಯಾಯ 1ನೇ ವಾಕ್ಯ. ಯೆಹೋ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತವುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವಾ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಸ್ತ್ರೀಯು, ತೋಟದಲ್ಲಿರುವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲು ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯಿರು ಎಂದು ದೇವರು ಹೇಳಿದ್ದಾನೆ ಅಂದಳು. ನೋಡ್ರ ಏನ್ ಹೇಳ್ತಾರೆ ಇಲ್ಲಿ, ನಿನಗೆ ಅಂತಂತ ಹೇಳ್ಬೇಕ್ರೆ ಯಾರಪ್ಪ ಇಲ್ಲಿ ಅಂತಂದ್ರೆ ಏನ್ರಿ ಸರ್ಪ. ನೋಡಿ ಸರ್ಪ ಬಂದು ಏನ್ ಮಾಡ್ತಾರೆ, ಯಾವಳ ಹತ್ರ ಮಾತಾಡ್ತಂತೆ. ಏನಪ್ಪ ಸರ್ಪ ಬಂದ್ಬಿಟ್ಟು ಏನ್ ಮಾತಾಡ್ತಂತೆ, ಯಾವಳ ಹತ್ರ, ಏನವ್ವಾ ತಿನ್ನಬಾರ್ದಂತೂ ಹೇಳಿರೋಂತ ಒಂದು ಹಣ್ಣ ಏನೋ ತಿನ್ನಬಾರ್ದು ಅಂತ ದೇವ್ರು ಹೇಳಿದ್ರು ನಿಜವೋ ಅಂತ ಏನ್ ಮಾಡ್ತಂತೆ ಕೇಳ್ತಂತೆ ಅಂದ್ರ. ಇವಾಗ ಸೇತಾನು ಯಾರನ್ನಪ್ಪ ಇಪ್ಪಿಗಿಸ್ಕೊಂಡ ಅಂತಂದ್ರೆ ಸರ್ಪ. ಅಲ್ಲಿ ವಾಕ್ಯದಲ್ಲಿ ಹೋದ್ರೆ ಏನ್ ಹೇಳ್ತಾರೆ, ಸರ್ಪವು ಎಲ್ಲಾ ಪ್ರಾಣಿಗಳಲ್ಲಿ ಹಿಂಗಿತ್ತಂತೆ, ತುಂಬಾ ಯುಕ್ತಿ ಉಳ್ಳೋದಾಗಿತ್ತು ಅಂತ ಹೇಳ್ತಾರೆ. ಯುಕ್ತಿ ಅಂದ್ರೇನ್ರಿ, ತುಂಬಾ ಒಂದು ಕ್ಲೆವರ್, ತುಂಬಾ ಜಾಣವಾಗಿರೋಂಥ ಒಂದು ಪ್ರಾಣಿ ಯಾವ್ದಪ್ಪ ಅಂತಂದ್ರೆ ಏನ್ರಿ ಏನಾಗಿತ್ತಂತೆ ಅಲ್ಲಿ ಸರ್ಪವಾಗಿತ್ತು ಅಂತ ಹೇಳ್ತಾರೆ. ಸರಿ, ಸೇತಾನ ಯಾಕೆ ಸರ್ಪನ ಉಪಯೋಗಿಸ್ಕೊಂಡ ಅಲ್ವರ. ನೋಡ್ರಿ, ಎಲ್ಲಾ ಪ್ರಾಣಿಗಳು ಈಡೇನ್ ತೋಟದಲ್ಲಿ ಆದಾಮ್ ಮತ್ತೆ ಅವಳಿಗೆ ಏನಾಗಿದ್ರಂತೆ, ದಾಸರಾಗಿದ್ರಂತೆ. ಇವರಿಬ್ರು ರಾಜ ರಾಣಿ ಮನೆಯಲ್ಲಿರೋಂಥ ಎಲ್ಲಾ ಪ್ರಾಣಿಗಳು ಏನ್ರಿ ಆದಾಮ್ ಮತ್ತೆ ಅವಳಿಗೆ ದಾಸರಾಗಿತ್ತಂತೆ. ಈ ದಾಸರುಗಳಲ್ಲಿ ಸರ್ವೆಂಟ್ಸ್ ಅದರ ಸೇವಕರು, ಈ ಒಂದು ಕೆಲಸದ ಆಳುಗಳಲ್ಲಿ ಒಂದು ಪ್ರಾಣಿ ತುಂಬಾ ಯುಕ್ತಿ ಉಳ್ಳೋದಾಗಿತ್ತಂತೆ. ಯಾವ್ದಪ್ಪ ಅಂತಂದ್ರೆ ಸರ್ಪ ಅಂತ ಹೇಳ್ತಾರೆ. ಅಂದ್ರೆ ಏನ್ರಿ, ಸೇತಾನು ಅವಳನ್ನ ವಂಚಿಸೋದಿಕ್ಕೆ ಯಾರನ್ನಪ್ಪ ಉಪಯೋಗಿಸ್ಕೊಂತಾರೆ, ತುಂಬಾ ಕ್ಲೆವರ್ ಏನ್ರಿ, ತುಂಬಾ ಒಂದ್ರಿ ಏನ್ರಿ ಯುಕ್ತಿ ಉಳ್ಳ ಅಂತ ಒಂದು ಪ್ರಾಣಿ ಆಗಿರೋದು ಸರ್ಪನ ಉಪಯೋಗಿಸ್ಕೊಂತಾನೆ. ಯಾಕೆ ಅಂತಂದ್ರೆ ನೋಡ್ರಿ, ಇವಾಗ ಮನೆಯಲ್ಲಿ ಏನೋ ನಡೀತಾ ಇದೆ ಅಂತಂದ್ರೆ ಮನೆ ಒಳಗಡೆ ಇರೋಂಥ ವಿಚಾರ ತಿಳ್ಕೊಬೇಕು ಅಂತಂದ್ರೆ ಯಾರು ನಡಿಬೇಕು, ಮನೆ ಕೆಲ್ಸದವ್ರು ನಡಿಬೇಕು ನೋಡ್ರಿ ಅಂತೀನಿ. ಅದಕ್ಕೆ ಮನೇಲಿ ಹೆಚ್ಚು ಕಮ್ಮಿ ಆದ್ರೆ ಫಸ್ಟ್ ಪೊಲೀಸರು ಯಾರನ್ನ ಕರಿತಾರೆ ಗೊತ್ತಾ, ಎಂಕ್ವೈರಿ ಮಾಡಕ್ಕೆ ಫಸ್ಟ್ ಮನೆ ಕೆಲ್ಸದವ್ರನ್ನ ಕರೀತಾರೆ. ಯಾಕೆ, ಮನೆ ಕೆಲ್ಸದವ್ರಿಗೆ ಒಳಗಡೆ ನಡೀತಾ ಎಲ್ಲಾ ವಿಚಾರಗಳು ಏನಾಗಿರ್ತದೆ ಪಕ್ಕಾ ಗೊತ್ತಿರ್ತಾರೆ ನೋಡ್ರಿ ಅಂತೀನಿ. ಅದರ ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಇದೇ ತರ ಸೇತಾನ್ ಕೂಡ ಏನಪ್ಪಾ ಮಾಡ್ತಾರೆ, ತುಂಬಾ ಯುಕ್ತಿ ಉಳ್ಳವರಾಗಿರೋದ್ರಿಂದ ಸರ್ಪನ ಏನ್ ಮಾಡ್ತಾನೆ ಉಪಯೋಗಿಸ್ಕೊಂತಾರೆ. ತುಂಬಾ ಇಂಟೆಲಿಜೆಂಟ್ ಅಂತೆ ಅಲ್ವರ. ಯಾಕೆ ತುಂಬಾ ಇಂಟೆಲಿಜೆಂಟ್ ಆಗಿರೋಂಥ ಒಂದು ಪ್ರಾಣಿನ ಇಲ್ಲಿ ಟೂಲ್ ಆಗಿ ಯೂಸ್ ಮಾಡ್ಕೊತಾನೆ ಅವಳನ್ನ ಮೋಸ ಮಾಡಕ್ಕೆ ಅಂತಂದ್ರೆ. ಸೇತಾನ ಹೇಗಿದ್ದಾನೆ, ಸೇತಾನ ನೋಡಕ್ಕೆ ಹೇಗಿದ್ದಾನೆ ನೋಡ್ತಿರಲ್ಲ, ಹೆಂಗಿದೆ ನೋಡಿರ್ತೀನಿ, ಎಷ್ಟು ಚೆನ್ನಾಗಿದ್ದಾನಲ್ಲ. ತಲೆ ಮೇಲೆ 2 ಕೊಂಬು, ಏನ್ರಿ 4 ಕೊರೆಯಳುಗಳು, ಕಣ್ಣು ನೋಡಿದ್ರೆ ಏನ್ ಕೆಂಪಗಿದೆ, ಅದರ ಬಾಯಿ ಬಿಟ್ರೆ ಬರೀ ಬೆಂಕಿನೇ ಏನಾಗ್ತದೆ ಬರ್ತಾಯಿದೆ, ಚೂಪಾಗಿರೋಂಥ ಬೆಳ್ಳುಗಳು, ಅದರ ಒಂದು ಬಾಲ ಇದೆ ಅದರ. ಈ ತರ ಇದ್ದಾನ ಸೇತಾನು ಏನ್ರಿ. ಎಲ್ಲರಿಗೂ ಇದೇ ಭಾವನೆ, ಚೇತನ ಹೆಂಗಿದ್ದಾನೆ, ಕಪ್ಪಗಿದ್ದಾನೆ, ಕೆಂಪಗಿದ್ದಾನೆ, ನೋಡಕ್ಕೆ ಆಗಲ್ಲ, ವಿಚಿತ್ರವಾಗಿ ಕುರೂರವಾಗಿದ್ದಾನೆ ಅಂತಂದ್ಬಿಟ್ಟು. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಇದು ಒನಿಡಾ ಟಿವಿಲಿ ನೋಡ್ಸಂತ ಅಡ್ವರ್ಟೈಸ್ಮೆಂಟ್, ಕಾಮಿಕ್ ಪುಸ್ತಕಗಳಲ್ಲಿ ನೋಡ್ಸಂತ ಒಂದೇನ್ರಿ ಚಿತ್ರಗಳು. ಅದ್ರ ಸತ್ಯವೇದಲ್ಲಿ ನೋಡ್ಸಂತ ಚಿತ್ರನೇ ಏನ್ರಿ ಬೇರೆ ಆಗಿದೆ. ಸತ್ಯವೇದಲ್ಲಿ ಏನ್ ಹೇಳ್ತಾರೆ ಸೇತಾನ್ ಬಗ್ಗೆ ಓದನ. ಆದಿಕಾಂಡ 28ನೇ ಅಧ್ಯಾಯ 12ನೇ ವಾಕ್ಯ. ಆದಿಕಾಂಡ 28:12. ಹೋದ್ರಿ ಯಾರಾದ್ರ
ಅಭಿಷೇಕ್ ಬದ ಓದಿ. ಆ ರಾತ್ರಿ ಅವನು ಕನಸು ಕಂಡನು. ಆ ಕನಸಿನಲ್ಲಿ ಒಂದು ನಿಷ್ಠಣೆಗೆ ನೋ 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 ನೆಲದ ನೋ ಮೇಲೆ ನಿಂತಿತ್ತು. ಎಜೆಕಿಯಲ್ 28:12. ಶ್ವೇತಾ ಅಷ್ಟ ಓದಿ. ಎಜೆಕಿಯಲ್ 28:12. ನರ ನರಪುತ್ರನೇ, ನೀನು ತೋರಿನ ಅರಸನ ವಿಷಯದಲ್ಲಿ ಶೋಕಗೀತವನ್ನು ಅವನಿಗೆ ಹೀಗೆ ನುಡಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಸರ್ವ ಸುಲಕ್ಷಣ ಶಿರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ, ದೇವರ ಉದ್ಯಾನವನವಾದ ಏದೇನಿನಲ್ಲಿ ನೀನಿದ್ದ ಮಾಣಿಕ್ಯ ಸಾಕು ಪುಷ್ಪರಾಗ. ಸಾಕು ಸಿಸ್ಟರ್. ಅದೇ ಹೇಳ್ತಾರೆ ಏನ್ರಿ, ಸರ್ವ ಸುಲಕ್ಷಣ ಶಿರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ, ದೇವರ ಉದ್ಯಾನವನವಾದ ಅಂತ ಏದೇನಲ್ಲಿ ನಿದ್ದೆ ಅಂತ ಹೇಳ್ತಾರೆ. ಹೇಳ್ಬೇಕಾದ್ರೆ ಯಾರು ಹೇಳ್ತಾರೆ ಏನ್ರಿ, ನೀನು ತೂರಿನ ಅರಸನ ವಿಷಯದಲ್ಲಿ ಶೋಕಗೀತೆ ಇತ್ತು ಅಂತ ಹೇಳ್ತಾರೆ. ತೂರಿನ ಅರಸ, ಅದಕ್ಕೆ ಎಷ್ಟೋ ಜನ ಮಾಡ್ತಾರೆ ಬರ್ತಾರೆ ತೂರಿನ ಅರಸನ ಬಗ್ಗೆ ಹೇಳ್ತಾರೆ ಅಂತ. ಸರಿ, ತೂರಿನ ಅರಸ ಎಲ್ಲಿ ಈಡೇನ್ ತೋಟದಲ್ಲಿ ಇದ್ನ? ಇಲ್ವಲ್ಲ. ಈಡೇನ್ ತೋಟದಲ್ಲಿ ಇದ್ದವ್ರು ಯಾರು? 14ನೇ ವಾಕ್ಯ ಓದಿ ಇಷ್ಟ. ಅದಲ್ಲೇ 14 ಓದಿ ಏನೇಳಿ ಬಂದ್ಬಿಡ್ತಾರೆ ನೋಡೋಣ. ನೀನು ರೆಕ್ಕೆ ತೆರೆದು ನೆರಳು ಕೊಡುವ ಕೆರಬಿಯಾಗಿದ್ದು. ನೋಡ್ರ ಏನಂತ ಹೇಳ್ತಾರೆ, ನೀನು ರೆಕ್ಕೆ ತೆರೆದು ನೆರಳು ಕೊಡುವಂತ ಕೆರುಬು ಅಂತ ಹೇಳ್ತಾರೆ. ಹಂಗಾರೆ ಈಡೇನ್ ತೋಟದಲ್ಲಿ ಕೆರುಬ್ ಆಗಿದ್ದು, ರೆಕ್ಕೆ ತೆರೆದು ರಕ್ಷಣೆ ಕೊಡ್ತಂತ ಕೆರುಬ್ ಆಗಿದ್ದಿದ್ ಯಾರು ಏನ್ರಿ? ತೂರಿನ ದೇಶ ಅರಸನ? ಇಲ್ಲ ರೀ, ತೂರಿನ ದೇಶ ಅರಸಲ್ಲೇ ದಾದ ಮತ್ತೆ ಏವಳ ಅಷ್ಟೇ ಇದ್ದಿದ್ದು. ಅದು ಬಿಟ್ಟರೆ ಇದ್ದಿದ್ದು ಯಾರು? ಲೂಸಿಫರು. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಏನ್ರಿ, ಆ ದೇವರು ಲೂಸಿಫರ್ ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾರೆ. ಇನ್ನು ತೂರಿನ ದೇಶ ಅಧಿಪತಿಗೆ ಏನ್ ಮಾಡ್ತಾರೆ, ಕಂಪೇರ್ ಮಾಡ್ತಾರೆ. ಯಾಕಂದ್ರೆ ಹಿಂಗಿರಂತ ಗುಣಗಳೆಲ್ಲ ಅವ್ರಿಗಿತ್ತು ಅಂತ. ಹಂಗಾರೆ ತೂರಿನ ದೇಶದ ಅಧಿಪತಿ ಅಲ್ವರ ಅರಸನು ಹೇಗಪ್ಪ ಇದ್ದ ಅಂತ ನೋಡಿದ್ರೆ ಏನ್ರಿ, ಅವನ ಲೂಸಿಫರ್ ಕಂಪೇರ್ ಮಾಡೋದು ಏನ್ ಹೇಳ್ತಾನೆ, ಲೂಸಿಫರ್ ಹೇಗಪ್ಪ ಇದ್ದ ಅಂತ ಹೇಳ್ತಾರೆ. ಸರ್ವ ಸುಲಕ್ಷಣ ಶಿರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ ಅಂತಾರೆ. ಲೂಸಿಫರ್ ಹೇಗಿದ್ನಂದ್ರೆ ಪೂರ್ಣ ಜ್ಞಾನಿ ರೀ, ಪರಿಪೂರ್ಣ ಸುಂದರ ಅಲ್ವರ. ಅದರಿಂದ ಇವನೇ ಜ್ಞಾನಿಯಾಗಿರ್ಬೇಕ್ರೆ ಇವನ್ಗೆ ಸಾಧಕವಾಗಿರೋಂಥ ಒಂದು ವಸ್ತು ಕೂಡ, ಒಂದು ಪ್ರಾಣಿ ಕೂಡ ಹೆಂಗಿರ್ಬೇಕು, ಅದು ಕೂಡ ಜ್ಞಾನಿಯಾಗಿರ್ಬೇಕು ಅಂತ ಬಿಟ್ಟೆ ತುಂಬಾ ಯುಕ್ತಿ ಉಳ್ಳಂಥದ್ದು ಆಗಿರೋಂಥ ಪ್ರಾಣಿನ ಏನ್ ಮಾಡ್ತಾರೆ ಇಲ್ಲಿ ಆಯ್ಕೆ ಮಾಡ್ತಾರೆ. ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ಏನ್ರಿ, ಸೇತಾನು ನಾವೆಲ್ಲ ಎನ್ಸ್ಕೊಂಡಾಗ ಕಪ್ಪಗೆ ಕೆಂಪಗೆ ವಿಚಿತ್ರವಾಗಿ ವಕಾರವಾಗಿ ಕ್ರೂರವಾಗೆಲ್ಲ ಇಲ್ಲ ರೀ. ಎಷ್ಟು ಸುಂದರವಾಗಿದ್ದಾನೆ ಅಂದ್ರೆ, ಸೇತಾನಿನ ನಮ್ಮ ಮುಂದೆ ಬಂದ ಅಂತಂದ್ರೆ ನಾವು ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ತೀವಿ, ಅಯ್ಯೋ ದೇವ್ರು ಅಂತ ತಿಳ್ಕೊಂಡು. ಅಷ್ಟೊಂದು ಸುಂದರವಾಗಿ ಯಾರಿದಂತೆ ಅಲ್ರ? ಯಾರಿದ್ದಾರೆ? ಲೂಸಿಫರ್ ಇದ್ದಂತೆ. ನೋಡಿ, ಬೇಕಾದ್ರೆ ವಾಕ್ಯ ಇದೆ, ಓದನ. 2ನೇ ಕೊರಿಂಥ 11ನೇ ಅಧ್ಯಾಯ 14ನೇ ವಾಕ್ಯ. 2ನೇ ಕೊರಿಂಥ 11:14. ಲಕ್ಷ್ಮೀ ಸಿಸ್ಟರ್ ಓದಿ. ಇದೇನು ಆಶ್ಚರ್ಯವಲ್ಲ, ಸೈತಾನನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನು ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. ನೋಡ್ರ ಏನ್ ಹೇಳ್ತಾರೆ, ಎಷ್ಟು ಕ್ಲಿಯರ್ ಆಗಿ ಹೇಳ್ತಾರೆ ಏನ್ರಿ, ಸೇತಾನು ಕೂಡ ಯಾವ ವೇಷ ಹಾಕೊಂತಾನಂತೆ, ಹಿಂಗೆ ಕ್ರೂರಾಗಿ ವಿಕಾರವಾಗಿ ಬರ್ತಾನೆ. ಅದಕ್ಕೆ ಕನ್ಸಲ್ ಬರೋದು ಅಲ್ವರ ಏನ್ರಿ, ಅವ ಹಿಂಗಿದ್ದಾನಂತೆ ಏನ್ರಿ ಪ್ರಕಾಶವುಳ್ಳ ದೇವದೂತನ ಏನ್ತಾರೆ ವೇಷ ಹಾಕೊಂಬತ್ತಾನ, ಸೇತಾನ್ ತರ ಬರ್ತಾನ. ಯೋಚನೆ ಮಾಡ್ರಿ. ಕರ್ತನಲ್ಲಿ ಪ್ರೀತಿ ಅನ್ಸಗಳೇ, ಇವನ್ನ ದೇವರು ಈಡೇನ್ ತೋಟದಲ್ಲಿ ರೆಕ್ಕೆ ತೆರೆದು ನೆಳ್ಕೊಡತ್ತೆ ಕಿರುಬಾಗಿ ಏನ್ ಮಾಡ್ತಾರೆ ಇಟ್ಟಿರಂತ. ಅದಕ್ಕೆ ಬೈಬಲ್ ನಿಮ್ಗೆ ಹೇಳ್ತು ಲೂಸಿಫರ್ ಅಂತ. ಲೂಸಿಫರ್ ಅಂತಂದ್ರೆ ಆ ಪದದ ಅರ್ಥ ಏನ್ ಗೊತ್ತಾ ಏನ್ರಿ, ಉದಯ ಸೂಚಕ ನಕ್ಷತ್ರ ಅಂತ. ಉದಯ ನಕ್ಷತ್ರ ಅಂತ ಅರ್ಥ. ಏನಪ್ಪ ಇದು ಉದಯ ನಕ್ಷತ್ರ? ಉದಯ ನಕ್ಷತ್ರ ಅಂತಂದ್ರೆ ಏನ್ರಿ, ಮುಂಜಾನೆ ಬೆಳಗ್ಗೆ 3 ಗಂಟೆಗೆ ಎದ್ದು ನೋಡಿದ್ರೆ ಒಂದು ನಕ್ಷತ್ರ ಭಯಂಕರ ಬ್ರೈಟ್ ಆಗಿ ಕಾಣಿಸ್ತಾ ಇರ್ತದಂತೆ. ಆ ನಕ್ಷತ್ರ ಯಾವ್ದಪ್ಪ ಅಂತ ನೋಡ್ತೀರಿ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ಅಂತಂದ್ರೆ ಏನ್ರಿ, ಅದು ಬಂದ್ಬಿಟ್ಟು ಪ್ಲಾನೆಟ್ ಜುಪಿಟರ್. ಇದು ನಕ್ಷತ್ರ ಬೆಳಗ್ಗೆ ನಮ್ಗೆ ಪ್ರಕಾಶ ಕಾಣಿಸ್ತದೆ. ಇದನ್ನ ಮಾರ್ನಿಂಗ್ ಸ್ಟಾರ್ ಅಂತ ಕರೀತಾರೆ. ಏನಕ್ಕಪ್ಪ ಅಂತಂದ್ರೆ ಇದು ಏನ್ರಿ ಫಸ್ಟ್ ಸೃಷ್ಟಿ ಮಾಡಲ್ಪಟ್ಟಂತ ನಕ್ಷತ್ರಗಳಿಗೆ ಹೋಲಿಕೆ ಆಗಿದೆ ಅಂತ ಅಲ್ವರ. ಹಂಗಂದ್ರೆ ಮೊದಲು ದೇವರು ಸೃಷ್ಟಿ ಮಾಡಿದವಾಗ ದೇವರ ಸೃಷ್ಟಿಯ ಕ್ರಮದಲ್ಲಿ ಇದ್ದಿದ್ದು ಯಾರಪ್ಪ ಅಂದ್ರೆ ಲೂಸಿಫರ್ ಅಂತ ಹೇಳ್ತಾರೆ ಅಲ್ವರ. ನೋಡಿ, ಓದನ. ಯೆಶಾಯ 14ನೇ ಅಧ್ಯಾಯ 12ನೇ ವಾಕ್ಯ. ಯೆಶಾಯ 14ನೇ ಅಧ್ಯಾಯ 12ನೇ ವಾಕ್ಯ. ಜೋಯಲ್ ಬ್ರದರ್ ಓದ್ತೀರಾ? ಆಹಾ ಉದಯ ನಕ್ಷತ್ರವೇ,
ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದಿ? ಜನಾಂಗಗಳನ್ನು ಕೆಡವಿದ ನೀನು ಕೆಡವಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ. ನೋಡ್ರ ನೀನ್ ಏನ್ರಿ ಲೂಸಿಫರೇ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ ಆಕಾಶದ ನೀನು ಹೇಗೆ ಬಿದ್ದಿ ಅಲ್ದರ ನೋಡ್ಬೇಕಾದ್ರೆ ಲೂಸಿಫರ್ ಅಂದ್ರೆ ಉದಯ ಸೂಚಕ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶ ನೀನು ಹೇಗೆ ಬಿದ್ದಿ ಅಂತ ಹೇಳ್ತಾರೆ. ಸರಿ, ಇವ್ರೊಬ್ರೇನಾ ಹಂಗಾರೆ ಉದಯ ಸೂಚಕ ನಕ್ಷತ್ರ ಅಂತಂದ್ರೆ? ಇಲ್ಲ ರೀ, ಇನ್ನೊಬ್ರು ಉದಯ ಸೂಚಕ ನಕ್ಷತ್ರ ಇದ್ದಾರೆ. ಯಾರಪ್ಪ ಅದು ಇನ್ನೊಬ್ರು ಉದಯ ಸೂಚಕ ನಕ್ಷತ್ರ ಅಂತಂದ್ರೆ? ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತನು. ನೋಡಿ ಓದನ ಪ್ರಕಟಣೆ 22:16. ಧನಲಕ್ಷ್ಮಿ ಸಿಸ್ಟರ್ ಓದ್ತೀರಾ? ಧನಲಕ್ಷ್ಮಿ ಸಿಸ್ಟರ್. ಹಾ ಫಸ್ಟ್ ಹಾ. ಯೇಸುವೆಂಬ ನಾನು ನನ್ನ ಸಭೆಗಳ ಪ್ರಯೋಜನಾರ್ಥವಾಗಿ ಈ ಸಂಗತಿಗಳ ವಿಷಯದಲ್ಲಿ ನಿಮಗೆ ಸಾಕ್ಷಿ ಹೇಳುವುದಕ್ಕೋಸ್ಕರ ನನ್ನ ದೂತನನ್ನು ಕಳಿಸಿಕೊಟ್ಟೆನು. ನಾನು ದಾವೀದ ವಂಶವನೆಂಬ ಬುಡದಿಂದ ಹುಟ್ಟಿದ ಚಿಗುರು, ಅವನ ಸಂತತಿಯು ಉದಯ ಸೂಚಕವಾದ ಪ್ರಕಾಶವುಳ್ಳ ನಕ್ಷತ್ರವೂ ಆಗಿದ್ದೇನೆ. ನೋಡ್ರ ಏನ್ರಿ, ನಾನು ಉದಯ ಸೂಚಕವಂತ ನಕ್ಷತ್ರವಾಗಿದ್ದೀನಿ, ಪ್ರಕಾಶವುಳ್ಳ ನಕ್ಷತ್ರವಾಗಿದ್ದೀನಿ ಅಂತಂತ ಹೇಳ್ತಾರೆ. ಅದ್ರ ಹಂಗಾರೆ ಯಾರಪ್ಪ ಪ್ರಕಾಶವುಳ್ಳ ನಕ್ಷತ್ರ, ಇನ್ನೊಬ್ರು ಉದಯ ಸೂಚಕ ನಕ್ಷತ್ರ ಅಂತಂದ್ರೆ ಏನ್ರಿ? ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತು. ಹಂಗಾರೆ ಏನಪ್ಪ ಇಬ್ರು ಉದಯ ಸೂಚಕ ನಕ್ಷತ್ರಗಳಂದ್ರೆ? ಎಸ್, ಇಬ್ರೂ ಕೂಡ ದೇವರ ಪ್ರಥಮ ಸೃಷ್ಟಿಗಳಾಗಿದ್ರು. ದೇವರ ಫಸ್ಟ್ ಕ್ರಿಸ್ತನ ಸೃಷ್ಟಿ ಮಾಡಿದ್ರು, ಅನಂತರ ಏನ್ರಿ ಲೂಸಿಫರ್ನ ಸೃಷ್ಟಿ ಮಾಡಿದ್ರು. ಇಬ್ರು ಹೆಂಗಿದ್ರು ಅಂತಂದ್ರೆ ಏನ್ರಿ? ದೇವರ ಸನ್ನಿಧಾನದಲ್ಲಿ ಪಾಪ ಇಲ್ದರ ಶುದ್ಧವಾಗಿ ಏನಾಗಿದ್ರು ಇದ್ರು. ಸರಿ, ಹಂಗಾದ್ರೆ ಇಬ್ರು ಜೊತೆಗಿದ್ರು ಅಂತ ಬೈಬಲ್ ರೆಫರೆನ್ಸ್ ಇದೆಯಾ? ಎಸ್, ಭೂಮಿನ ಸೃಷ್ಟಿ ಮಾಡ್ಬೇಕಾರೆ ಇಬ್ರು ಜೊತೆಗಿದ್ದಿ ಭೂಮಿಗೆ ಏನ್ ಮಾಡಾರೆ? ಅಸ್ಥಿಬರನ ಹಾಕಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ? ಯೋಬ 38ನೇ ಅಧ್ಯಾಯ 6 ಮತ್ತೆ 7ನೇ ವಾಕ್ಯದಲ್ಲಿ ಓದನ. ಪ್ರಜ್ವಲ್ ಬ್ರದರ್ ಓದ್ತೀರಾ? ಜೋಬ್ 38 ಚಾಪ್ಟರ್ 6 and 7. ಎಸ್ ಬ್ರದರ್. ಮುಂಜಾನೆ ನಕ್ಷತ್ರಗಳು ಒಟ್ಟಾಗಿ ಉತ್ಸಾಹ ಧ್ವನಿ ಎತ್ತುತ್ತಾ ದೇವಕುಮಾರರೆಲ್ಲರೂ ಆನಂದ ಘೋಷ ಮಾಡುತ್ತಾ ಇರಲು, ಭೂಲೋಕದ ಸುಣ್ಣಪಾದಗಳು ಯಾವುದರಲ್ಲಿ ನೆಲೆಗೊಂಡವು? ಅದರ ಮೂಲೆಗಲ್ಲನ್ನು ಹಾಕಿದವರು ಯಾರು? ನೋಡ್ರ, ಸಮುದ್ರವು ಸಾಕ್ಬಿಡಿ, ಥ್ಯಾಂಕ್ ಯು. ಅದಕ್ಕೆ ನೋಡ್ಬೇಕಾದ್ರೆ ಉದಯ ಸೂಚಕ ನಕ್ಷತ್ರಗಳು ಹರ್ಷಧ್ವನಿಯಿಂದ ಅಲ್ವರ ಅಂತ ಹೇಳ್ತಾರೆ. ಅದರ ಏನ್ರಿ ಉದಯ ಸೂಚಕ ನಕ್ಷತ್ರ ಅಂತ ಹೇಳಿ ನಕ್ಷತ್ರಗಳು. ಈ ನಕ್ಷತ್ರಗಳು ಏನ್ರಿ ದೇವದೂತರ ಸಂಗಡ ಒಟ್ಟಿಗೆ ಸೇರ್ಬಿಟ್ಟು ಉತ್ಸಾಹ ಧ್ವನಿ ಎತ್ತುತ್ತಾ ಭೂಮಿಗೆ ಫೌಂಡೇಶನ್ ಹಾಕ್ಬೇಕಾದ್ರೆ ಏನ್ ಮಾಡೋರಂತೆ? ಸಂತೋಷದಿಂದ ಹಾಡಾಡಿದ್ದಾರೆ. ಹಂಗಂದ್ರೆ ಭೂಮಿಗೆ ಫೌಂಡೇಶನ್ ಹಾಕ್ಬೇಕಾದ್ರೆ ಇಬ್ರು ಒಟ್ಟಿಗೆ ಇದ್ದಿದ್ದು ಅದರ. ಸರಿ, ಹಂಗಾರೆ ಇವರು ಸೇತಾನಾಗಿ ಯಾವಾಗಪ್ಪ ಮಾರ್ಪಾಡಾದ್ರು ಅಂತಂದ್ರೆ ನೋಡ್ಬೇಕಾರೆ ಕರ್ತನಲ್ಲಿ ಪ್ರೀತಿ ಅಂತ ಸೋಗಳೇ ಏನ್ರಿ ಆದಾಮ್ ಮತ್ತೆ ಅವಳನ್ನ ದೇವರ ಸ್ವರೂಪದಲ್ಲಿ ತನ್ನ ಹೋಲಿಕೆಗೆ ಸೃಷ್ಟಿ ಮಾಡಿ ಮೇಲೆ ದೇವ್ರು ಏನಪ್ಪಾ ಮಾಡಿದ್ರೆ ಆದಾಮ್ನ ಏನ್ ಮಾಡಿದ್ರು? ಭೂಲೋಕಕ್ಕೆ ಅಧಿಕಾರ ಕೊಟ್ರು. ಭೂಮಿಯ ಮೇಲೆ ದೊರೆಯನಾಗಿ ಏನ್ ಮಾಡಿದ್ರು? ಅವನು ಮಾಡಿದ್ರು. ಭೂಲೋಕದ ಸರ್ವ ಅಧಿಕಾರ ಏನಪ್ಪಾ ಮಾಡಿದ್ರು ಅಂತಂದ್ರೆ ದೇವರು ಅವನ್ಗೆ ಕೊಟ್ರು ಅಲ್ವರ. ನೋಡಿ ಆದಿಕಾಂಡ 1:26 ಓದನ. ಆದಿಕಾಂಡ 1ನೇ ಅಧ್ಯಾಯ 26ನೇ ವಾಕ್ಯ. ಆಮೇಲೆ ದೇವರು, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ, ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ನೆಲದ ಮೇಲೆ ಹರಿದಾಡುವ ಎಲ್ಲಾ ಕ್ರಿಮಿಕೀಟಗಳ ಮೇಲೆಯೂ ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ದೊರೆತನ ಮಾಡಲಿ ಅಂತಂದ್ರು. ದೊರೆ, ಇವನ್ ದೊರೆ ಅಲ್ವರ. ಈ ದೊರೆ ಮೇಲೆ ಏನ್ರಿ ಕಾಪಾಡೋದಿಕ್ಕೆ ಅಂತ ಅನ್ಬಿಟ್ಟು, ಅಂದ್ರೆ ಇವನಿಗೆ ರಕ್ಷಣೆ ಕೊಡೋದಿಕ್ಕೆ ಅಂತ ಅನ್ಬಿಟ್ಟು ದೇವ್ರು ಯಾರನ್ನಪ್ಪ ಇಡ್ತಾರೆ ಅಂತಂದ್ರೆ ಲೂಸಿಫರ್ನ ಏನ್ ಮಾಡ್ತಾರೆ? ಅಲ್ಲಿ ರೆಕ್ಕೆ ತೆರೆದು ನೆರಳು ಕೊಡುವಂತ ಕಿರೂಬಾಗಿಡ್ತಾರೆ. ಅದನ್ನೇ ಎಜಿಕೇಲ್ 28:14 ಓದಿದ್ ನಾವು ಅಲ್ವರ. ನೀನು ರೆಕ್ಕೆ ತೆರೆದು ನೆರಳು ಕೊಡುವಂತ ಕಿರೂಬಾಗಿದ್ದೆ, ದೇವರ ಉದ್ಯಾನವನವಾಗಿರಂತ ಏದೇನಲ್ಲಿದ್ದೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಲೂಸಿಫರು ಏನ್ರಿ ಯೇಸು ಕ್ರಿಸ್ತು ಬಿಟ್ರೆ ನೆಕ್ಸ್ಟ್ ಒಂದು ಉದಯ ಸೂಚಕ ನಕ್ಷತ್ರ ರೀ. ಅಷ್ಟೊಂದು ಉನ್ನತವಾಗಿರಂತ ಬದ್ದೂತನ್ಗೆ ಏನ್ರಿ ಹೋಗ್ಬಿಟ್ಟು ಇವಾಗ ತಾನೇ ಸೃಷ್ಟಿ ಮಾಡಿರಂತ ಕೆಳಮಟ್ಟದಲ್ಲಿ ಸೃಷ್ಟಿ ಮಾಡಿರಂತ ಮನುಷ್ಯ ಮೇಲೆ ಹೋಗ್ಬಿಟ್ಟು ನೀನ್ ಹೋಗಿ ಅವನ್ಗೆ ಕಾಪಾಡು, ಅವನ್ಗೆ ರಕ್ಷಣೆ ಕೊಡು ಅಂತಂತ ಹೇಳ್ಬಿಟ್ಟು ಏನ್ರಿ ಇವ್ರನ್ನ ಲೂಸಿಫರ್ನ ಅವ್ರ ಮೇಲೆ ವಾಚ್ಮ್ಯಾನ್ ತರ ಇಟ್ಬಿಟ್ರೆ ಲೂಸಿಫರ್ಗೆ ಏನಾಯ್ತು ಅಂತಂದ್ರೆ ಅಷ್ಟೊಂದು ಉನ್ನತವಾಗಿರೋನು ದೇವರ ಸನ್ನಿಧಾನದಲ್ಲೇ ತಗ್ಗಿಸ್ಕೊಳಕ್ಕೆ ನಡೆಯಕ್ಕಾಗಿಲ್ಲ. ಹೇಗಪ್ಪ ಅಂತಂದ್ರೆ ಕರ್ತನಲ್ಲಿ ಪ್ರೀತಿಯ ಸೋರಸ್ಗಳೇ, ನೀವು ಯೋಚನೆ ಮಾಡ್ರಿ, ನೀವೊಂದು ಒಂದು ದೊಡ್ಡ ಕಂಪನಿಗೆ ಮ್ಯಾನೇಜರ್ ಅಂತ ತಿಳ್ಕೊಳ್ಳಿ, ಒಳ್ಳೆ ಸ್ಥಾನದಲ್ಲಿ ಇದ್ದೀರಾ. ನಾಳೆಯಿಂದ ಬಂದ್ಬಿಟ್ಟು ನಿಮ್ಮ ಬಾಸು ನಿನ್ ಮ್ಯಾನೇಜರ್ ಅಲ್ಲಪ್ಪ, ನೀನು ವಾಚ್ಮನ್ ಆಗಿ ಕೆಲಸ ಮಾಡಬೇಕು ಅಂತಂದ್ರೆ ಹೆಂಗಿರ್ತದೆ ಅಲ್ವರ? ದಿನ ಬೆಳಿಗ್ಗೆ ಸಾಯಂಕಾಲ ನಿಮ್ಮ ಬಾಸು ಹೋಗ್ತಾ ಬರ್ತಾ ಇದ್ರೆ ನೀವು ನೋಡ್ತಾ ಇದ್ರೆ ಏನಾಗ್ತಾರೆ ಮನಸ್ಸಲ್ಲಿ? ಇಲ್ಲಿದೆಲ್ಲ ಕೆಟ್ಟ ಆಲೋಚನೆ ಬರ್ತಾವಲ್ಲ, ನಾನು ಮ್ಯಾನೇಜರ್ ಆಗಿದ್ದೆ,
ನನ್ನ ವಾಚ್ಮ್ಯಾನ್ ಆಗಿ ಮಾಡ್ಬಿಟ್ರಲ್ಲ ಅಂದ್ಬಿಟ್ಟು ಯಾವ ರೀತಿ ದ್ವೇಷ ಬರ್ತದೋ ಇದೇ ರೀತಿ ದ್ವೇಷ, ಇದೇ ರೀತಿ ಹೊಟ್ಟೆ ಕಿಚ್ಚು ಯಾರಿಗಪ್ಪ ಬಂತು ಅಂತಂದ್ರೆ ಲೂಸಿಫರ್ಗೆ ಬಂತು. ಆವಾಗೆ ಲೂಸಿಫರ್ ಏನಪ್ಪ ಡಿಸೈಡ್ ಮಾಡ್ದ ಅಂತಂದ್ರೆ, ನಾನು ಹೇಗಾರೋ ಆದ ಮತ್ತೆ ಅವಳನ್ನ ನನ್ನ ಕಡೆ ಮಾಡ್ಕೊಂಬಿಟ್ಟೆ, ನನಗೆ ವಶ ಮಾಡ್ಕೊಂಬಿಟ್ಟೆ ಅಂತಂದ್ರೆ, ನನಗೆ ಅಧೀನ ಮಾಡ್ಕೊಂಬಿಟ್ಟೆ ಅಂದ್ರೆ ಇವ್ರ ಮೇಲೆ ನಾನೇನಾಗಿರ್ಬೋದು, ರಾಜ್ಯನಾಗಿರ್ಬೋದು, ಆವಾಗ ನಾನೇ ಒಂದು ದೊರೆಯಾಗಿರ್ತೀನಿ, ಇವ್ರು ನನಗೆ ಪ್ರಜೆ ಆಗಿರ್ತೀನಿ ಅಂತಂದ್ಬಿಟ್ಟು ಈ ತರ ದೇವ್ರ ವಿರುದ್ಧವಾಗಿ ಏನು ಕೆಟ್ಟಾಗೆಲ್ಲ ಯೋಚನೆ ಮಾಡಿ ಏನಪ್ಪ ಮಾಡ್ತಾನೆ ಅಂತಂದ್ರೆ ಏನ್ರಿ ದೇವ್ರ ವಿರುದ್ಧವಾಗಿ ಪಾಪ ಮಾಡ್ತಾನೆ. ಅವಾಗ ಏಷ್ಯಾದಲ್ಲಿ ಹೇಳಂತ ಮಾತೇನಾಗದಲ್ಲಿ ನೆರವೇರಿದ್ರು. ಏನಂತ ಹೇಳ್ತಾರೆ ಏಷ್ಯಾದಲ್ಲಿ 14ನೇ ಅಧ್ಯಾಯ 13 ಮತ್ತು 14 ಓದ್ರಿ ನೋಡೋಣ. ನೀನು ನಿನ್ನ ಮನಸ್ಸಿನಲ್ಲಿ ನಾನು ಆಕಾಶಕ್ಕೆ ಹತ್ತಿ ಉತ್ತರ ನೀನು ನಿನ್ನ ಮನಸ್ಸಿನಲ್ಲಿ ಅಂದ್ರೆ ಸೇತಾನು ಏನ್ರಿ ಇದನ್ನ ಎಲ್ಲಪ್ಪ ಥಿಂಕ್ ಮಾಡ್ತಾರೆ, ತನ್ನ ಮನಸ್ಸಿನಲ್ಲಿ ಏನ್ ಥಿಂಕ್ ಮಾಡ್ತಾರೆ, ನೀನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸುರಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತನಿಗೆ ಸರಿಸಮನಾಗುವೆನು ಅಂದುಕೊಂಡಿದೆಯಲ್ಲ. ನೋಡ್ರ ಏನಂತ ಥಿಂಕ್ ಮಾಡೋದಂತಂದ್ರೆ ಏನ್ರಿ ಆಕಾಶಕ್ಕೆ ಏರಿ ಅದರ ಉತ್ತರ ದಿಕ್ಕಿನ ಕಟ್ಟ ಕಡೆಯಲ್ಲಂತ ಸುರಗಣ ಪರ್ವತದ ಮೇಲೆ ನನ್ನ ಸಿಂಹಾಸನವನ್ನು ಏರಿಸಿ ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರುವೇನು ಅಲ್ಲರ ಏನ್ರಿ ಉನ್ನತೋನ್ನತರಿಗೆ ಸಮಾನ ಆಗ್ತೀನಿ. ಉನ್ನತೋನ್ನತನ ಯಾರ್ರಿ? ತಂದೆಯ ದೇವರು, ಅವ್ರಿಗೆ ನಾನು ಈಕ್ವಲ್ ಆಗ್ತೀನಿ, ಅವ್ರಿಗಿಂತ ಮೇಲೆ ನಾನು ಸಿಂಹಾಸನ ಆಗ್ತೀನಿ, ನಾನೇ ಇಡೀ ಬ್ರಹ್ಮಾಂಡಕ್ಕೆ ರಾಜ್ಯನಾಗ್ತೀನಿ, ನಾನೇ ವಾಚ್ಮನ್ ಆಗಿರ್ಬೇಕು ಅಂತ ಏನ್ ಮಾಡ್ತಾನೆ ದೇವ್ರ ವಿರುದ್ಧವಾಗಿ ಏನ್ ಮಾಡ್ತಾನೆ ತಪ್ಪಾಗಿ ಎಲ್ಲ ಥಿಂಕ್ ಮಾಡ್ದವಾಗ ಏನ್ ಮಾಡ್ತಾನೆ ಅಂದ್ರೆ ಹೇಗಾರ ಮಾಡಿ ಮನುಷ್ಯನ ಅಂದ್ರೆ ವಶಪಡಿಸ್ಕೊಬೇಕು ಅಂತ ಏನ್ ಮಾಡ್ತಾನೆ ಏವಾಳನ್ನ ವಂಚಿಸ್ತಾನೆ. ಹೆಂಗ್ ವಂಚಿಸ್ದ? ಸರ್ಪನ ಉಪಯೋಗಿಸ್ಕೊಂಡು. ಸರ್ಪ ಅದೇನ್ ಮಾಡ್ತಾವ ಏವಳತ್ತ ಬಂದು ಮಾತಾಡ್ತು ಅಂತ ಸರ್ಪ ಮಾತಾಡ್ತಾ ಇಲ್ಲ ಬಂದ್ರೆ ಅವಾಗ ಮಾತಾಡ್ತಿರ್ತೀವಿ ಮಾತಾಡ್ತಿಲ್ಲ ಅದರ ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳೆ. ಸರ್ಪ ಮಾತಾಡೋದಕ್ಕಿಂತ ಇನ್ನ ಬೆಸ್ಟ್ ಆಗಿರೋ ಲ್ಯಾಂಗ್ವೇಜ್ ಏನಿದೆ ಗೊತ್ತಾ? ಬಾಡಿ ಲ್ಯಾಂಗ್ವೇಜ್ ಇದೆ ಅಂತ್ರಿ. ಎಲ್ಲದಕ್ಕಿಂತ ಬೆಸ್ಟ್ ಆಗಿರೋ ಲ್ಯಾಂಗ್ವೇಜ್ ಏನ್ರಿ ಬಾಡಿ ಲ್ಯಾಂಗ್ವೇಜ್. ನೋಡ್ರಿ ಇವಾಗ ಇಂಗ್ಲಿಷ್ ಒಂದು ಮಾತಿದೆ, ಆಕ್ಷನ್ ಸ್ಪೀಕ್ಸ್ ಲೌಡರ್ ದೆನ್ ವಾಯ್ಸ್ ಅಂತ. ಸರ್ಪ ಮಾತಾಡೋದೇ ಬೇಕಿಲ್ಲ ರೀ, ಅರೆ ಸರ್ಪ ಮಾಡೋಂಥ ಎಲ್ಲ ಕೆಲಸಗಳು ಏವಾಳಿಗೆ ಹೇಗಿರ್ಬೋದಾಗಿತ್ತು ಅಂತಂದ್ರೆ ಒಂದು ಮಾತಿನ ರೀತಿಯಲ್ಲಿ. ಎಕ್ಸಾಂಪಲ್ ನೋಡ್ರಿ, ಇವಾಗ ನಾವು ಪಾಠ ಕೇಳ್ತಾ ಇರ್ತೀರಿ ಗಂಭೀರತೆಯಿಂದ ಟಕ್ ಅಂತ, ಸಡನ್ ಆಗಿ ನಮ್ಮ ಮುಂದೆ ಏನಾದ್ರು ಒಂದು ಬೆಕ್ಕು ಹಿಂಗ್ ಹೋಗ್ಬಿಟ್ರೆ ನಮ್ಮ ಮನಸ್ಸಲ್ಲಿ ಏನ್ ಬರ್ತದೆ? ಆಲೋಚನೆಗಳು ಬರ್ತದ ಇಲ್ವಾ? ಎಷ್ಟು ಆಲೋಚನೆಗಳು ಬರ್ತದೆ. ಬೆಕ್ಕು ಹಿಂಗ್ ಬಂತು, ಹಂಗ್ ಗೊತ್ತಾಯ್ತು, ಯಾಕೆ, ಏನು, ಆ ಬೆಕ್ಕು ಅಂದೇನು, ಎಷ್ಟೆಷ್ಟು ಆಲೋಚನೆಗಳು ಪಟ 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 ಅಂತ ಬಂದ್ಬಿಡ್ತಾ ಹೊಣ್ತೀನಿ ಅಲ್ವರ. ಇದೇ ರೀತಿ ಸೇತಾನ್ ಏನಪ್ಪಾ ಮಾಡಿತಂದ್ರೆ ಸರ್ಪನ ಉಪಯೋಗಿಸ್ಕೊಂಡು ಈಡೇನ್ ತೋಟದಲ್ಲಿ ತಿನ್ಬಾರ್ದಾಗಿರೋಂಥ ಹಣ್ಣ ತಿನ್ನೋ ರೀತಿಲಿ ಮಾಡಿತಾನೆ. ಈ ಒಂದು ದೃಷ್ಟಿನ ನೋಡಿದ ತಕ್ಷಣ, ಈ ಒಂದು ವಿಚಾರನ ಸರ್ಪ ಹಣ್ಣ ತಿನ್ನೋದು ನೋಡಿದ ತಕ್ಷಣ ಏವಾಳ ಮನಸ್ಸಲ್ಲಿ ಏನಾಗಿರ್ತಾರೆ ಒಂದು ಪ್ರಶ್ನೆ ಬಂದಿರ್ತದೆ, ಅಯ್ಯಯ್ಯೋ ದೇವ್ರು ತಿನ್ಬೇಡ ಅಂತ ಹೇಳ್ದಲ್ಲ, ಇದೇನಾಗ್ತೈತೆ ಸರ್ಪ ತಿಂದಿ ಬದುಕೆ ಐತಲ್ಲ ಅಂತಂದ್ಬಿಟ್ಟು ಏನಾಗಿರ್ತಾರೆ ಒಂದು ಪ್ರಶ್ನೆ ಬಂದಿರ್ತದೆ. ಆ ಪ್ರಶ್ನೆಗೆ ಸೇತಾನ್ ಏನು ಉತ್ತರ ಕೊಟ್ಟಿದ್ದಾನೆ? ಅಯ್ಯೋ ಹೌದಾ, ನಿಮ್ಗೆ ತಿನ್ಬೇಡ ಅಂತ ಹೇಳಿದ್ರ ದೇವ್ರು, ಹೌದಾ ನಿಜನಾ ಅಂತ ಒಂದು ಪ್ರಶ್ನೆ ಮಾಡಿತಾನೆ. ಈ ಪ್ರಶ್ನೆಗೆ ಯಾವಾಳು ಹೌದು ತಿಂದ್ರೆ ಸತ್ತೋಗ್ಬಿಡ್ತೀಯಾ ಅಂತಂತಂದ್ರು, ನಿಜವಾಗ್ಲೂ ಸಾಯ್ತೀರಾ ಅಂತ ಏನಾಗ್ತೀನಿ ಇನ್ನೊಂದು ಪ್ರಶ್ನೆ ಬಂದಿತ್ತು. ಅದಕ್ಕೇನು ಉತ್ತರ ಕೊಟ್ಟಿತ್ತಾನೆ? ನಿಜವಾಗ್ಲೂ ನೀವು ಸಾಯಲ್ಲ, ಹೇಗೂ ನೀನ್ ಸಾಯಲ್ಲ, ನಿಜವಾಗ್ಲೂ ಸಲ ಹೆಂಗೆ ನಾನು ತಿನ್ ನೋಡಿ ಏನಾಗಿದ್ದೀನಿ, ಬದುಕೆ ಇದ್ದೀನಲ್ಲ, ಅದೇ ತರ ನೀವು ಕೂಡ ತಿಂದ್ರೆ ಏನಾಗ್ಬೋದು, ಬದುಕೆ ಇರ್ಬೋದು, ಸಾಯಲ್ಲ ಅಂತ. ಆವಾಗ ಏವಳಿಗೆ ಇನ್ನೊಂದು ಪ್ರಶ್ನೆ ಬಿಟ್ಟು, ಹಂಗಾರೆ ಏನಕ್ಕೆ ದೇವ್ರು ತಿನ್ಬೇಡ ಅಂತ ಹೇಳಿದ್ರು, ಯಾಕೆ ತಿನ್ಬೇಡ ಅಂತ ಹೇಳಿದ್ರು, ಏನ್ ಕಾರಣ ಅಂತ ಆ ಪ್ರಶ್ನೆ ಏನಾಗಿತ್ತಾರೆ ಉದ್ಭವ ಹೋಯ್ತು. ಅದಕ್ಕೆ ಏನು ಉತ್ತರ ಕೊಟ್ಟಿತ್ತಾನೆ? ನೋಡಪ್ಪ ನೀವು ದೇವ್ರುಗಳ ತರ ಆಗ್ಬಿಡ್ತೀಯ ಅಂದ್ಬಿಟ್ಟು ಯಾರು ಭಯ? ದೇವ್ರ ಭಯ. ಅದಕ್ಕೆ ದೇವ್ರು ನಿಮ್ಗೆ ತಿನ್ಬೇಡ ಅಂತ ಹೇಳ್ಬಿಟ್ಟು ಅಂತ ಏನಾಗಿರ್ತಾರೆ ಆಗಿತ್ತು. ಇವಾಗ ಹಿಂಗೆ ಅಂದಿದ ತಕ್ಷಣ ಏವಳಿಗೆ ಏನಾಗ್ತಾರೆ, ನಾವು ದೇವ್ರ ತರ ಆಗ್ಬಿಡ್ತೀವಿ ಅಂದ್ಬಿಟ್ಟು ಏನ್ರಿ ವಂಚಿಸ್ಬಿಡ್ತಾನೆ. ಆಸೆಯಿಂದ ಏನ್ ಮಾಡ್ತಾಳೆ ಅಂದ್ರೆ ಏವಳು ತಿನ್ಬಾರ್ದಾಗಿನಂತ ಹಣ್ಣ ತಿನ್ಬಿಡ್ತಾಳೆ. ನೋಡ್ರ ಲೋಕದಲ್ಲಿ ಪಾಪ ಹೆಂಗ್ ಬಂದಂತೆ ಒಂದು ಪ್ರಶ್ನೆ, ಒಂದೇ ಒಂದು ಪ್ರಶ್ನೆಯಿಂದ ಲೋಕದಲ್ಲಿ ಏನಾಗಿದ್ದು ಇವತ್ತು ಪಾಪ ಬಂದಿದ್ದು. ನೋಡಿ ಪ್ರಶ್ನೆ ಹೆಂಗಿರ್ತದೆ, ಪ್ರಶ್ನೆ ಚಿಹ್ನೆ ಹೆಂಗಾಗ್ತೀರಿ, ಕ್ವಶನ್ ಮಾರ್ಕ್ ಹಿಂಗೆ ಸರ್ಪದ ಎಡೆ ತರ ಆಗ್ತದೆ. ನೋಡಿದ್ರ ಸರ್ಪದ ಎಡೆ ಹೆಂಗಿರ್ತಾರೆ ನೋಡಿ, ಎಷ್ಟೋ ಪಂಕ್ಚುಯೇಷನ್ ಮಾರ್ಕ್ ಇದೆ, ಆದ್ರೆ ಈ ಪಂಕ್ಚುಯೇಷನ್ ಮಾರ್ಕ್ ಮಾತ್ರ ಸರ್ಪದ ಎಡೆತನ ಯಾಕೆ ಆಗ್ತೀರಿ? ಇದು ಬೈಬಲ್ನ ಬಂದಿರೋದ್ರಿ ಅಲ್ವರ. ಯಾಕೆ ಅಂದ್ರೆ ಲೋಕದಲ್ಲಿ ಫಸ್ಟ್ ಪ್ರಶ್ನೆನೇ ಅದ್ರಿ. ಈ ಪ್ರಶ್ನೆಗೆ ಕಾರಣನೇ ಸರ್ಪ. ಯಾಕಂದ್ರೆ ಸೇತಾನ ಸರ್ಪ ನಿಪೇಕ್ಷಣೆ ಮಾಡ್ತಾನೆ ಪ್ರಶ್ನೆ ಮುಖಾಂತರ ಲೋಕದಲ್ಲಿ ಪಾಪ ತಂದಿರೋದ್ರಿಂದ 2 ಪ್ರಶ್ನೆಗಳ ಮುಖಾಂತರ ಏನ್ ಮಾಡ್ತಾನೆ ಪಾಪಕ್ಕೆ ಒಳಪಡಿಸ್ತಾನೆ. ಇವು 2 ಪ್ರಶ್ನೆ ಜ್ಞಾಪನ ಇಟ್ಕೊಳ್ಳಿ. ಲಾಸ್ಟ್ ನಿಮ್ಗೆ ಎಲ್ಲರಿಗೂ 2 ಪ್ರಶ್ನೆ ಕೇಳ್ತೀನಿ. ಆ ಪ್ರಶ್ನೆಗೆ ಏನು ಉತ್ತರ ನೋಡೋಣ. ಸತ್ಯವಾದ ಮುಖಾಂತರ ನೋಡಿಸಿ ನೀವೇನು ಉತ್ತರ ಕೊಡ್ತೀರಿ ನೋಡೋಣ.
ಅಲ್ರ ಈ ತರ ಪ್ರಶ್ನೆಗಳ ಮುಖಾಂತರ ಏನ್ ಮಾಡ್ತಾನೆ, ಲೋಕಕ್ಕೆ ಪಾಪ ತರ. ಅವಾಗೆ ದೇವರು ಹೇಳೋದು, ನಿನ್ನ ನಿಮಿತ್ತವಾಗಿ ಭೂಮಿ ಶಪಿಸಲ್ಪಟ್ಟಿದೆ. ಏನ್ ಮಾಡೋ, ಮುಳ್ಳು ಕಳೆಗಳು ಬೆಳಿತಾರೆ, ನೀವು ಬೆವರು ಸುರಿಸಿ ಜೀವ ಮಾನವಳ ತಿನ್ಬೇಕು ಅಂತ ಹೊರಗಡೆ ಏನ್ ಮಾಡ್ತಾರೆ, ಈಡೇನ್ ಹೊರಗಡೆ ಕಳಿಸ್ಬಿಡ್ತಾರೆ. ಅದರ ಈಡೇನ್ ತೋಟದಲ್ಲಿ ಹೋಗಿ, ಸರ್ ಈಡೇನ್ ಹೊರಗಡೆ ಹೋಗಿದ್ಮೇಲೆ ಕೆಲಸ ಮಾಡ್ಬೇಕಾರೆ ಏನ್ರಿ ಏನಾಗಿರ್ತಾರೆ ಅವ್ರಿಗೆ, ಒಂದೊಂದ್ಸತಿ ಕೆಲಸ ಮಾಡ್ಬೇಕಾರೆ ಮುಳ್ಳು ಎಲ್ಲ ಏನಾಗಿರ್ತಾರೆ ಅಲ್ಲಿ ಚುಚ್ಚಿರ್ತಾರೆ, ಮುಳ್ಳುಗಳು ಕಳೆಗಳೆಲ್ಲ ಚುಚ್ಬೇಕಾರೆ ಆದಾಮ್ಗೆ ಏನಾಗಿರ್ತಾರೆ, ಈಡೇನ್ ತೋಟಕ್ಕೆ ಜ್ಞಾಪನ ಬಂದಿರ್ತಾರೆ. ಅಯ್ಯೋ ಈಡೇನ್ ತೋಟದಲ್ಲಿ ನಾವು ಎಷ್ಟು ಚೆನ್ನಾಗಿದ್ರಲ್ವಾ, ಎಷ್ಟು ಸಂತೋಷವಾಗಿದ್ರಿ, ಈ ಒಂದೇ ಒಂದು ಸರ್ಪದಿಂದ ಏನಾಗ್ಬಿಡ್ತಲ್ಲ ಹೋಗ್ತಲ್ಲಿ ಪಾಪ ಬಂದ್ಬಿಡ್ತಲ್ಲ, ನಮ್ನ ಈಡೇನ್ ತೋಟ ಹೊರಗಡೆ ಹಾಕ್ಬಿಟ್ಟಲ್ಲ ಅಂದ್ಬಿಟ್ಟು ಆದಾಮ್ಗೆ ಬೆವರು ಸೂಸಿ ದುಡಿಬೇಕಾರೆ ಮುಳ್ಳೆಲ್ಲ ಚುಚ್ಕೊಬೇಕಾರೆ ಸಿಕ್ಕಾಪಟ್ಟೆ ಕೋಪ ಬಂದಿರ್ತಾರೆ ನೋಡಿದ್ದೀನಿ. ಆ ಸಿಕ್ಕಾಪಟ್ಟೆ ಕೋಪ ಬಂದಿರ್ಬೇಕಾರೆ ಎಲ್ಲರ ಸರ್ಪ ಗಿರ್ಪ ಕಾಣಿಸಿದ್ರೆ ಪಟ್ ಅಂತ ಏನ್ ಮಾಡ್ತಾನೆ ಆದಾಮು, ಸುಮ್ಮನೆ ಅದನ್ನ ಹೊಡೆಕ್ ಹೋಗಿರ್ತಾನೆ. ಅದು ಏನ್ ಮಾಡಕ್ ಬಂದಿರಲಿ ಇವನ್ಗೆ, ಇವನು ಏನ್ ಮಾಡ್ತಾನೆ, ದ್ವೇಷದಿಂದ ಹೊಡೆಕ್ ಹೋಗಿರ್ತಾನೆ ನೋಡ್ತೀನಿ. ಇವಾಗ ದ್ವೇಷದಿಂದ ಸರ್ಪನ ಹೊಡೆದ್ರೆ ಸರ್ಪ ಸುಮ್ಮನೆ ಇರ್ತದ? ಅದೇನ್ ಮಾಡ್ತಾರೆ, ಅದಕ್ಕೆ ಕಚ್ಚೋದಿಕ್ ಬರ್ತದ ನೋಡಿರ್ತೀನಿ ಅಲ್ವರ, ಅದಕ್ಕೆ ಕಚ್ಚೋದಿಕ್ ಬರೋದು ನೋಡಿರ್ತೀನಿ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇದೇ ಮನೋಭಾವದಲ್ಲಿ ಏವಾಳ್ ಕನ್ಸೀವ್ ಆಗ್ಬಿಡ್ತಾಳೆ, ಕಾಯಿನ ಜನ್ಮ ತಗೊಂತಾನೆ. ಅದಕ್ಕೆ ಕಾಯಿನ ಹೆಂಗ್ ಹುಟ್ಟಿದ್ದು ಏನ್ರಿ, ದುಷ್ಟನ ಒಂದು ಪ್ರೇರಣೆ, ಎಲ್ಲ ದುಷ್ಟ ಆಲೋಚನೆಗಳು. ಯಾಕಂದ್ರೆ ಇವ್ರಿಬ್ರು ಮೂರತ್ತು ಜಗಳ ಆಡ್ತಿರ್ತಾರೆ. ನೋಡು ನನ್ನ ಕಾಲ್ ಗಾಯ ಆಗಿದೆ ಇವತ್ತು, ಎಲ್ಲ ನೀನೇ ಕಾರಣ, ಸುಮ್ಮನೆ ಇಲ್ಲಾರ ಯಾರು ಅಂತೀನೋ ಅಂತ ಏನಾದ್ರು ನಾನು ಹೇಳ್ದೆ, ನಿನ್ಗೆ ನನ್ನ ಮತ್ತೆ ಕೇಳಕ್ಕಾಗಲ್ಲ ನೀನು ಅಂತಂದ್ಬಿಟ್ಟು ಆದಾಮ್ ಏವಾಳ್ ಮೇಲೆ ರೇಗಿರ್ತಾನೆ. ಏವಾಳ್ ಸ್ವಲ್ಪ ಬೈಸ್ಕೊಂಡಿರ್ತಾಳೆ, ದಿನ ಆಜ್ಞಾರಾಗ ಅದೇ ಹೇಳ್ತಾ ಇದ್ರಿ, ಇವನ್ ಏನ್ ಮಾಡ್ತಾಳೆ, ರೀ ನನಗಂತೂ ಬುದ್ಧಿ ಇಲ್ಲ ರೀ, ನಿಮ್ಗೆ ಬುದ್ಧಿಲ್ ಕೆಟ್ಟೋಗಿತ್ತಾ, ನೀವು ತಿನ್ಬಾರ್ದಾಗಿತ್ತು, ನಿಮ್ಗೆ ಯಾರು ತಿನ್ನೋ ಅಂತ ನಾನು ಹೇಳ್ದ, ಇರ್ಬೇಕಾಯ್ತು ನೀವು ಅಲ್ಲೇ ಅಂತಂದ್ಬಿಟ್ಟು ಏವಾಳ್ ಏನ್ ಮಾಡ್ತಾರೆ, ಉತ್ತರ ಕೊಡ್ತಾರೆ. ಇವಾಗ ಏನಾಗಿರ್ತಾರೆ ಇಬ್ರು ಜಗಳ ಶುರು ಹಚ್ಕೊಂಡಿರ್ತಾರೆ. ಇದೇ ಮೈಂಡಲ್ಲಿ ಕನ್ಸೀವ್ ಆಗಿರ್ಬೇಕಾರೆ ಕಾಯಿ ಏನ್ ಮಾಡ್ಬಿಟ್ಟ, ಜಗಳ ಗಂಟನಾಗೆ ಹುಟ್ಬಿಟ್ಟ ಅಲ್ವರ. ಏನಿವೆ ನೋಡ್ಬೇಕಾರೆ ಇವಾಗ ಅಲ್ಲಿ ದೇವ್ರು ಹೇಳೋದಲ್ಲ, ಈಡೇನ್ ತೋಡ್ತಲೆ ಏನಂತ ಅಂದ್ರೆ ಮಾತು, ನಿನಗೂ ಸ್ತ್ರೀಗೂ ಏನ್ ಮಾಡ್ತೀನಿ ಹಾಗೆತನ ಇರುವಾಗೆ ಮಾಡುವೇನು ಅಂತ ಮಾತು ನೆರವೇರಕ್ ಬಂತು. ಅರ್ಥ ಆಯ್ತಾ? ಹಂಗಾರೆ ದೇವರು ಆದಿಕಾಂಡ 3:14-15 ಇರೋಂಥ ಮಾತು ನೆರವೇರ್ತು. ಒಂದು ನೇರವಾಗಿ ನೆರವೇರ್ತು. ಸರ್ಪಕ್ಕೂ ಮನುಷ್ಯನ್ಗೂ ಏನಾಯ್ತು ಹಗೆತನ, ಜಗಳ ಅಲ್ರ. ಸುಮ್ಮನೆ ನೋಡ್ದವಾಗೆಲ್ಲ ಮನುಷ್ಯನ ಹೊಡೆಯಕ್ಕೆ ಶುರು ಮಾಡ್ದ. ಇವಾಗ ಸರ್ಪ ಪಾಪ ಅದು ಪ್ರೊಟೆಕ್ಷನ್ ಮಾಡ್ಕೊಬೇಕಲ್ಲ, ಸೆಲ್ಫ್ ಪ್ರೊಟೆಕ್ಷನ್. ಅದೇನ್ ಮಾಡ್ತು ಅಂತಂದ್ರೆ ಯಾರ್ಯಾರು ಹೊಡೆಯಕ್ ಬಂದ್ರು ಕಾಲೆಲ್ಲ ಕಚ್ಚೋದಿಕ್ಕೇನಾಯ್ತು ಆಮೇಲೆ ಶುರು ಆಯ್ತು. ಅದಕ್ಕೆ 2 ಅರ್ಥಗಳಿದೆ. ಇದು ಆತ್ಮಿಕ ಅರ್ಥ ಇದೆ, ನೇರವಾಗಿರೋಂಥ ಅರ್ಥ ಇದೆ. ನೇರವಾಗಿರೋ ಅರ್ಥ ಏನಪ್ಪಾ ಅಂತಂದ್ರೆ ಏನ್ರಿ, ನೀನು ಜೀವಮಾನವೆಲ್ಲ ನೆಲೆ ಮೇಲೆ ನೀನು ತೋಯಿಸ್ತಾ ನೀನು ತಿರುಗಾಡ್ತೀಯಾ, ನೀನು ಏನ್ರಿ ನೀನು ಧೂಳನ್ ತಿಂತೀಯ ಅಂತಂದ್ರೆ ಮೋಸ್ಟ್ಲಿ ಸರ್ಪಕ್ಕೆ ಏನಾಗಿರ್ಬೋದು, ಕೈ ಕಾಲು ಇದ್ದಿರ್ಬೋದೇನೋ. ಅದ್ರ ಶಾಪ ಕೊಟ್ಟ ಮೇಲೆ ದೇವ್ರು ಮಾಡಿದ್ರು ನೆಲದ ಮೇಲೆ ತೊಯ್ಯೋ ರೀತಿಯಲ್ಲಿ ಮಾಡ್ರು, ಬಿಚ್ಬಿಟ್ರು. ಅದ್ರ ನೆಟ್ಟಿಗೆ ನಿಂತ್ಕೊಳಕ್ಕಾಗಿಲ್ಲ, ಅದರ ನೆಲಕ್ಕೆ ಅಂಟ್ಕೊಂಡೇ ಏನ್ ಮಾಡ್ಬೇಕಾಯ್ತು ಹೊರಡೋದಕ್ಕೆ ದೇವ್ರು ಕೊಟ್ಟರು. ಆಮೇಲೆ ಜೀವಮಾನ ಏನ್ ತಿಂತೀಯಾ, ಧೂಳನ್ನು ನೆಕ್ಕುವಿ ಅಂತಂದ್ರು ಆದಿಕಾಂಡದಲ್ಲಿ ಅಲ್ರ. ಹಂಗ ಸರ್ಪ ಧೂಳ್ ನೆಕ್ತದ? ಸರ್ಪ ಧೂಳ್ ತಿಂತದ? ಏನ್ರಿ ಸರ್ಪ ಏನ್ ತಿಂತದೆ? ಸರ್ಪ ಬಂದ್ಬಿಟ್ಟು ಏನ್ರಿ ಧೂಳೆಲ್ಲ ಮೊಟ್ಟೆ ಗಿಟ್ಟೆ ನಮ್ಮನ್ನು ತಿನ್ನಕ್ ಕೊಡ್ತಾರೆ ಬೇಕಾರೆ. ಹಂಗ ಧೂಳು ಅಂದೇನು, ಧೂಳು ಅಂದ್ರೆ ಬೈಬಲಲ್ಲಿ ಏನ್ರಿ ಸಾವು ಮರಣನ ಏನ್ತಾರೆ ಹೇಳ್ತಾರೆ ಗೊತ್ತಾ? ಇವಾಗ ನಿನ್ ಬಾಯಿಗೆ ಮಣ್ಣಾಕ ಏನರ್ಥ, ನೀನ್ ಬಾಯಿಗೆ ಮಣ್ಣಾಕ ಅಂದ್ರೆ ಧೂಳಾಕ ಅಂದ್ರೆ ಏನರ್ಥ? ಸಾವು. ಮನುಷ್ಯ ಸತ್ತ ಮೇಲೆ ಕೊನೆಗೆ ಏನಾಗ್ತಾರೆ, 3 ಇಡಿಯಷ್ಟು ಮಣ್ಣು ಹಾಕ್ತಾರೆ, ಏನೋ ಅದೇ ಒಂದು ಗತಿ. ಅಂದ್ರೆ ಬೈಬಲ್ನಲ್ಲಿ ಈ ಒಂದು ಅರ್ಥ ಸಾವು ಅಂತ. ಹಂಗ ಸರ್ಪಕ್ಕೆ ಮರಣ ಬಂದೇ ಬರ್ತದೆ ಅಂತ ಅರ್ಥ. ನೋಡಿ ಓದನ, ಮೀಕಾದಲ್ಲಿದೆ ನೋಡಿ, ಮೀಕಾ 7ನೇ ಅಧ್ಯಾಯ 17ನೇ ವಾಕ್ಯ ಓದಿ. ವರುಣ್ ಬ್ರದರ್ ಲೈನ್ ಇದ್ರೆ ಓದ್ಬೋದಾ? ಮೀಕಾ 7:17 ಬ್ರದರ್, ವರುಣ್ ಬ್ರದರ್. ಹಾವಿನಂತೆ ಧೂಳನ್ನು ನೆಕ್ಕುವರು, ನೆಲದಲ್ಲಿ ಹರಿದಾಡುವ ಕ್ರಿಮಿಕೀಟಗಳಾಗಿ ತಮ್ಮ ಗುಪ್ತ ಸ್ಥಳಗಳಿಂದ ನಡುಗುತ್ತಾ ಈಚೆಗೆ ಹೊರಡುವರು. ಯೆಹೋವನೆಂಬ ನಮ್ಮ ದೇವರಾದ ನಿನ್ನನ್ನು ಅಂಜುತ್ತಾ ಸಮೀಪಿಸಿ ನಿನಗೆ ಭಯಪಡುವರು. ನೋಡ್ರ ಏನ್ರಿ, ಹಾವಿನಂತೆ ಧೂಳನ್ನು ನೆಕ್ಕುವರು. ಮನುಷ್ಯ ಮಾಡ್ತಾರೆ ಹಾವಿನ ತರ ಧೂಳನ್ನು ನೆಕ್ತಾರಂತೆ, ಮನುಷ್ಯ ಕೂಡ ಏನ್ ಮಾಡ್ತಾರೆ ಹಾವಿನ ತರ ಸಾಯ್ತಾರೆ ಅಂತಂದ್ಬಿಟ್ಟು ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ಸಲ್ಲ, ಇದು ನೇರವಾಗಿರೋಂಥ. ಸರಿ, ಆತ್ಮಿಕ ಅರ್ಥ ಏನಪ್ಪಾ ಅಂತ ನೋಡಿದ್ರೆ ಏನ್ರಿ, ಸರ್ಪ ಅವತ್ತಿಂದ ಯಾರಿಗೆ ಟ್ರೇಡ್ ಮಾರ್ಕ್ ಆಗೋಯ್ತು? ಸೇತಾನ ಟ್ರೇಡ್ ಮಾರ್ಕ್. ಅದಕ್ಕೆ ಬೈಬಲ್ ಹೇಳ್ಬೇಕಾರೆ ಸೇತಾನ ಸರ್ಪಕ್ಕೆ ಕಂಪೇರ್ ಮಾಡಿ ಮಾತಾಡ್ತಾರೆ. ಎಲ್ಲಿ ಓದಿ, ಪ್ರಕಟಣೆ 20ನೇ ಅಧ್ಯಾಯ 2ನೇ ವಾಕ್ಯ. ಪ್ರಕಟಣೆ 20ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ ಓದ್ರಿ. ರಮೇಶ್ ಓದಿ. ಪುರಾತನ ಅವನು ಪಿಶಾಚನು ಸೈತಾನನು ಆಗಿರುವ ಪುರಾತನ ಸರ್ಪವೆಂಬ ಘಟಸರ್ಪನನ್ನು ಹಿಡಿದು. ನೋಡ್ರ ಎಷ್ಟು ಕ್ಲೀನ್ ಆಗೈತೆ ನೋಡಿರ್ತೀನಿ, ಪುರಾತನ ಸರ್ಪ. ಯಾಕೆ ಪುರಾತನ ಸರ್ಪ ಬಂತು?
ಎಲ್ಲ ರೀಸನ್ ಐತ್ರಿ. ಪುರಾತನ ಯಾಕೆ ಹೇಳ್ರಿ, ಮಾಡರ್ನ್ ಸರ್ಪ ಅಂತ ಹೇಳಲಿಲ್ಲ. ಅದರ ಓಲ್ಡ್ ಸರ್ಪೆಂಟ್, ಗ್ರೇಟ್ ಓಲ್ಡ್ ಸರ್ಪೆಂಟ್ ಅಂತಾರೆ. ಏನೋ ಈಡಿನ ತೋಟದಲ್ಲಿ ತೊಗೊಂಡಿದ್ದೀನಿ, ಯಾವತ್ತಿಂದ ಇವನ್ ಟ್ರೇಡ್ ಮಾರ್ಕ್ ಅಲ್ವರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ. ಸರ್ಪ ಅಂದ್ರೆ ಇಲ್ಲಿ ಯಾರಿಗಪ್ಪ ಸೂಚನೆ ಅಂದ್ರೆ ಸೇತಾನಿಗೆ ಸೂಚನೆ ಅಲ್ವರ. ಸೇತಾನ್ ಹೆಂಗಿದ್ದ? ರೆಕ್ಕೆ ತೆರೆದು ನೇಳು ಕೊಡಂತ ಕಿರುಬಾಗಿದ್ದಿ ನೀನು, ಸರ್ವ ಸುಲಕ್ಷಣ ಶಿರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ, ಉದಯ ಸೂಚಕ ನಕ್ಷತ್ರವಾಗಿದ್ದೆ. ಯಾವಾಗ ಪಾಪ ಮಾಡ್ತಾನೋ ದೇವರನ್ನ ನೆಲಕ್ಕೆ ದಬ್ಬಿಡ್ತಾರೆ. ನೆಲಕ್ಕೆ ದಬ್ಬಿಡ್ತಾನೆ ಏನ್ರಿ? ಭೂಮಿಗೆ ದಬ್ಬಿಟ್ರು ಅಂತಲ್ಲ ರೀ. ಅವನು ದೇವರ ಸನ್ನಿಧಾನದಲ್ಲಿ ಇನ್ಮೇಲೆ ನೆಟ್ಟಿಗೆ ನಿಂತ್ಕೊಂಡು ನಡೆಯೋದಿಕ್ ಆಗಲ್ಲ ಅಲ್ವರ. ಅವನೇನ್ ಮಾಡ್ಬೇಕು? ನೆಲಕ್ಕೆ ಅಂಟಿಕಂಡೆ ನಡಿಬೇಕು ಅಂತಂದ್ರೆ ದೇವರು ಅವನ ಪರಲೋಕಕ್ಕೂ ಸೇರಿಸ್ಕೊಂಡಿಲ್ಲ ಅವ್ನು ಪಾಪ ಮಾಡಿದ್ಮೇಲೆ ಅಲ್ವರ. ಅವನ ಭೂಲೋಕದಲ್ಲಿ ಏನ್ ಮಾಡಿದ್ರು? ಬಿಟ್ಬಿಟ್ರು ಅಲ್ವರ. ಭೂಮಿಯ ವಾಯುಮಂಡಲದಲ್ಲಿ ಕಟ್ಟಾಕಿದ್ರು. ಅದನ್ನ ನಾವು 3ನೇ ಲೋಕದ ಪಾಠದಲ್ಲಿ ಓದಿದಿರಲ್ವಾ. ಸೇತಾನ ಎಲ್ಲಪ್ಪ ಇದ್ದಾನೆ ಅಂದ್ರೆ ವಾಯುಮಂಡಲದಲ್ಲಿ ಕಟ್ಟಾಕಿದ್ರು. ವಾಯುಮಂಡಲ ಅಧಿಕಾರ ಅಂತ ಅಧಿಪತಿ ಅಂತ ಅದಕ್ಕೆ ಹೇಳೋದು. ನೀನು ಧೂಳನ್ ತಿಂತೀಯ ನೇಮನಿಗೋ, ನೀನ್ ಸಾವು ಇದೇ ಇದೆ. ಸೇತಾನ ಸಾಯಿಸ್ತಾರ? ಅದು ಎಸ್. ಏನ್ರಿ? 1000 ವರ್ಷದ ನಂತರ ಸ್ವಲ್ಪ ಕಾಲ ಸೇತಾನ ಬಿಟ್ಟು ಸೇತಾನ ಏನ್ ಮಾಡ್ತಾರೆ? ಸಾಯಿಸಾಕ್ತಾರೆ. ಈ ರೀತಿ ದೇವರು ಹೇಳುವಂತ ಮಾತಿಗೆ ಆತ್ಮಿಕ ಅರ್ಥ ಇದೆ, ನೇರವಾಗಿದೆ ಅಂತ ಅರ್ಥ ಇದೆ. ಇವಾಗ ನಾವು ಏನ್ ಮಾಡೋಣ? ಇವಾಗ ನೋಡಿ, ಇವಾಗ ಪಾಠ ಏನ್ ನೋಡ್ತಿರೋದು, ಅಲ್ಲಿ ಸ್ತ್ರೀಯ ಸಂತತಿ ಯಾರು, ಸರ್ಪದು ಅಂದ್ರೆ ಯಾರು ಅಂತ ನೋಡೋದು. ಇವಾಗ ನಾವು ಏನು ಸರ್ಪದ ಬಗ್ಗೆ ನೋಡಿದ್ವಿ, ಕರೆಕ್ಟಾ? ಇವಾಗ ನಾವೇನ್ ಮಾಡ್ಬೇಕು ಅಂದ್ರೆ, ಈ ಸರ್ಪ ಇದನ್ನ ತಲೆ ಜಜ್ಜೋದಿಕ್ಕೆ ಒಬ್ಬರ ಸ್ತ್ರೀಯ ಸಂತತಿ ಬರ್ತದೆ ಅಂತ. ಇವಾಗ ನಾವೇನ್ ಮಾಡೋಣ? ಅದು ಯಾರು ಅಂತ ನೋಡೋಣ. ಗೊತ್ತಾಯ್ತಾ? ಇವಾಗ ಸರ್ಪ ಅಂತ ಯಾರನ್ನು ಗೊತ್ತಾಗ್ಬಿಡುತ್ತೆ. ಸರ್ಪ ಅಂದ್ರೆ ಸೇತನ ಬಗ್ಗೆ ಹೇಳ್ತಾ ಇರೋದು ಅಂತ. ಸರಿ, ಹಂಗ್ರೆ ಸ್ತ್ರೀಯ ಸಂತತಿ ಯಾರು, ಅವ್ರ ಬಗ್ಗೆ ನಾವು ನೋಡೋಣ ಅಲ್ವರ. ಇವ್ ನೋಡ್ರಿ, ದೇವ್ರು ಈಡೇನ್ ತೋಟದಲ್ಲಿ ಹೇಳಿದ್ರು, ನೋಡಪ್ಪ, ಸರ್ಪನ ತಲೆನ ಜಜ್ಜಕ್ಕೆ ಯಾರು ಬರ್ತಾರೆ? ಸ್ತ್ರೀನ ಸಂತತಿ ಬರ್ತಾರೆ. ಅಂದ್ರೆ ಸ್ತ್ರೀಯ ಗರ್ಭದಿಂದ ಒಂದು ಮಗು ಏನಾಗ್ತದೆ? ಒಂದು ಸಂತತಿ ಬರ್ತಾರೆ ಅಂತ. ಇವಾಗ ಆದಾಮ್ ಮತ್ತೆ ಅವಳು ಏನ್ ಮಾಡಿತಾರೆ? ಈಡಿನ ಹೊರಗಡೆ ಬಂದಿದ ತಕ್ಷಣ ರೀ ಹೊರಿ ಮಾಡೋದ್ ಬೇಡ, ನಮ್ ಗರ್ಭದಿಂದ ಒಂದು ಕೂಸು ಬರ್ತದೆ, ಅದೇನ್ ಮಾಡ್ತಾರೆ? ಸೇತಾನ್ ತಲೆನ ಜಜ್ಬಿಡ್ತಾರೆ. ನಾವು ತಿರ್ಗಿ ಎಲ್ಗೋಗ್ಬೋದು? ಈಡೇನ್ ತೋಟಕ್ಕೆ ಹೋಗ್ಬೇಕು ಅಂತ ಹೋಗ್ಬೋದು ಅಂತ ನಂಬಿಕೆ ಇದೆಲ್ಲ ಏರ್ತಾರೆ ನೋಡ್ರಿ ಅಂತೀನಿ. ಆದ್ರೆ ಏನಾಯ್ತು? ಏನಾಗಿಲ್ಲ. ಕಾಯಿನ್ ಹುಟ್ಟದ, ಕಾಯಿನ್ ಆಬೇಲ್ನ ಸಾಯಿಸಾಕ್ಬಿಟ್ಟ. ಅಯ್ಯೋ, ಏನಾಗ್ಬಿಡ್ತು? ಫ್ಯಾಮಿಲಿಯಲ್ಲಿ ಫಸ್ಟ್ ಚೈಲ್ಡ್ ಏನ್ ಮಾಡ್ಬಿಡ್ತು? ಮರ್ಡರ್ ಮಾಡ್ಬಿಡ್ತು, ಓಡೋಗ್ಬಿಟ್ರು. ಈ ಸ್ತ್ರೀ ಸಂತತಿ ಬಗ್ಗೆ ಮರ್ತೇ ಹೋಗ್ಬಿಟ್ರು. ಮೊದಲನೇ ಹೋಗ್ತಲ್ಲಿ ದೇವದೂತರು ಬಂದ್ರು, ಪಾಪ ಮಾಡಿದ್ರು, ಜಳ ಬಳೆದ ಅಂತ್ಯ ಆಗೋಯ್ತು ಅಲ್ವರ. ಸೊ ಏನಾಗ್ಬಿಡ್ತಾರೆ? ಇದೇ ತರ ಕಾಲ ಹಿಂಗೆ ಹೊಟ್ಟೋಯ್ತ್ರಿ. ಜನಗಳೆಲ್ಲ ಮರ್ತೇ ಹೋಗ್ಬಿಟ್ರು. ಸ್ತ್ರೀಯ ಸಂತತಿ ಬಗ್ಗೆ ಎಲ್ಲ ಮರ್ತೋಗ್ಬಿಟ್ರು. ಆದ್ರೆ ದೇವ್ರು ಮರಿಬೇಕಲ್ವಾ? ದೇವ್ರು ಮರ್ತಿಲ್ಲ. ದೇವ್ರು ಅದೇ ವಾಗ್ದಾನನ ಯಾರಿಗೆ? ಆದಾಮ್ ಮತ್ತೆ ಅವಳಿಗೆ ಮಾಡ್ತಾರೆ ವಾಗ್ದಾನನ. ತಿರ್ಗಾ ಏನ್ ಮಾಡ್ತಾರೆ? ದೇವರು ವಾಪಸ್ಸು ರಿಮೈಂಡ್ ಮಾಡ್ತಾರೆ. ಎಲ್ಲಿ ರಿಮೈಂಡ್ ಮಾಡ್ತಾರೆ ಅಂತಂದ್ರೆ, ದೇವರಿಗೆ ತುಂಬಾ ಹತ್ರವಾಗಿರೋ ಸ್ನೇಹಿತನಾಗಿರೋಂಥ ಅಬ್ರಹಾಮನ್ಗೆ ಹೇಳ್ತಾರೆ. ನೋಡಿದ್ದೀನಿ ಎಲ್ಲಿ? ಆದಿಕಾಂಡ 22:16. ಆದಿಕಾಂಡ 22:16. ಸುಜಾತ ಪ್ರಕಾಶ್ ಸಿಸ್ಟರ್ ಓದ್ಬೋದಾ? ಸುಜಾತ ಪ್ರಕಾಶ್ ಸಿಸ್ಟರ್ ಲೈನ್ ಇದ್ದೀರಾ? ಓಕೆ. ಧನಲಕ್ಷ್ಮಿ ಸಿಸ್ಟರ್ ಓದ್ತೀರಾ? ಆದಿಕಾಂಡ 22:16. ಉಮಾ ಸಿಸ್ಟರ್ ಓದಿ. ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆಯದೆ ಹೋದದ್ದರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು. ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರದ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನಪಡಿಸಿಕೊಳ್ಳುವರು. ನೋಡ್ರ, ನಿನ್ನ ಸಂತತಿನ ಏನ್ ಮಾಡ್ತೀನಿ? ಅಸಂಖ್ಯವಾನ ಮಾಡ್ತೀನಿ. ಅದರ ನಿನ್ನ ಸಂತತಿ ಮುಖಾಂತರ ಲೋಕದಂತ ಪ್ರತಿಯೊಬ್ಬ ಮನುಷ್ಯನ ಏನ್ ಮಾಡ್ತೀನಿ? ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾರೆ. ಇವಾಗ ಈ ಎರಡು ಒಂದೇನಾ ಅಂದ್ರೆ ಎಸ್, ಎರಡು ಒಂದೇ. ಅಲ್ಲೇನ್ ಮಾಡ್ತೀನೋ? ನಿನ್ನ ಸಂತತಿ ಮುಖಾಂತರ ಸರ್ಪದ ತಲೆನ ಜಸ್ತೀನಿ ಅಂತಂದ್ರು. ಇಲ್ಲಿ ಪಾಸಿಟಿವ್ ಆಗಿ ಹೇಳ್ತಾರೆ, ಅಲ್ಲಿ ನೆಗೆಟಿವ್ ಆಗಿ ಹೇಳಿದ್ರು, ಇಲ್ಲಿ ಪಾಸಿಟಿವ್ ಆಗಿ ಹೇಳ್ತಾರೆ. ಪಾಸಿಟಿವ್ ಅನ್ನ ಏನರ್ಥ? ದೃಢವಾಗಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ನಿನ್ನ ಸಂತತಿ ಮುಖಾಂತರ ಸರ್ಪ ತಲೆ ಜಸ್ತೀನಿ ಏನರ್ಥ? ಎಲ್ಲಾರ್ಗು ಏನ್ ಮಾಡ್ತೀನಿ? ಆಶೀರ್ವಾದನ ಕೊಡ್ತೀನಿ ಅಂತ ಅರ್ಥ ಅಲ್ವರ. ಆದಾಮಿಗೆ ಹೇಳಿರಂತ ಮಾತನೇ ಅಬ್ರಾಹಮ್ಗೆ ಹೇಳ್ತಾರೆ. ನಿನ್ನ ಸಂತತಿ ಮುಖಾಂತರ ಪ್ರತಿಯೊಬ್ಬ ಮನುಷ್ಯನ ಏನ್ ಮಾಡ್ತೀನಿ? ಆಶೀರ್ವದಿಸ್ತೀನಿ. ಇದೇ ಮಾತನ್ನ ತಿರ್ಗಾ ಈಸಾಕಂಗೆ ಹೇಳ್ತಾರೆ. ಆದಿಕಾಂಡ 26:4. ಕೆಂಪರಾಜ್ ಬದರ್ ಓದ್ತೀರಾ? ಕೆಂಪರಾಜ್ ಬದರ್ ಆದಿಕಾಂಡ 26:4 ಓದ್ಬೋದಾ? ನಿನ್ನ ತಂದೆಯಾದ ಅಬ್ರಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞಾ ನೇಮ ವಿಧಿಗಳನ್ನು ಕೈಗೊಂಡು ನಡೆಯುವುದರಿಂದ
ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಿ ನಿನ್ನ ಸಂತತಿಯವರನ್ನು ಆಕಾಶದಲ್ಲಿರುವ ನಕ್ಷತ್ರಗಳಷ್ಟಾಗಿ ಮಾಡಿ ಅವರಿಗೆ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ನೋಡ್ರ, ಸೇಮ್ ಸಂತತಿ. ಇದೇ ಮಾತ್ರ ಹೇಳ್ತಾರೆ, ಆಕಾಶ ನಕ್ಷತ್ರ ತರ ಹೇಳ್ತಾರೆ. ಇದೇ ಮಾತ್ರ ನೆಕ್ಸ್ಟ್ ಇವಾಗ ಏನ್ ಮಾಡ್ತಾರೆ, ಅಬ್ರಾಹಂ ಏನ್ ತಿಳ್ಕೊಂಡ್ರು, ಓ ನನ್ನ ಸಂತಿ ಇಸಾಕನೇ ಅಪ್ಪ ಈ ಕೆಲಸ ಮಾಡೋದು, ಇಸಾಕನ ಮುಖಾಂತರ ಎಲ್ಲಾರ್ಗು ಆಶೀರ್ವಾದ ಬರ್ತಾರೆ ಅಂತ ತಿಳ್ಕೊಂಡ್ರು. ಆದ್ರೆ ಇಸಾಕ ಮುಖಾಂತರ ಎಲ್ಲರಿಗೂ ಆಶೀರ್ವಾದ ಬಂದಿಲ್ಲ. ಆದ್ರೆ ಇಸಾಕನ್ಗೆ ಏನ್ ಮಾಡ್ತಾರೆ, ನೋಡಪ್ಪ ನೀನೆಲ್ಲ ಸಂತತಿ, ನಿನ್ನಿಂದ ಒಂದು ಕೂಸು ಬರ್ತದೆ, ಅದು ಸಂತತಿ ಅಂತ ಏನ್ ಮಾಡ್ತಾರೆ, ತಿರ್ಗಾ ವಾಗ್ದಾನ ನಿನ್ನ ಮುಂದಕ್ಕೆ ಅಂತ ಹೇಳ್ತಾರೆ. ಎಲ್ಲರ ಇವಾಗ ನೀವ್ ಹೇಳ್ರಿ, ಇಸಾಕನ್ಗೆ ಎಷ್ಟು ಜನ ಮಕ್ಳು? ಇಬ್ರು. ವೆರಿ ಗುಡ್. ಯಾರ ಸಿಸ್ಟರ್? ಯಾಕೋಬ್ 12 ಜನ ಇಸ್ರಾಯೇಲರ ಕುಲಗಳ ಮೂಲ ಪುರುಷರು. ಅಯ್ಯೋ, ಹಾ, ಫಸ್ಟ್ ಇಸಾಕಿನ ಎಷ್ಟು ಜನ ಮಕ್ಳು? ಯಾಕೋಬುಗೆ 12 ಏಸ ಯಾಕೋಬು, ಯಾಕೋಬ್ ಮುಖಾಂತರ 12 ಗೋತ್ರ ಏನಾಗ್ತಾರೆ, ಆಗ್ತಾರೆ. ನೋಡಿರ್ತೀನಿ ಇವಾಗ ದೇವರಲ್ಲಿ ಯಾಕೋಬನ ಆಯ್ಕೆ ಮಾಡ್ತಾರೆ. ಯಾಕೋಬನ್ಗೆ ತಿರ್ಗಾ ಇದೇ ವಾಗ್ದಾನ ನೀಡ್ತಾರೆ. ಅಂದ್ರೆ ಏನರ್ಥ, ಯಾಕೋಬ್ ನೀನೆಲ್ಲಪ್ಪ ಸಂತತಿ, ನಿನ್ನ ಮುಖಾಂತರ ಒಂದು ಸಂತತಿ ಬರ್ತದೆ ಅಂತ ಹೇಳ್ತಾರೆ. ಆದಿಕಾಂಡ 28:13 ಓದಿ. ಆದಿಕಾಂಡ 28:13 ಉಮಾಸ್ಟರ್ ಓದಿ. ಜೆನಿಸಿಸ್ 28:13 ಉಮಾಸ್ಟರ್. ಇದಲ್ಲದೆ ಯೆಹೋವನು ಅವನ ಬಳಿಯಲ್ಲಿ ನಿಂತು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ಈಸಾಕನ ದೇವರು ಆಗಿರುವ ಯೆಹೋವನು, ನೀನು ಮಲಗಿಕೊಂಡಿರುವ ಈ ದೇಶವನ್ನು ನಿನಗೂ ನಿನ್ನ ಸಂತತಿಗೂ ಕೊಡುತ್ತೇನೆ. ನೋಡ್ರ ಏನ್ರಿ, ನಿನಗೂ ಈ ಸಂತತಿ, ಸೇಮ್ ಅದೇ ಸಂತತಿ ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾರೆ. ಇವಾಗ ಈ ಯಾಕೋಬ್ಗೆ ಎಷ್ಟು ಜನ ಮಕ್ಳಿದ್ರು? 12 ಜನ ಮಕ್ಳಿದ್ರು. ಇವಾಗ 12 ಜನ ಮಕ್ಳಲ್ಲಿ ದೇವ್ರು ಯಾರನ್ನ ಆಯ್ಕೆ ಮಾಡಿದ್ರು ಅಲ್ವರ? ಯಾರನ್ನ ಆಯ್ಕೆ ಮಾಡಿದ್ದ? ಯೋಸೆಫ್ನ. ಅದವರ ಯಾಕೆ ಐಗುಪ್ತ ದೇಶಕ್ಕೆ ಕಳಿಸ್ಬಿಟ್ರು, ರಾಜನಾಗ್ಬಿಟ್ಟ ಅಂದ್ಬಿಟ್ಟದವರ? ಆಕ್ಚುಲಿ ನೋಡ್ಬೇಕಾರೆ 12 ಗೋತ್ರದಲ್ಲಿ ದೇವ್ರು ಆಯ್ಕೆ ಮಾಡಿದಂತ ಗೋತ್ರ ಯಾವ್ದು ಗೊತ್ತಾ? ಯೆಹೂದ. ಹಾ, ಯೆಹೂದ ಗೋತ್ರ. ಪರವಾಗಿಲ್ಲಪ್ಪ, ವೆರಿ ಗುಡ್. ಬೈಬಲ್ ಎಲ್ಲ ಓದ್ತೀರಾ, ವೆರಿ ಗುಡ್, ಸೂಪರ್. ದೇವ್ರ ಮಕ್ಳು ಯಾವಾಗೂ ಹಗಲಿರುಳು ದೇವ್ರ ವಾಕ್ಯ ಮಾಡಬೇಕು, ಧ್ಯಾನ ಮಾಡಂತ ಮನುಷ್ಯ ಭಾಗ್ಯವಂತ. ಅದರ ನೋಡಿ, ಯೆಹೂದ ಗೋತ್ರ ಅದರ ಎಲ್ಲಿ ಕೊಟ್ಟಿದೆ? ಆದಿಕಾಂಡ 49ನೇ ಅಧ್ಯಾಯ 9ನೇ ವಾಕ್ಯ, ಜೆನಿಸಿಸ್ 49:9. ಸಿಮಿಯೋನ್ ಬದರ್ ಓದ್ತೀರಾ? ಎಷ್ಟು ಸರ್? 49:9. ಆದಿಕಾಂಡ 49:9. ಸರಿ, ಓಕೆ. ಬೇರೆ ಯಾರು ಓದ್ತೀರಾ? ಯೆಹೂದನು ಪ್ರಾಯದ ಸಿಂಹದಂತಿದ್ದಾನೆ, ನನ್ನ ಪುತ್ರನೇ. ಯೆಹೂದನು ಪ್ರಾಯದ ಸಿಂಹದಂತಿದ್ದಾನೆ, ನನ್ನ ಪುತ್ರನೇ, ನೀನು ಮೃಗವನ್ನು ಹಿಡಿದು ಕೊಂದು ಬೆಟ್ಟವನ್ನು ಸೇರಿದ ಸಿಂಹದೋಪಾದಿಯಲ್ಲಿದ್ದಿ. ಅವನು ಸಿಂಹದಂತೆ ಕಾಲು ಮುದುರಿ ಹೊಂಚು ಹಾಕಿಕೊಂಡಿದ್ದಾನೆ. ಮೃಗೇಂದ್ರನಿಗೆ ಸಮಾನನಾದ ಇವನನ್ನು ಕೆಣಕುವುದು ಯಾರಿಂದಾಗಿತ್ತು? ಕಂಟಿನ್ಯೂ. ರಾಜದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಆ ದಂಡವು ಯೆಹೂದನ ಕೈಯಿಂದ ತಪ್ಪುವುದಿಲ್ಲ. ನೋಡ್ರ, ರಾಜ್ಯದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಯೆಹೂದದಿಂದ ಆ ದಂಡ ಏನಾಗಲ್ವಂತೆ, ತಪ್ಪುವುದಿಲ್ಲ. ರಾಜ್ಯದಂಡ, ರಾಜ್ಯನ ಆಳ್ವಿಕೆ ಮಾಡಂತ ಒಬ್ಬ ವ್ಯಕ್ತಿ ಯಹೂದ ಗೋತ್ರದಿಂದ ಬರ್ತಂತ ನೋಡಿದೀನಿ ಅಲ್ವರ? ಇವಾಗ ನೀವ್ ಹೇಳ್ರಿ, ಇಡೀ ಲೋಕವನ್ನು ರಾಜಾದಿ ರಾಜಂತರ ಆಳ್ವಿಕೆ ಮಾಡಕ್ಕೆ ಒಬ್ಬ ವ್ಯಕ್ತಿ ಬರ್ತಾರಂತೆ, ಅವ್ರು ಯಹೂದ ಗೋತ್ರದಿಂದ ಬರ್ತಾರಂತೆ. ಯಾರ ವ್ಯಕ್ತಿ? ಹಾ, ನೋಡ್ರ, ವೆರಿ ಗುಡ್, ಕರೆಕ್ಟ್ ಆಗಿ ಹೇಳ್ಬಿಟ್ಟಿರಂತೆ ನೋಡಿ. ಅಂದ್ರೆ ಆದಾಮ್ಗೆ ಹೇಳಿರಂತ ಒಂದು ಸಂತತಿ ಯಾರಪ್ಪ ಅಂದ್ರೆ ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತ. ಇವ್ ನೋಡ್ರಿ, ಇವಾಗ ಇವೆಲ್ಲ ವಾಗ್ದಾನನ ಯಾರು ಕೇಳ್ತಾ ಇದಾರೆ? ಶೈತಾನ್ ಕೇಳ್ತಾ ಇದ್ದಾನೆ. ಕರೆಕ್ಟಾ? ವಾಯು ಮಂಡ್ಯ ಅಧಿಕಾರ ನಡೆಸಂತ ಅಧಿಪತಿ ಏನ್ ಮಾಡ್ತಾವನೆ? ಇದನ್ನ ಟ್ರೇಸ್ ಔಟ್ ಮಾಡ್ತಾವನೆ. ಯಾಕೆ? ಓಹೋ, ನೋಡಪ್ಪ, ಏನ್ರಿ, ನಾನಂತೂ ಕಚ್ಬಿಟ್ಟೆ ಅಲ್ವರ? ನನ್ನಿಂದ ಏನಾದ್ರು ಆದಾಮ ಮತ್ತೆ ಅವಳನ್ನ ಈಡಂದ್ರೆ ಹೊರಗಡೆ ಹಾಕ್ಬಿಟ್ರು. ಇವಾಗ ನನ್ ತಲೆನ ಜಜ್ಜಕ್ಕೊಬ್ರು ಬರ್ತಾವ್ರಲ್ಲ, ಇವ್ರು ಯಾರು ಇವರು ಅಂತ ಏನ್ ಮಾಡ್ತಾನ? ಅವಾಗಿಂದ ಟೆಸ್ಟ್ ಮಾಡ್ಕೊಂಡೇ ಬರ್ತಾವನೆ. ಎಲ್ಲಿ? ಆದಾಮ ಮತ್ತೆ ಅವಳಿಂದ ಕಾಯಿನ ಕೆಡಿಸ್ಬಿಟ್ಟ ಅಲ್ವರ? ಅವ್ರ ಮನೇಲೆ ಗಲಾಟೆ ತಂದ್ಬಿಟ್ಟ, ಜಗಳ ತಂದ್ಬಿಟ್ಟ ಅದರ. ಅಬ್ರಾಮು, ಇಸಾಕು, ಯಾಕೋಬು ಹಿಂಗೆ ಬಂದ್ಬಿಡ್ತು. 12 ಜನ ಮಕ್ಳುಗಳೆಲ್ಲ ಬಂದ್ಬಿಡ್ತು. ಇಸ್ರೇಲ್ ರಾಜ್ಯನೇ ಫಾರ್ಮ್ ಆಗೋಯ್ತು. ಇವಾಗ ಸೇತಾನು ಅಲರ್ಟ್ ಆಗ್ಬಿಟ್ಟ. ಓಹೋ, ಹಂಗಾರೆ ಸಂತತಿ ಬಂದ್ರೆ ನಮ್ಮನ್ನ ನಾಶ ಮಾಡೋರು ಬರೋದು ಎಲ್ಲಿಂದ ಬರ್ತಾರೆ? ಎಲ್ಲಿಂದ ಬರ್ತಾರೆ? ಬಂದ್ರೆ ಇಸ್ರೇಲಿಂದ ಬರ್ತಾರೆ. ಹಂಗಾರೆ ಇಸ್ರೇಲ್ ರಾಜ್ಯ ಇರಬಾರ್ದು. ಇಸ್ರೇಲ್ ರಾಜ್ಯನ ನಾಶ ಮಾಡಬೇಕು ಅಂತ ಏನ್ ಮಾಡ್ದಾಗ ಎಷ್ಟೋ ಪ್ಲಾನ್ ಮಾಡ್ತಾರೆ. ಅದಕ್ಕೆ ಸೇತಾನಿಗೆ ಭಯ ಇದೆ. ಎಲ್ಲಾರು ಯೋಚನೆ ಮಾಡ್ತಾರೆ, ಹೆಂಗ್ ಬದ ಸೇತಾನ್ ಭಯ ಇದೆ? ನಾವೇನ್ ತಿಳ್ಕೊಂಡ್ಬಿಡ್ತೀರಿ, ಅಯ್ಯೋ ಬದ ಸೇತಾನ್ ನಮ್ಮನ್ನ ನೋಡಿದ್ರೆ ಭಯ ಪಡ್ತಾನೆ.
ಸೇತ ನೋಡಿದ್ರೆ ನಾವು ಭಯ ಪಡ್ತೀರಿ ಅಂತಂತಂದ್ರೆ ನೋಡಿದ್ರ ಆ್ಯಕ್ಚುಲಿ ಏನ್ರಿ ನಮ್ಮನ್ನು ನೋಡಿದ್ರೆ ಅವ್ನು ಭಯ ಪಡ್ತಾನೆ. ಯಾಕೆ ಅಂತ ಲಾಸ್ಟ್ ಹೇಳ್ತೀನಿ, ಪಾಯಿಂಟ್ ಬರ್ಕೊಂಡಿರ್ತೀನಿ, ನೋಟ್ಸ್ ಬರ್ಕೊಳ್ಳಿ ಎಲ್ಲ ದಯವಿಟ್ಟು ಹೇಳ್ತೀನಿ. ನಾವು ಸೇತ ನೋಡಿ ಎದುರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಅವ್ನು ನಮಗೆ ಕಂಡ್ರೆ ಭಯ ಅಲ್ವರ. ನೋಡಿ ಇವಾಗ ಸೇತಾನ್ಗೆ ಒಂದು ವಿಚಾರ ಭಯ ಇದೆ, ಯಾವುದಪ್ಪ ಅಂದರೆ ಸ್ತ್ರೀಯ ಸಂತತಿ ಕಂಡ್ರೆ ಭಯ. ಯಾಕಂದ್ರೆ ದೇವ್ರು ಹೇಳಿದ್ಮೇಲೆ ಮಾತು ನೆರವೇರ್ಬೇಕು, ತಲೆ ಜಜ್ಬೇಕು ಅಂತ ಜಜ್ಜೇ ಜಜ್ತಾರೆ, ಏನೇ ಕಾರಣಕ್ಕೂ ಬಿಡಕ್ಕೆ ಸಾಧ್ಯನೇ ಇಲ್ಲ ಅಲ್ವರ. ಸರಿ, ಅದಕ್ಕೆ ಏನು ಮಾಡ್ದ ಇಸ್ರೇಲ್ ಜನಗಳು ಐಗುಪ್ತ ದೇಶ ಬಿಟ್ಟು ಹೊರಗಡೆ ಬಂದಿದ ತಕ್ಷಣ ಏನು ಮಾಡ್ದ, ಗುಣಗುಟ್ಟಂಗೆ ಮಾಡ್ದ. ದೇವ್ರವ್ರಿಗೆ ಶಾಪ ಕೊಟ್ರು, ವಿಗ್ರಹಾರಾಧನೆ ಮಾಡಿದ್ರು ಅಲ್ವರ. ಎಂತ ಚಿನ್ನದ ಬಸ್ ಹಾಕಬಿಟ್ಟು ಅದಕ್ಕೆ ಅಡ್ಡ ಬಿದ್ರು, ದೇವ್ರವ್ರಿಗೆ ಏನು ಮಾಡಿದ್ರು, ಶಿಕ್ಷೆ ಕೊಟ್ರು. ಶತ್ರುಗಳೆಲ್ಲ ಬಿಟ್ರು ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಲ್ವರ. ಇಸ್ರೇಲ್ ಜನಗಳಿಗೆ ಶಿಕ್ಷೆ ಕೊಟ್ಬಿಟ್ಟು ದಾಸತ್ವಕ್ಕೆ ದೇವ್ರು ಏನು ಮಾಡಿದ್ರು, ಕರ್ಕೊಂಡೋದ್ರು. ಆದರೆ ದೇವರು ಇಸ್ರೇಲ್ನ ನಾಶ ಮಾಡಲಿಲ್ಲ. ಸೊಲೊಮೋನ್ ಕಾಲದಲ್ಲಿ ರಾಜ್ಯ 2 ಭಾಗ ಆಗ್ತದೆ, ಆದರೆ ಏನೇ ಮಾಡಿದ್ರು ಸರಿ ದೇವರು ಇಸ್ರೇಲನ್ನು ಮಾತ್ರ ಕೈ ಬಿಡಲಿಲ್ಲ. ಯೇಸು ಕ್ರಿಸ್ತು ಹುಟ್ಟ ಅಂತ ಸಮಯಕ್ಕೆ ಏನು ಮಾಡ್ತಾರೆ, ತಿರ್ಗಾ ಎಲ್ಲರೂ ಯೆರೂಸಲೇಮಿಗೆ ಬಂದ್ಬಿಟ್ಟು ವಾಸ ಮಾಡ್ಬೇಕು, ಆ ಥರ ಮಾಡ್ತಾರೆ ಅಲ್ವರ. ಆವಾಗ ಏನಾಯ್ತದೆ ಅಂತಂದರೆ ಏನ್ರಿ ಮರಿಯಾಳಿಗೆ ಬಂದು ಹೇಳ್ತಾರೆ, ಎಲ್ಲ ಸ್ತ್ರೀಗಳಲ್ಲಿ ಭಾಗ್ಯವಂತಳು ನೀನು ಅಂತ ಹೇಳ್ಬೇಕಾರೆ ಸೇತಾನ ಏನಾಗ್ಬಿಡ್ತಾನೆ, ಅರೆ ನೋಡಪ್ಪ, ಓಹೋ ನಮ್ಮ ಶತ್ರು ಇಲ್ಲಿ ಹುಡ್ತಾವ್ರೆ, ಮರಿಯಾಳ ಗರ್ಭದಲ್ಲಿ ಹುಡ್ತಾವ್ರೆ ಅಂತ ಅವ್ನಿಗೆ ಗೊತ್ತಾಗ್ಬಿಡ್ತಾನೆ. ಅದಕ್ಕೆ ಏನು ಮಾಡ್ತಾನೆ, ಮರಿಯಾಳನ್ನ ಕಲ್ಲೊಡ್ದು ಸಾಯಿಸ್ಬೇಕು ಅಂತ ಏನು ಮಾಡ್ತಾನೆ, ಪ್ಲಾನ್ ಮಾಡ್ತಾನೆ ಇಲ್ವಾ? ನೋಡ್ರ ಪ್ಲಾನ್ ಮಾಡ್ತಾನೆ. ಆವಾಗ ಏನು ಮಾಡ್ತಾರೆ, ದೇವರು ಯೋಸಫನ್ಗೆ ಕನ್ಸು ಮುಖಾಂತರ ಹೇಳ್ತಾರೆ, ಆ ಸ್ತ್ರೀ ಕನ್ಯೆ ಪರಿಶುದ್ಧಳು ಅಲ್ವರ. ಪರಿಶುದ್ಧಳು ಏನ್ರಿ ಆ ಥರ ಅಲ್ಲ, ಶುದ್ಧಳು ಅವಳು, ಅವ್ಳು ಪಾಪ ಮಾಡಿಲ್ಲ, ದಯವಿಟ್ಟು ನೀನು ಮದುವೆ ಮಾಡ್ಕೊಂತಂದವಾಗ ಏನು ಮಾಡ್ತಾನೆ ಯೋಸೆಫ್, ಮರಿಯಳನ್ನ ಮದುವೆ ಮಾಡ್ಕೊಂತಾರೆ ಅಲ್ವರ. ನೋಡಿರ್ತೀನಿ, ಇವಾಗ ಓದಿರ್ತೀನಿ, ಗಲಾತ್ಯರು 3:16 ಓದಿ. ಗಲೇಷಿಯನ್ಸ್ 3:16, ಗಲೇಷಿಯನ್ಸ್ 3:16. ಪವಿತ್ರ ಎಸ್ತರ್ ಸಿಸ್ಟರ್ ಓದ್ಬೋದಾ? ಪವಿತ್ರ ಎಸ್ತರ್ ಸಿಸ್ಟರ್. ಓಕೆ, ಭಾರತಿ ಸಿಸ್ಟರ್. ನವೀನ್ ಬ್ರದರ್, ನವೀನ್ ಕುಮಾರ್ ಬ್ರದರ್ ಲೈನ್ ಇದ್ದೀರಾ, ಓದ್ತೀರಾ? ಓಕೆ, ಉಮಾ ಸಿಸ್ಟರ್ ಓದಿ. ಒಳ್ಳೆಯದು, ದೇವರು ಅಬ್ರಹಾಮನಿಗೂ ಅವನ ಸಂತತಿಗೂ ವಾಗ್ದಾನವನ್ನು ಮಾಡಿದನು. ಆತನು ನಿನ್ನ ಸಂತತಿಗಳಿಗೆ ಎಂದು ಹೇಳಿ ಅನೇಕರನ್ನು ಸೂಚಿಸಿದೆ, ನಿನ್ನ ಸಂತತಿಗೆ ಎಂದು ಹೇಳಿ ಒಬ್ಬನನ್ನೇ ಸೂಚಿಸುತ್ತಾನೆ, ಆ ಒಬ್ಬನು ಕ್ರಿಸ್ತನೇ. ಆ ಒಬ್ಬನು ಯಾರಂತೆ, ಕ್ರಿಸ್ತನೇ ಅಲ್ವರ. ಹಂಗಾರೆ ಯೇಸು ಕ್ರಿಸ್ತು ಭೂಲೋಕ ಹುಟ್ಟಬೇಕಾದ್ರೆ ಹೇಗೆ ಹುಟ್ಟಿದ್ರು ಅಂದ್ರೆ ಸ್ತ್ರೀಯ ಸಂತತಿಯಾಗಿ ಹುಟ್ಟಿದ್ರು. ಇಬ್ರಿಯರು 2:16, ಇಬ್ರಿಯರು 2:16. ಅಭಿಷೇಕ್ ಬ್ರದರ್ ಓದ್ತೀರಾ? ಹೀಬ್ರೂಸ್ 2:16. ಓಕೆ, ಹೀಬ್ರೂಸ್ 2:16. ಆತನು ದೇವದೂತರನ್ನು ಹಿಡಿದವನೆಂದು ಬರೆದಿಲ್ಲ, ಅಬ್ರಾಹ್ಮನ ಸಂತತಿಯನ್ನು ಕೈ ಹಿಡಿದಿದ್ದಾನಷ್ಟೇ. ನೋಡ್ರ ಬ್ರದರ್, ನಿಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೋ ಸೌಂಡ್ ಬರ್ತೈತೆ, ದಯವಿಟ್ಟು ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ, ಸೌಂಡ್ ಕಮ್ಮಿ ಮಾಡ್ಕೊಳ್ಳಿ. ಅದೇ ನೋಡ್ಬೇಕಂದ್ರೆ ಆತನು ಏನ್ರಿ ದೇವದೂತರಾಗಿ ಬಂದಿಲ್ವಂತಾರೆ, ಅಬ್ರಹಾಮಿನ ಸಂತತಿಯಾಗಿ ಏನ್ ಮಾಡಿದೆ ಯೇಸು ಕ್ರಿಸ್ತ ಬಂದಿರ. ನೋಡ್ರ ಎಷ್ಟು ಕ್ಲೀನ್ ಆಗೈತೆ ನೋಡ್ತೀನಿ, ನೋಡ್ರ ಸ್ತ್ರೀಯ ಸಂತತಿ ಯಾರ, ಅಬ್ರಹಾಮಿನ ಸಂತತಿ ಯಾರಂತೆ, ಯೇಸು ಕ್ರಿಸ್ತು ಭೂಲಕ ಬರ್ಬೇಕಾದ್ರೆ ಆ ಸಂತತಿಯಾಗಿ ಬಂದಿದ್ರು. ಅದಕ್ಕೆ ಸೇತಾನ ಅದನ್ನು ಬಿಡಲ್ಲ. ಮಗು ಹುಟ್ಟಕ್ಕಿಂತ ಮುಂಚೆ ಮರ್ಡರ್ ಮಾಡಕ್ ಟ್ರೈ ಮಾಡ್ತಾನೆ, ಮಗು ಹುಟ್ಟ ಮೇಲೆ ಎರಡನ ಮುಖಾಂತರ ಏನ್ ಮಾಡ್ತಾನೆ, ಎಲ್ಲ 2 ವರ್ಷದ ಒಳಗಡೆ ಅಂತ ಎಲ್ಲಾ ಗಂಡು ಮಕ್ಳು ಏನ್ ಮಾಡ್ತಾನೆ, ಸಾಯಿಸೋದಕ್ಕೆ ಪ್ಲಾನ್ ಮಾಡ್ತಾನೆ. ಅದರ ಯಾವ್ದು ಮಾಡಿದ್ರು ಯಾವ್ದು ಸಕ್ಸಸ್ ಆಗಲ್ಲ. ಕೊನೆಗೆ ಯೇಸು ಕ್ರಿಸ್ತು ದೀಕ್ಷಾಸ್ನಾನ ತಗೊಂತಾರೆ. ಯೇಸು ಕ್ರಿಸ್ತು ದೀಕ್ಷಾಸ್ನಾನ ತಗೊಂಡ್ಮೇಲೆ ಏನಪ್ಪಾ ಮಾಡ್ತಾರೆ ಅಂದ್ರೆ ಯೇಸು ಕ್ರಿಸ್ತು ಅಡವಿಗೆ ಹೋಗ್ತಾರೆ. ಚೇತನ ಅಲ್ಲೂ ಬಿಟ್ಟಿಲ್ಲರ ನೋಡಿರ್ತೀನಿ, 40 ದಿವಸ ಆಮೇಲೆ ಏನ್ ಮಾಡ್ತಾನೆ, ಯೇಸು ಕ್ರಿಸ್ತನ ಶೋಧನೆ ಕೊಟ್ಬಿಟ್ಟು ಯೇಸು ಕ್ರಿಸ್ತನ ಏನ್ ಮಾಡಕ್ಕೆ, ನಾಶ ಮಾಡಕ್ಕೆ ಪ್ರಯತ್ನ ಮಾಡ್ತಾನೆ ಅಲ್ವರ. ನೀನ್ ದೇವ್ರ ಮಗನಾಗಿದ್ರೆ ಮಾಡು, ಕಲ್ಗಳನ್ನ ರೊಟ್ಟಿ ಮಾಡ್ಕೊತೀನೋ, ನಿನ್ ದೇವ್ರ ಮಗನಾಗಿದ್ರೆ ಆಲೆಯಿಂದ ದುಮ್ಕು, ನಿನ್ ದೇವ್ರ ಮಗನಾಗಿದ್ರೆ ನನಗೆ ಅಡ್ಡ ಬಿದ್ದು ನಮಸ್ಕಾರ ಮಾಡು, ಎಲ್ಲವನ್ನೂ ನಿನ್ ಕೊಡ್ತೀನಿ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತು ಯಾವ್ದಾರ ಶೋಧನೆಗೆ ಬಿದ್ರಾ ಅಂದ್ರೆ ಬೀಳಲೇ ಇಲ್ಲ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಯಾವಾಗ ಇದೆಲ್ಲ ಯಾವುದು ವರ್ಕೌಟ್ ಆಗಲ್ವೋ ಸೇತನ ಏನ್ ಮಾಡ್ತಾನೆ, ಜನಗಳ ಮುಖಾಂತರ ಯೇಸು ಕ್ರಿಸ್ತನ ಸಾಯಿಸೋದಕ್ಕೆ ಪ್ಲಾನ್ ಮಾಡ್ತಾನೆ. ಒಂದು ಸತಿ ಏನ್ ಮಾಡ್ತಾರೆ ಅಂದ್ರೆ ಯೇಸು ಕ್ರಿಸ್ತು ಆಲಯದಲ್ಲಿ ಉಪದೇಶ ಕೊಡ್ತಾರೆ ನೋಡ್ತೀನಿ. ಆ ಆಲಯದಲ್ಲಿ ಯೇಸು ಕ್ರಿಸ್ತು ಉಪದೇಶ ಕೊಟ್ಟಿದ ತಕ್ಷಣ ಜನಗಳೆಲ್ಲ ಖುಷಿ ಆಗ್ಬಿಡ್ತಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಿಜವಾದ ಸತ್ಯ ಹೇಳ್ತಾ ಹೇಳ್ತಾ ಹೇಳ್ತಾ
ಆ ಜನಗಳಿಗೆ ಯೇಸು ಕ್ರಿಸ್ತ ಮೇಲೆ ಕೋಪ ಬಂದ್ಬಿಡ್ತಾರೆ, ದ್ವೇಷ ಬಂದ್ಬಿಡ್ತಾರೆ. ಯೇಸು ಕ್ರಿಸ್ತನ ಬೆಟ್ಟದ ಮೇಲಿಂದ ತಳ್ಳಬೇಕು ಅಂತ ಪ್ಲಾನ್ ಮಾಡ್ತಾರೆ. ನೋಡಿದ್ದೀನಿ ಲೂಕ 4ನೇ ಅಧ್ಯಾಯ 28 ಮತ್ತು 29. ಲೂಕ 4ನೇ ಅಧ್ಯಾಯ 28 ಮತ್ತೆ 29ನೇ ವಾಕ್ಯ. ಸಾಕಮ್ಮ ಸಿಸ್ಟರ್ ಓದ್ತಿರಲ್ಲ, ಏನೇ ಇದ್ದೀರಾ ಸಾಕಮ್ಮ ಸಿಸ್ಟರ್? ಓಕೆ, ಸುಶೀಲಾ ಸಿಸ್ಟರ್ ಏನೇ ಇದ್ದೀರಾ? ಓಕೆ, ಯತೀಂದ್ರ ಬ್ರದರ್ ಓದ್ಬೋದಾ? ಲುಕ್ 4 ಚಾಪ್ಟರ್ 28-29. ಓದಿ ಬ್ರದರ್. ಆಗ ಸಭಾ ಮಂದಿರದಲ್ಲಿದ್ದವರೆಲ್ಲರೂ ಇವುಗಳನ್ನು ಕೇಳಿ ಕೋಪದಿಂದ ತುಂಬಿದವರಾದರು. ಅವರು ಮೇಲಕ್ಕೆದ್ದು ಆತನನ್ನು ಪಟ್ಟಣದ ಹೊರಗೆ ದೂಡಿಕೊಂಡು ಹೋಗಿ ತಲೆ ಕೆಳಗೆ ಮಾಡಿ ದೊಬ್ಬಬೇಕೆಂದು ತಮ್ಮ ಪಟ್ಟಣದ ಕಟ್ಟಲ್ಪಟ್ಟ ಬೆಟ್ಟದ ಕಡಿದಾದ ಸ್ಥಳಕ್ಕೆ ಆತನನ್ನು ನಡೆಸಿಕೊಂಡು ಹೋದರು. ನೋಡ್ರ, ಬೆಟ್ಟದ ಮೇಲಿಂದ ನಡ್ಸ್ಕೊಂಡವ್ರಂತೆ. ಅವಾಗ ಯೇಸು ಕ್ರಿಸ್ತ ಏನ್ ಮಾಡಿದ್ರು? ಆತನು ಆ ಸ್ಥಳದಿಂದ ಹಾದಿ ಹೋದರು. ಅವ್ರ ನಡುವೆನೇ ಯೇಸು ಕ್ರಿಸ್ತ ಎಸ್ಕೇಪ್ ಆಗ್ಬಿಡ್ತಾರೆ. ನೋಡ್ತೀರಿ, ಯೇಸು ಕ್ರಿಸ್ತ ಬೆಟ್ಟಿಂದ ತಳ್ತಾರೆ, ನಂಗೆ ಹಿಂಸೆ ಕೊಡ್ತಾರೆ ಅಂದ್ಬಿಟ್ಟು ಹಿಂಸೆ ಅನುಭವಿಸಿಲ್ಲ ರೀ. ಯೇಸು ಕ್ರಿಸ್ತ ಕ್ಲೆವರಾಗಿ ಎಸ್ಕೇಪ್ ಆಗ್ಬಿಡ್ತಾರೆ. ಇನ್ನೊಂದ್ಸತಿ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಕಲ್ಲೊಡ್ದು ಸಾಯಿಸ್ಬೇಕು ಅಂತಿರ್ತಾರೆ. ಅವಾಗ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಓದ ನೋಡಿತೀನಿ. ಜಾನ್ 10 ಚಾಪ್ಟರ್ 31 ಮತ್ತು 39. ಜಾನ್ 10 ಚಾಪ್ಟರ್ ವರ್ಸ್ 31 and 39. ಪ್ರಜ್ವಲ್ ಬ್ರದರ್ ಓದ್ಬೋದಾ? ಯಹೂದ್ಯರು ಆತನನ್ನು ಹೊಡೆದು ಕೊಲ್ಲಬೇಕೆಂದು ತಿರುಗಿ ಕಲ್ಲುಗಳನ್ನು ತೆಗೆದುಕೊಂಡು ಬರಲು ಯೇಸು ಅವರನ್ನು, ತಂದೆಯ ಕಡೆಯಿಂದ ಅನೇಕ ಒಳ್ಳೆಯ ಕ್ರಿಯೆಗಳನ್ನು ನಿಮಗೆ ತೋರಿಸಿದೆನು. ಅವುಗಳಲ್ಲಿ ಯಾವ ಕ್ರಿಯೆಯ ದೆಸೆಯಿಂದ ನನ್ನ ಮೇಲೆ ಕಲ್ಲೆಸೆಯುತ್ತೀರಿ ಎಂದು ಕೇಳಿದ್ದಕ್ಕೆ, ಕಲ್ಲೆಸಕ್ಕೆ ಸಾಯಿಸೋದಕ್ಕೆ ಪ್ರಯತ್ನ ಮಾಡಿದ್ರೆ ಇವಾಗ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ? 39th ವರ್ಷ ಓದಿ ಬ್ರದರ್, 39. ಅವರು ತಿರುಗಿ ಆತನನ್ನು ಹಿಡಿಯುವುದಕ್ಕೆ ನೋಡಿದರು, ಆದರೆ ಅವರ ಕೈಗೆ ತಪ್ಪಿಸಿಕೊಂಡು ಹೋದನು. ನೋಡ್ರ, ಏನ್ ಮಾಡುತ್ತೆ? ಅವರ ತಿರುಗಿ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ರಂತೆ. ನೋಡ್ರ, ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಯೇಸು ಕ್ರಿಸ್ತ ಎಸ್ಕೇಪ್ ಆಗ್ಬಿಟ್ರು, ಒದೆ ತಿಂದಿಲ್ಲ. ಎಷ್ಟೋ ಜನ ಏನ್ ಮಾಡ್ತಾರೆ, ಯಾರೋ ಹೊಡಿಗೆ ಬಂದ್ರೆ ಹೊಡೀರಿ, ಪರವಾಗಿಲ್ಲ ಹೊಡೀರಿ, ಅಯ್ಯೋ ಯೇಸು ಕ್ರಿಸ್ತ ತಿಂದವ್ರೆ ಹೊಡೀರಿ, ತಿನ್ನು ಅಂತಂದಾರೆ ಒದೆಗಳನ್ನ. ಬುದ್ಧಿ ಇಲ್ವಾ? ಎಸ್ಕೇಪ್ ಆಗ್ಬೇಕು ಅಲ್ವರ? ಏನ್ರಿ ಇದೆಲ್ಲ ನಮ್ಗೆಲ್ಲ ಪಾಠ ರೀ. ನಮ್ಮ ಗುರುಗಳು ಯಾವಾಗೂ ಏಟ್ ತಿಂದಿಲ್ಲ, ಅದು ಕೊನೆ ಟೈಮಲ್ಲಿ ಮಾತ್ರ ತಿಂದಿರೋದು. ಟೈಮ್ ಬಂದಾಗ ಅದಕ್ಕೆ ನಾವು ಯೋಚನೆ ಮಾಡ್ಬೇಕು, ಯಾವಾಗ ಹಿಂಸೆನ ಅನುಭವಿಸ್ಬೇಕು, ಯಾವಾಗ ಜಾಣ್ತನದಿಂದ ನಾವು ಇರಬೇಕು. ಹೇಳ್ತಾರಲ್ಲ, ಸರ್ಪಗಳ ಥರ ಏನಾಗಿರಿ ನೀವು, ನಿಷ್ಕಪಟಾಗಿ ಸರ್ಪಗಳ ಥರ ಏನಾಗಿರಿ ಅಂತ ನೀವು ಜಾಣರಾಗಿರಿ. ಪಾರಿವಾಳಗಳ ಥರ ನಿಷ್ಕಪಟರಾಗಿದ್ದೆ, ಸರ್ಪಗಳ ಥರ ಆಗಿರಿ ನೀವು ಜಾಣರಾಗಿರಿ ಅಂತ ಹೇಳ್ತಾರ ಇಲ್ವಾ? ಅದರ ನೋಡ್ರಿ, ಎಷ್ಟೆಲ್ಲ ಅಟೆಂಪ್ಟ್ ಮಾಡಿದ್ರು ನೋಡಿ, ಯೇಸು ಕ್ರಿಸ್ತ ಎಲ್ಲ ಅಬ್ಸರ್ವ್ ಮಾಡಿ ಎಸ್ಕೇಪ್ ಆಗ್ಬಿಟ್ರಿ. ಕರೆಕ್ಟಾ? ಸೇತಾನು ಎಷ್ಟೆಲ್ಲ ಕ್ರಿಸ್ತನ ಸಾಯಿಸೋದಕ್ಕೆ ಪ್ರಯತ್ನ ಮಾಡೋದು, ಯೇಸು ಕ್ರಿಸ್ತ ಏನಾಗ್ತಾರೆ? ಎಸ್ಕೇಪ್ ಆಗ್ತಾರೆ. ಸೇತಾನ್ ಏನ್ ಮಾಡ್ತಾನೆ? ಇವಾಗ ಅಬ್ಸರ್ವ್ ಮಾಡ್ತಾನೆ, ಹೆಂಗಪ್ಪ ಯೇಸು ಕ್ರಿಸ್ತನ ಇವಾಗ ಹೊಡಿಯೋದು ಅಂತ ಹಿಂಗೆ ಇರ್ಬೇಕ್ರೆ ಯೇಸು ಕ್ರಿಸ್ತನ ಸಾಯಿಸಕ್ಕೆ ಹೋದವಾಗೆಲ್ಲ ಎಸ್ಕೇಪ್ ರೀ. ಇವಾಗ ಏನ್ ಮಾಡ್ತಾರೆ ಅಂದ್ರೆ, ಸಡನ್ ಆಗಿ ಯೇಸು ಕ್ರಿಸ್ತ ಒಂದಿನ ಅವ್ರ ಬಾಯಿಂದ ಅವ್ರು ಮಾತು ಹೇಳ್ತಾರೆ. ಏನ್ ಮಾತು ಹೇಳ್ತಾರೆ? ನಾನ್ ಸಾಯ್ಬೇಕು ಅಂತ ಅವ್ರು ಮಾತು ಹೇಳ್ತಾರೆ. ನೋಡಿ ಓದೋಣ, ಮ್ಯಾಥ್ಯೂ 16 ಚಾಪ್ಟರ್ 21. ಮ್ಯಾಥ್ಯೂ 16:21 ನೋಡಿರ್ತೀನಿ. ಓದಿ ಶಿಲ್ಪಾಸ್ಟರ್. ಯೇಸು ಕ್ರಿಸ್ತನು ತನ್ನ ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು 3ನೇ ದಿನದಲ್ಲಿ ಜೀವಂತವಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ತಿಳಿಸುವುದಕ್ಕಾಗಿ ಪ್ರಾರಂಭ ಮಾಡಿದ್ರಂತೆ ರೀ. ಅವಾಗಿಂದ ನಾನು ಸಾಯ್ಬೇಕು ಏನ್ರಿ, ಎಬ್ಬಿಸಲ್ಪಡಬೇಕು ಅಂತ ಯೇಸು ಕ್ರಿಸ್ತ ಅವಾಗಿಂದ ಹೇಳಕ್ಕೆ ಶುರು ಮಾಡದಂತೆ. ಹಿಂಗ್ ಹೇಳಕ್ಕೆ ಶುರು ಮಾಡಿದ ತಕ್ಷಣನೇ ಏನ್ರಿ, ಸೇತಾನು ಏನಾಗ್ಬಿಟ್ಟ? ಆಶ್ಚರ್ಯ ಆಗ್ಬಿಟ್ಟ, ಏನಪ್ಪ ಇದು, ನಾನು ಪ್ರತಿ ಸತಿಗೂ ಇದನ್ನ ಸಾಯಿಸೋದಕ್ಕೆ ಅಟೆಂಪ್ಟ್ ಮಾಡ್ತಾ ಇದ್ರೆ ಇವ್ರು ಎಸ್ಕೇಪ್ ಆಗ್ತಾ ಇದ್ರು, ಇವಾಗ ಇವರೇ ಸಾಯ್ತೀನಿ ಅಂತ ಹೇಳ್ತಾವ್ರಲ್ಲ. ಓಹೋ, ಹಂಗಂದ್ರೆ ಈ ಮನುಷ್ಯ ಸತ್ರೆ ನಮಗೇನೋ ಆಪತ್ ಕಾಯ್ದಿದೆ ಅಂತ ಏನ್ ಮಾಡ್ತಾನೆ? ತನ್ನ ಪ್ಲಾನ್ನ ಚೇಂಜ್ ಮಾಡ್ಬಿಡ್ತಾನ್ರಿ. ಏನೋ ಚೇಂಜ್ ಮಾಡ್ಬಿಟ್ಟು ಇಮ್ಮಿಡಿಯೇಟಾಗೆ ಸೇತಾನ್ ಮಾತಾಡ್ತಾನೆ. ಆದ್ರೆ ಯಾಕಂದ್ರೆ ಭಯ. ಏನ್ ಮಾತಾಡ್ತಾನೆ ಇವಾಗ ನೋಡ್ರಿ, ಪೇತ್ರನ ಮುಖಾಂತರ ಏನ್ ಮಾತಾಡ್ತಾನೆ? 23ನೇ ವಾಕ್ಯ, ಅದರಲ್ಲಿ ಸಿಸ್ಟರ್ 23ನೇ ವಾಕ್ಯ, ಮ್ಯಾಥ್ಯೂ 16:23. ಓದ್ರಿ, ಬೇರೆ ಯಾರಾದ್ರ? ಧನಲಕ್ಷ್ಮಿ ಸಿಸ್ಟರ್, ಕೆಂಪರಾಜ ಓದಿ. ಆಗ ಪೇತ್ರನು ಆತನ ಕೈ ಹಿಡಿದು, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು, ಆತನು ತಿರುಗಿಕೊಂಡು ಪೇತ್ರನಿಗೆ, ಸೈತಾನನೇ, ನನ್ನ ಮುಂದೆ ನಿಲ್ಲಬೇಡ, ನಡೆ,
ನನಗೆ ನೀನು ವಿಘ್ನವಾದಿ, ನೋಡ್ರ ನಿನ್ನ ಯೋಚನೆ ಮನುಷ್ಯರ ಯೋಚನೆಯ ಹೊರತು ದೇವರದಲ್ಲ ಎಂದು ನೋಡ್ರ ಹೇಳಿದನು. ಹೆಂಗ್ ಬೈದ್ ಬಿಟ್ರಿ ಸೇತಾನಂತ ಪೇತ್ರಗ್ ಬೈದ್ ಬಿಡೋದ? ಯಾಕೆ ಗೊತ್ತಾ ಬೈದಿದ್ದು? ಸೇತಾನೆಲ್ಲ ಮಾತಾಡ್ತದು ಏನು ಸಾರಿ ಪೇತ್ರೆಲ್ಲ ಮಾತಾಡ್ತಾರದು, ಸೇತಾನ ಪೇತ್ರನ ಮುಖಾಂತರ ಏನ್ ಮಾಡ್ತಾರಂತೆ ಮಾತಾಡ್ತಾರಂತೆ. ನೋಡ್ರ ಹಂಗ್ರೆ ಸೇತಾನ ಏನ್ ಮಾಡ್ದ? ಯೇಸು ಕ್ರಿಸ್ತನ ಎದುರಿಸಿ ಯಾವಾಗ ಸಾಯಿಸೋದಕ್ಕಾಗಿಲ್ವೋ ಯೇಸು ಕ್ರಿಸ್ತನ ಮೇಲೆ ಎಗ್ರ ಮೇಲೆ ಕೈ ಹಾಕ್ಬಿಟ್ಟ. ನೀನು ಹೇಗೂ ಸಾಯಬಾರ್ದು, ಓ ಇನ್ಮೇಲಿಂದ ಇವ್ ಸತ್ರೆ ನನಗೆ ಡೇಂಜರ್ ಅಪ್ಪ ಅಂತ ಪ್ಲಾನ್ನ ಚೇಂಜ್ ಮಾಡ್ಬಿಡ್ತಾನ್ರಿ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಅದಕ್ಕೆ ಯೇಸು ಕ್ರಿಸ್ತನ ಅರೆಸ್ಟ್ ಮಾಡ್ಕೊಂಡು ಪಿಲಾತ್ ಹತ್ರ ಕರ್ಕೊಂಡು ಹೋಗ್ತಾರೆ. ಪಿಲಾತ್ ಏನ್ ಹೇಳ್ತಾನೆ ನೋಡ್ರಿ, ನಿನಗೆ ಜೀವದಾನ ಮಾಡೋದಕ್ಕೂ ನಾನು ಶಿಕ್ಷೆ ಕೊಡೋದಕ್ಕೂ ಮರಣದಂಡನೆ ಶಿಕ್ಷೆ ಕೊಡೋಕ್ಕೂ ನಂಗೆ ಏನಾಗಿದೆ ಅಧಿಕಾರ ಇದೆ ಅಂತ ಹೇಳ್ಬೇಕಾರೆ ಯೇಸು ಕ್ರಿಸ್ತ ಏನ್ ಹೇಳ್ತಾರೆ? ಒಂದೇ ಮಾತು ಹೇಳ್ತಾರೆ, ದೇವ್ರು ನಿನಗೆ ಅಧಿಕಾರ ಕೊಡ್ತಾರೆ, ನನಗೆ ಮೇಲೆ ಏನಿಲ್ಲ ನಿಂಗೆ ಯಾವ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಎಷ್ಟೋ ಕೇಳ್ತಾರೆ ಪಿಲಾತು, ಹೇಳಪ್ಪ ನೀನು ರಿಲೀಸ್ ಮಾಡ್ಬಿಡ್ತೀನಿ, ಯಾಕೆ ಇವೆಲ್ಲ ಏನು ಅಂತಂದ್ರೆ ಯೇಸು ಕ್ರಿಸ್ತ ಒಂದೇ ಒಂದು ಮಾತಾಡಿದ್ರ ಮಾತೇ ಮಾತಾಡಲ್ಲ. ವಾಕ್ಯಗಳು ಬರ್ಕೊಳ್ಳಿ, ಮತ್ತೆ 27:40, ಯೋಹಾನ 19:9 ಮತ್ತೆ 10. ಯೇಸು ಕ್ರಿಸ್ತ ಕಿಟಿಕ್ ಮಿಟಿಕ್ ಅಂತೆಲ್ಲ ಸೈಲೆಂಟ್ ಆಗಿರ್ತಾರೆ, ಏನು ಮಾತಾಡಲ್ಲ ರೀ. ಯಾಕೆ ಗೊತ್ತಾ? ಪಿಲಾತ ಆಶ್ಚರ್ಯ ಆಗ್ಬಿಡ್ತೀರಿ, ಏನು ಈ ಮನುಷ್ಯ ಏನು ಮಾತಾಡ್ತಾ ಇಲ್ವಲ್ಲ ಅಂತಂದ್ಬಿಟ್ಟು ಯೋಚನೆ ಮಾಡಿರ್ತೀನಿ. ಯೇಸು ಕ್ರಿಸ್ತ ಅವತ್ತೇನೋ ಒಂದೇ ಒಂದು ಮಾತು ಮಾತಾಡಿದ್ರೆ ಏನು ಮಾಡಿರೋರು ಪಿಲಾತ? ಫಸ್ಟ್ ರಿಲೀಸ್ ಬ್ಯಾಂಡ್ ಇಶ್ಯೂ ಮಾಡ್ರಪ್ಪ, ಇವ್ನ ಏನು ತಪ್ಪೇ ಮಾಡಿಲ್ಲ, ಬೇಲ್ ಕೊಟ್ಟು ಬಿಡ್ರಪ್ಪ, ಇವನ್ನ ಬಿಟ್ಬಿಡೋರು ಅಲ್ರ. ಇವನ್ ನಾವೇನೋ ಇದ್ರ ಜಾಗದಲ್ಲಿ ಏನು ಮಾಡಿರೋರಿ? ಅಯ್ಯೋ ಪಿಲಾತ ನಿಮ್ಮ ಕಾಲು ಹಿಡ್ಕೊಂತೀನಿ, ದಯವಿಟ್ಟು ನಮ್ಮ ಜೀವದಾನ ಕೊಟ್ಬಿಡ್ಬ, ಹಣ ಬಿಟ್ಬಿಡೋಣ ಅಂತ ಕೇಳ್ಕೊಂತಿದ್ರಿ ಅಲ್ರ. ಯೋಚನೆ ಮಾಡಿರ್ತೀನಿ, ನಮ್ಮ ಗುರುಗಳು ಹೆಂಗೋ ನೋಡಿರ್ತೀನಿ, ಏನಾರ ಮಾತಾಡಿದ್ರ? ಯಾಕೆ? ದೇವ್ರ ಚಿತ್ತ, ಅವು ಶಿಲ್ಬೆ ಮೇಲೆ ಸಾಯೋದು ದೇವ್ರ ಚಿತ್ತವಾಗಿರೋದ ಸೈಲೆಂಟ್ ಆಗ್ಬಿಡ್ತಾರ್ರಿ ಅಲ್ರ. ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ನೋಡ್ಬೇಕಾರೆ ಅದಕ್ಕೆ ಯೇಸು ಕ್ರಿಸ್ತ ಶಿಲ್ಬೆ ಮೇಲೆ ಇರ್ಬೇಕಾದ್ರೆ ಕೂಡ ಏನ್ ಹೇಳ್ತಾರೆ ಅಲ್ಲಿ? ಏನ್ ಹೇಳ್ತಾರೆ? ಬಂದ್ಬಿಟ್ಟು ಇವ್ರು ಮಹಾಜಕ್ರ ಬಂದು ಏನ್ ಹೇಳ್ತಾರೆ? ನೀನ್ ದೇವ್ರ ಮಗನಾಗಿದ್ರಿ ಇಳಿದು ಬಾ. ಇದೇ ತಾನೇ ಹೇಳಿದ್ದು ಚೇತಾನು, ನೀನ್ ದೇವ್ರ ಮಗನಾಗಿದ್ರೆ ಕಲ್ಲನ್ನ ರೊಟ್ಟಿ ಮಾಡ್ಕೊಂಡು ತಿನ್ನು ಅಂತ. ಯೇಸು ಕ್ರಿಸ್ತ ಬಂದ್ಬಿಟ್ರೆ ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ಒಂದೇ ಒಂದು ಮಾತು ಮಾತಾಡಿಲ್ಲ. ಯಾಕೆ ಗೊತ್ತಾ? ಸ್ತ್ರೀಯ ಸಂತತಿ ಸಾಯ್ಬೇಕಾಗಿತ್ತು. ಇವಾಗ ಏನಾಯ್ತು ಅಂದ್ರೆ ಅಲ್ಲಿ ವಾರ್ತೆ ನೆರವೇರ್ತು. ಏನಂತಂದ್ರೆ ಸರ್ಪ ಸ್ತ್ರೀಯ ಸಂತತಿಯ ಹಿಮ್ಮಿಡಿನ ಏನ್ ಮಾಡ್ತೋ? ಕಚ್ಚಿತು ಅಲ್ವರ, ಕಚ್ಚಿಬಿಡ್ತು ಅಲ್ರ. ಹಂಗಂದ್ರೆ ಇದೇನ ಅಂತ್ಯ ಅಂದ್ರೆ ಇಲ್ಲ. ಯೇಸು ಕ್ರಿಸ್ತನ ದೇವ್ರು ಏನ್ ಮಾಡಿದ್ರು? ಮರಣ ಹೊಂದಿದ್ಮೇಲೆ 3ನೇ ದಿನದಲ್ಲಿ ಏನ್ ಮಾಡಿದ್ರು? ಪುನರ್ತನ ಮಾಡಿದ್ರಪ್ಪ. ಸರಿ, ಇವಾಗ ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ. ಪಾಠ ಚೆನ್ನಾಗಿ ಕೇಳಿದ್ರಲ್ಲ, ಚೆನ್ನಾಗಿ ಗಮನ ಇಟ್ಟು ಇನ್ನೊಂದ್ಸರಿ ಹೇಳ್ತೀನಿ ಪಾಯಿಂಟ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸರ್ಪ ಬಂತು ಅಲ್ವರ, ಸರ್ಪ ಯಾರು ಅಂತ ಗೊತ್ತಾಯ್ತು? ಸೇತನ್ ಅಂತ ಗೊತ್ತಾಯ್ತು. ಅವ್ರೇನಪ್ಪ ಮಾಡಿದ್ರೆ ಈಡೇನ್ ತೋಟದಲ್ಲಿ ಆದಮ್ ಮತ್ತೆ ಅವಳಿಗೆ ಪಾಪ ತರತಿಲಿ ಮಾಡಿದ್ರು. ದೇವ್ರು ಏನಂತ ಹೇಳಿದ್ರು? ನೋಡಪ್ಪ, ಈ ಒಂದು ಸೇತನ್ನ, ಈ ಒಂದು ಸರ್ಪರ ನಾಶ ಮಾಡಕ್ಕೆ ಒಂದು ಸಂತತಿ ಬರ್ತದೆ ಅಂತಂದ್ರು. ಆ ಸಂತತಿ ಬಂದ್ಬಿಟ್ಟು ಸರ್ಪ ತಲೆ ಏನ್ ಮಾಡ್ತಾರೆ? ಸೇತಾನ್ ತಲೆನ ಅವ್ನ ಪ್ಲಾನ್ ಪರ್ಪಸ್ನೆಲ್ಲ ಅವನೇ ನಜ್ಜಿಗುಜ್ಜಿ ಮಾಡ್ತಾರೆ, ಅವನ್ನ ನಾಶ ಮಾಡಾಕ್ತಾರೆ ಅಂತಂದ್ರು. ಆ ಸಂತತಿ ಯಾರು ಅಂತ ನೋಡಿದ್ರಿ? ನಮ್ಮ ಕ್ರಿಸ್ತನು ಅಂತ ಬಹು ಸ್ಪಷ್ಟವಾಗಿ ನಾವೇನ್ ಮಾಡಿದ್ರಿ? ವಾಕ್ಯದ ಮುಖ ಅಂತ ನೋಡಿದ್ರಿ ಅಲ್ರ. ಸರಿ, ಇವಾಗ ನಿಮ್ಗೆಲ್ಲರಿಗೂ ಪ್ರಶ್ನೆ, ಯಾಕೆ ಇನ್ನ ಆ ಸ್ತ್ರೀಯ ಸಂತತಿಯ ತಲೆನ ಜಜ್ಜಿಲ್ಲ? ಯೇಸು ಕ್ರಿಸ್ತು ಸ್ತ್ರೀಯ ಸಂತತಿ ಆಗಿದ್ರೆ ಯಾಕೆ ಇನ್ನ ಸೇತನನ್ನ ನಾಶ ಮಾಡಿಲ್ಲ? ಹೇಳ್ರಿ, ವಾಕ್ಯ ಕೇಳಿದ್ರಲ್ಲ, ಹೇಳ್ರಿ, ಯಾಕಿನ್ನ ನಾಶ ಮಾಡಿಲ್ಲ ಹೇಳಿ. ಯಾರಿಗ ಗೊತ್ತಿದ್ಯಾ ಏನಕ್ಕೆ ನಾಶ ಮಾಡಿಲ್ಲ ಅಂತ? ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಇದೇ ಬೈಬಲ್ ಇರೋಂಥ ಸಸ್ಪೆನ್ಸ್. ಸೇತಾನ್ಗೂ ತಲೆ ಕೆಟ್ಟೋಗ್ಬಿಡೈತೆ. ಏನ್ ಗೊತ್ತಾ? ಯೇಸು ಕ್ರಿಸ್ತ ಸತ್ತೋದ್ರು, ಪುನರ್ತನ ಆಗ್ಬಿಟ್ರು. ಪುನರ್ತನ ಆಗಿದ ತಕ್ಷಣ ಏನಪ್ಪ ಎದುರು ನೋಡಿದ್ರು ಅಂತಂದ್ರೆ, ಓ ಯೇಸು ಕ್ರಿಸ್ತ ನನ್ನ ತಲೆನ ಜಜ್ಬಿಡ್ತಾನೆ ಎದುರು ನೋಡಿದ್ರು. 2000 ವರ್ಷ ಆದ್ರೂ ಸರಿ ಯೇಸು ಕ್ರಿಸ್ತ ಇನ್ನ ತಲೆ ಏನ್ ಮಾಡಲಿಲ್ಲ, ಜಜ್ಜೇ ಇಲ್ಲ. ಇವಾಗ ಸಸ್ಪೆನ್ಸ್ ಅಡಗಿದೆ. ಯಾಕೆ ಅಂದ್ರೆ ಇವಾಗ ಸೇತಾನ್ ತಲೆ ಕೆಡ್ಸ್ಕೊಂತಾನೆ, ಯಾಕಪ್ಪ ಇನ್ನ ಆಗಿಲ್ಲ? ನಾವೇನ್ ಮಾಡ್ಬೇಕು? ಈ ಒಂದು ಸಸ್ಪೆನ್ಸ್ ಏನು, ಈ ರಹಸ್ಯ ಏನು, ಈ ಗುಪ್ತವಾಗಿ ಮರೆಯಾಗಲ್ಪಟ್ಟಿರಂತ ಈ ಸ್ತ್ರೀಯ ಸಂತತಿ ಯಾರು ಅಂತ ನಾವೇನ್ ಮಾಡಬೇಕು? ನಾವು ತಿಳ್ಕೊಬೇಕು. ಹಂಗಾರೆ ಕ್ರಿಸ್ತನು ಅಂದ್ರೆ ಯಾರು ಅಲ್ವರ? ನೋಡಿ ಐತ್ರಿ, ಇವಾಗ ಕ್ರಿಸ್ತನು ಅಂದ್ರೆ ಏನಪ್ಪಾ ವಾಕ್ಯದಲ್ಲಿ ಅರ್ಥ ಅಂತಂದ್ರೆ ಏನ್ರಿ? ಕ್ರಿಸ್ತನು ಅನ್ನೋ ಪದದ ಅರ್ಥ ಏನು ನೋಡಿ, ಓದನ. ಯೋಹಾನ 1ನೇ ಅಧ್ಯಾಯ 41ನೇ ವಾಕ್ಯ ಓದ್ರಿ ಯಾರಾದ್ರು. ಇಲ್ಲಿ ಅಭಿಷೇಕ್ ಬದ್ರ ಓದ್ತೀರಾ? ಜಾನ್ 1:41. ಬೈಬಲ್ ರೆಡಿಯಾಗಿ ಇಟ್ಕೊಂಡ್ಬಿಡ್ಕೋ. ಬೈಬಲ್ ವಾಕ್ಯ ಹೇಳಿದ ತಕ್ಷಣ ಇದು ಓದೋದಕ್ಕೆ ನಿಮ್ಗೆ ಅನುಕೂಲ ಆಗ್ತದೆ. ಯೋಹಾನ 1ನೇ ಅಧ್ಯಾಯ 41ನೇ ವಾಕ್ಯ.
ಫಿಸಿಕಲ್ ಆಗಿ ದಯವಿಟ್ಟು ಬೈಬಲ್ ಇಟ್ಕೊಳ್ಳಿ. ಜೋಯಲ್ ಬದರ್ ಓದಿ. ಇವನು ಮೊದಲು ತನ್ನ ಅಣ್ಣನಾದ ಸೀಮೋನನನ್ನು ಕಂಡುಕೊಂಡು ಅವನಿಗೆ ಮೆಸ್ಸಿಯನು ನಮಗೆ ಸಿಕ್ಕಿದನು ಎಂದು ಹೇಳಿ ಅವನನ್ನು ಯೇಸುವಿನ ಬಳಿಗೆ ಕರಕೊಂಡು ಬಂದನು. ಮೆಸ್ಸಿಯನು ಅಂದರೆ ಕ್ರಿಸ್ತನು. ಮೆಸ್ಸಿಯನ್ ಅಂದ್ರೆ ಏನ್ರಿ? ಕ್ರಿಸ್ತನು. ಹಂಗಾರೆ ಕ್ರಿಸ್ತನು ಅಂದ್ರೆ ಪದ ಏನಪ್ಪಾ ಅಂದ್ರೆ ಮೆಸ್ಸಿಯನು. ಮೆಸ್ಸಿಯನ್ ಅಂದ್ರೆ ಏನಪ್ಪಾ ಅಂತಂದ್ರೆ ಮೆಸ್ಸಿಯನು ಅಂದ್ರೆ ಅಭಿಷಕ್ತನು ಅಂತ ಅರ್ಥ ರೀ, ಅಲ್ವರ? ನೋಡಿ ಓದನ ಎಲ್ಲಿ ಗೋಪಾಲ್ ಬದರ್ ಓದಿ. ಅಪೊಸ್ತಲ ಕೃತ್ಯಗಳು 10:38. ಅಪೊಸ್ತಲ ಕೃತ್ಯಗಳು ಕೃತ್ಯಗಳಲ್ಲಿ 10:38 ಬದ್ದಾರೆ. ದೇವರು ನರಜಾತಿ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಪವಿತ್ರಾತ್ಮನನ್ನು ಕ್ರಿಸ್ತನೇ ಮಾಡದಂತೆ ಅಭಿಷೇಕಿಸಿದ್ರಂತೆ. ಅದರ ಪವಿತ್ರಾತ್ಮನ ಅಭಿಷೇಕ ಮಾಡಲ್ಪಟ್ಟಿದ್ದಕ್ಕೆ ಯೇಸುಗೆ ಕ್ರಿಸ್ತನು ಅಂತ ಹೆಸರು ಬಂದಿದ್ರಿ. ಅದಕ್ಕೆ ಆಕ್ಚುಲಿ ಜೀಸಸ್ ಕ್ರೈಸ್ಟ್ ಒರಿಜಿನಲ್ ಹೆಸರು ಏನ್ ಗೊತ್ತಾ? ಹುಟ್ಟಬೇಕಾದ್ರೆ ಅವ್ರು ಜೀಸಸ್ ಆಗಿದ್ದು, ಅವ್ರು ಕ್ರಿಸ್ತನಾಗಿದ್ದು ಯಾವಾಗ ಬ್ಯಾಪ್ಟಿಸಮ್ ತಗೊಂಡ್ರು ಅವಾಗ ಏನಾಗಿದ್ದು? ಕ್ರಿಸ್ತನು ಏನ್ರಿ ಅಭಿಷಕ್ತನಾಗಿದ್ರಿ. ಅಲ್ಲಿವರೆಗೂ ಬರೀ ಜೀಸಸ್ ಆಗಿದ್ದು. ಯಾವಾಗ ವಾಟರ್ ಬ್ಯಾಪ್ಟಿಸಮ್ ದೇವ್ರು ಹೋಲಿ ಸ್ಪಿರಿಟ್ ಕೊಟ್ರು ಅವಾಗ ಜೀಸಸ್ ದ ಕ್ರೈಸ್ಟ್ ಏನಾಗಿದ್ದು? ಅವ್ರಾಗಿದ್ದು, ಅಲ್ವರ? ಇವಾಗ ಕರ್ತನಲ್ಲಿ ಪ್ರೀತಿಯಾದ ಸಹೋದರಗಳೇ, ನೀವು ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆಪ್ಪ. ಇವಾಗ ಯೇಸು ಕ್ರಿಸ್ತನಾಗಿದ್ರು ಯಾವಾಗ? ದೇವರು ಯಾವಾಗ ಅವ್ರಿಗೆ ಪವಿತ್ರಾತ್ಮ ಕೊಟ್ರು, ಅಲ್ವರ? ಇವಾಗ ಯೇಸು ಕ್ರಿಸ್ತನ್ಗೆ ಪವಿತ್ರಾತ್ಮ ಕೊಟ್ಟಿರೋ ರೀತಿಯಲ್ಲಿ ದೇವರು ಬೇರೆ ಯಾರಿಗಾರ ಪವಿತ್ರಾತ್ಮ ಕೊಟ್ಟಿದ್ದಾರಾ? ಹೇಳ್ರಿ. ಅಯ್ಯೋ ಹೇಳ್ರಿ. ಕೆಂಪರಾಜ ಬದ್ರ ಹೇಳಿ. ಯೋಹಾನನಿಗೆ ಕೊಟ್ರು. ಅಲ್ಲ, ಬೇರೆ ಯಾರಿಗಾರ ಕೊಟ್ಟಿದಾರ ಪವಿತ್ರಾತ್ಮ? ಯೇಸು ಕ್ರಿಸ್ತನ್ ಕೊಟ್ಟಿರೋಂಥ ರೀತಿಯಲ್ಲಿ ಬೇರೆ ಯಾರಿಗಾರ ಪವಿತ್ರಾತ್ಮ ಕೊಟ್ಟಿದಾರಾ? ಯಾರಿಗ್ ಕೊಟ್ಟಿಲ್ಲ. ಅಯ್ಯೋಯ್ಯೋ, ಯಾರಿಗೂ ಕೊಟ್ಟಿಲ್ವಾ? ಪೇತ್ರ ನೀವು ಕೊಟ್ರಲ್ಲ ಸರ್. ಪೇತ್ರನ್ ಕೊಟ್ರ. ಆಮೇಲೆ ಇನ್ಯಾರು ಕೊಟ್ರ? 12 ಜನ ಅಪೊಸ್ತಲರು ಕೊಟ್ರು. ವೆರಿ ಗುಡ್. ಆಮೇಲೆ ನೆಕ್ಸ್ಟ್ ಇನ್ಯಾರು ಕೊಟ್ರ? ಅಯ್ಯಯ್ಯೋ, ಬರೀ ಅಷ್ಟೇನಾ? ದೇವ್ರ ಪವಿತ್ರ ಬರೀ 12 ಜನಕ್ಕೆ ಮಾತ್ರ ಕೊಟ್ರ ಪವಿತ್ರಾತ್ಮನ? ಇನ್ಯಾರು ಕೊಡ್ಲಿಲ್ವಾ? ಆತನನ್ನು ಮತ್ತೆ ನೀವೆಲ್ಲ ನಂಬಿದಿರ ಇಲ್ವಪ್ಪ? ನಂಬೋರ್ ಎಲ್ಲಾರು ಕೊಟ್ಟಾರಲ್ಲ? ಇವ ನೀವೆಲ್ಲ ನಂಬಿದಿರ ಇಲ್ವಾ? ಹೌದು. ಮತ್ತೆ ಎಲ್ಲ ಉತ್ತರ ಕೊಟ್ರಿ. ಎಲ್ಲ ಮ್ಯೂಟ್ ಮಾಡ್ಕೊಂಡ್ಬಿಟ್ಟು ಈ ಕಡೆ ಒಂದು ಚಾನಲ್ ಇನ್ನೊಂದು ಚಾನಲ್ ನೋಡ್ತಾ ಇದ್ರೆ ಏನಾಗತ್ತೆ? ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಪಟ 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 ಅಂತ. ಬೈಬಲ್ ನ ಓದ್ಬೇಕಾರೆ ಬೈಬಲ್ ಫಿಸಿಕಲ್ ಆಗಿ ಪಕ್ಕದಲ್ಲಿ ಇಟ್ಕೊಬೇಕು. ವಾಕ್ಯಗಳನ್ನ ತೆಗೆದು ನೋಡ್ಬೇಕು, ಅಲ್ವರ? ನೋಡಿ, ಕ್ರಿಸ್ತನ್ನ ದೇವ್ರು ಯಾವ ತರ ಪವಿತ್ರಾತ್ಮನ ಅಭಿಷೇಕಿಸಿದ್ರು, ನಮಗೂ ದೇವ್ರ ಪವಿತ್ರಾತ್ಮ ಕೊಟ್ಟವ್ರ ಇಲ್ವಾ? ಕೊಟ್ಟವ್ರೆ. ಹಂಗಾರೆ ನಾವೆಲ್ಲ ಏನ್ರಿ? ನಾವೆಲ್ಲರೂ ಕ್ರಿಸ್ತರು. ಅದಕ್ಕೆ ಕ್ರೈಸ್ತರು ಅಂತ ಹೆಸರು ಬಂದಿರೋದು. ಗೊತ್ತಾ ನಿಮ್ಗೆ? ಇವೆಲ್ಲ ಪಾಠಗಳಿದೆ, ಮುಂದೆ ಬರೋ ದಿನಗಳೆಲ್ಲ ಹೇಳ್ಕೊಡ್ತೀನಿ. ನೋಡಿ ಓದನ 2 ಕೊರಿಂಥ 1ನೇ ಅಧ್ಯಾಯ 21 ಮತ್ತೆ 22. 2 ಕೊರಿಂಥ ಏನ್ರಿ 1ನೇ ಅಧ್ಯಾಯ 21 ಮತ್ತೆ 22. ಓದ್ರಿ. ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸುವವನು ದೇವರೇ. ನೋಡ್ರ, ನಮ್ಮನ್ನ ಅಭಿಷೇಕಿಸಿ ನಮ್ಮನ್ನ ಕ್ರಿಸ್ತನಲ್ಲಿ ಸ್ಥಿರಪಡಿಸಿದ ಯಾರಂತೆ? ದೇವರು ರೀ, ಅಲ್ರ? ನಮ್ಮನ್ನ ಅಭಿಷೇಕ ಮಾಡೋರ ಮಾಡೋರೆ. ಹಾಗಾದ್ರೆ ನಾವೆಲ್ಲ ಏನ್ರಿ? ಕ್ರಿಸ್ತರು, ಅಲ್ದರ? ಇವಾಗ ಯಾರು ಇವ್ರೇನ್ರಿ ಬ್ರದರ್ ಹೆಸರು? ಗೋಪಾಲ್ ಅಂದ್ರೆ ಅವ್ರ ಹೆಸರೇನು? ಗೋಪಾಲ್ ಕ್ರೈಸ್ಟ್. ಕೆಂಪರಾಜು ಅದೇ ಕೆಂಪರಾಜು ಕ್ರೈಸ್ಟ್, ಅವರು ಜೀಸಸ್ ಕ್ರೈಸ್ಟು, ಅಲ್ವರ? ಶ್ವೇತಾ ಕ್ರೈಸ್ಟು, ಅವರು ಜೀಸಸ್ ಕ್ರೈಸ್ಟು. ಅರ್ಥ ಆಯ್ತಾ? ಅದಕ್ಕೆ ನಾವು ಹೇಳೋದು ಏನ್ರಿ? ನಾವೆಲ್ಲರೂ ಕ್ರಿಸ್ತರು. ನೋಡಿ ಓದನ ಗಲಾತ್ಯರು 3:21. ಗಲಾತ್ಯರು 3ನೇ ಅಧ್ಯಾಯ 21ನೇ ವಾಕ್ಯ. ಎಲ್ಲಿ ನಮ್ಮ ವರುಣ್ ಬ್ರದರ್ ಓದ್ತೀರಾ? ವರುಣ್ ಬ್ರದರ್ ಗಲಾಟಿಯನ್ಸ್ 3:27 ಓದ್ತೀರಾ ಬ್ರದರ್? ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತರನ್ನು ಧರಿಸಿಕೊಂಡಿರಿ. ಸೂಪರ್ ಆಗೈತೆ ನೋಡ್ರಿ ವಾಕ್ಯ. ಯಾಕಂದ್ರೆ ಯಾರೆಲ್ಲ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದಿರೋ ಏನಂತ ನೀವು ಧರಿಸ್ಕೊಂಡಿದ್ದೀರಾ? ಕ್ರಿಸ್ತನನ್ನು ಧರಿಸ್ಕೊಂಡಿದ್ದೀರಾ. ಹಂಗಾರೆ ನೀವೆಲ್ಲ ಏನ್ರಿ? ನಾವೆಲ್ಲ ಕ್ರಿಸ್ತರು, ನಾವೆಲ್ಲ ಕ್ರಿಸ್ತನು, ಅಲ್ವರ? ಅದಕ್ಕೆ ನೋಡ್ಬೇಕಾರೆ ಕ್ರಿಸ್ತನು ಅಂತಂದ್ರೆ ಸತ್ಯವೇದದಲ್ಲಿ ಯಾರಪ್ಪ ಅಂತಂದ್ರೆ ನಮ್ಮ ಕರ್ತನು ಒಬ್ರೇ ಅಲ್ಲ ರೀ, ಅದರ? ನಾವು ಕೂಡ ಏನಾಗಿದ್ದೀರಿ? ಆಗಿದ್ದೀವಿ. ನೋಡಿ ಅದರಲ್ಲೇ ಬದರ್ 29ನೇ ವಾಕ್ಯ ಓದಿ ವರುಣ್ ಬದರ್. ಅದಲ್ಲೇ ಗಲಾತ್ಯರು 3:29.
ಗಲಾತ್ಯ 3:29. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ನೋಡ್ರಪ್ಪ ಎಷ್ಟು ಕ್ಲಿಯರ್ ಆಗಿ ತೊಗೊಂಡಿರ್ತೀನಿ. ನಾವು ಇವಾಗ ಕ್ರಿಸ್ತವರಾಗಿದ್ರೆ ನಾವು ಕ್ರಿಸ್ತನ್ ಧರಿಸ್ಕೊಂಡ್ಬಿಟ್ರೆ ನಾವು ಯಾರಿಗೆ ಏನ್ರಿ ಸಂತತಿ? ಅಬ್ರಾಹ್ಮಿನ ಸಂತತಿ. ಗೊತ್ತಾಯ್ತಾ? ಈಡೇನ್ ತೋಟದಲ್ಲಿರೋ ಸಂತತಿ ಯಾರಂಗಾರೆ ಅದು ನಾವು ಕೂಡ ಏನಾಗಿದ್ದೀರಿ ಇವಾಗಿದ್ದೀರಿ. ಇದು ಹೇಗೆ ಅಂದ್ರೆ ನೋಡಿ, ಇದು ಕಷ್ಟ, ಇದು ತುಂಬಾ ಇಂಪಾರ್ಟೆಂಟ್, ಬಹು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಈ ಸಂತತಿ ಏನ್ರಿ ಕ್ರಿಸ್ತನು ಅಂತ ಹೇಳ್ಬೇಕಾದ್ರೆ ಇದು ಒಂದು ಶರೀರಕ್ಕೆ ಕಂಪೇರ್ ಮಾಡ್ತಾರೆ. ಇದಕ್ಕೆ ತಲೆ ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತನ್ರಿ, ನಮ್ಮ ಸ್ವಾಮಿ, ನಮ್ಮ ಪ್ರಭು ಏನ್ರಿ, ನಮ್ಮ ಒಡೆಯ, ಅವ್ರಿಗೇನ್ರಿ ಇದಕ್ಕೆ ತಲೆ. ಈ ದೇಹದ ಅಂಗಗಳು ಯಾರಪ್ಪ ಅಂತಂದ್ರೆ ಸಭೆಯಲ್ಲಿರೋ ನಾವೆಲ್ಲರೂ ಏನ್ರಿ ಈ ಕ್ರಿಸ್ತನ ದೇಹಕ್ಕೆ ಏನಾಗಿದ್ದೀರಿ ಇವಾಗ ಅಂಗಗಳಾಗಿದ್ದೀವಿ ಅಲ್ದ್ರ. ಅದಕ್ಕೆ ಕ್ರಿಸ್ತನು ಅಂತ ಹೇಳ್ಬೇಕಾರೆ ಒಬ್ರೇ ಅಲ್ಲರೇ ಏನ್ರಿ, ಅದನ್ನ ಒಂದು ವ್ಯಕ್ತಿಗೆ ಹೋಲಿಕೆ ಮಾಡ್ತಾರೆ. ಅದಕ್ಕೆ ಶಿರಸ್ಸು ನಮ್ಮ ರಕ್ಷಕನಂತ ಯೇಸು ಸ್ವಾಮಿಯು, ನಾವೆಲ್ಲ ಏನಾಗಿದ್ದೀರಿ ದೇಹಗಳಿಗೆ ಅಂಗಗಳಾಗಿದ್ದೀವಿ ಅಲ್ವರ. ಎಲ್ಲಿ ಕೊಟ್ಟವ್ರೆ? 1 ಕೊರಿಂಥ 12ನೇ ಅಧ್ಯಾಯ 12 ಮತ್ತೆ 13ನೇ ವಾಕ್ಯ ಓದ್ರಿಂತೀನಿ. 1 ಕೊರಿಂಥ 12ನೇ ಅಧ್ಯಾಯ 12 ಮತ್ತೆ 13. ಜೋಯಲ್ ಬದರ್ ಓದ್ತೀರಾ? ಹಾ ಬ್ರದರ್. ಹೇಗೆ ದೇಹವು ಒಂದಾಗಿದ್ದರೂ ಅದಕ್ಕಿರುವ ಅಂಗಗಳು ಅನೇಕವಾಗಿವೆಯೋ, ಹಾಗೆ ದೇಹದ ಅಂಗಗಳೆಲ್ಲವೂ ಅನೇಕವಾಗಿದ್ದು ಒಂದೇ ದೇಹವಾಗಿರುವುದು. ಹಾಗೆಯೇ ಕ್ರಿಸ್ತನು. ನೋಡ್ರ, ದಿಸ್ ಈಸ್ ಜೀಸಸ್ ಕ್ರೈಸ್ಟ್, ದಿಸ್ ಈಸ್ ದ ಕ್ರೈಸ್ಟ್. ಅದರ ಒಂದೇ ದೇಹವಾಗಿದೆ. ಎಷ್ಟು ಅಂಗಗಳಿದೆಯೋ ಇವೆಲ್ಲ ಸೇರಿ ಹೆಂಗೆ ಒಂದೇ ದೇಹನೋ ಇದೇ ತರ ಕ್ರಿಸ್ತನು. ಅದ್ರಲ್ಲಿ ನೋಡಿ 27 27ನೇ ವಾಕ್ಯ ಬರ್ತಾರೆ. ಒಬ್ಬೊಬ್ಬರಾಗಿ 27ನೇ ವಾಕ್ಯ. ನೀವು ಕ್ರಿಸ್ತನ ದೇಹವು ಮತ್ತು ಒಬ್ಬೊಬ್ಬರಾಗಿ ಅದಕ್ಕೆ ಅಂಗಗಳಾಗಿದ್ದೀರಿ. ದೇವರು ತನ್ನ ಸಭೆಯಲ್ಲಿ ಮೊದಲೇ ನೋಡಿ ಹೇಳ್ತಾರೆ, ನೀವು ಏನಾಗಿದ್ದೀರಿ ಆ ದೇಹಕ್ಕೆ ಒಬ್ಬೊಬ್ಬರ ಅಂಗಗಳಾಗಿದ್ದೀರಿ. ನೋಡ್ರ, ವಿ ಆರ್ ಆಲ್ ಮೆಂಬರ್ಸ್ ಆಫ್ ದ ಸೇಮ್ ಬಾಡಿ. ಅದಕ್ಕೆ ಅಪೊಸ್ಟಲ್ ಪೌಲ್ ಇದನ್ನ ಹೆಂಗ್ ಗೊತ್ತ ಹೇಳ್ತಾರೆ, ದಿಸ್ ಇಸ್ ದ ಗ್ರೇಟ್ ಸಸ್ಪೆನ್ಸ್ ಅಂತ ಹೇಳ್ತಾರೆ. ಎಲ್ಲಿ ಹೇಳ್ತಾರೆ? ಎಫೆಸರ್ಗಂತ ಬರೆದ ಪತ್ರಿಕೆ, ಯತೀಂದ್ರ ಬದರ್ ಓದಿ 5ನೇ ಅಧ್ಯಾಯ. ಎಫೆಸರ್ ಬರೆದ ಪತ್ರಿಕೆ 5ನೇ ಅಧ್ಯಾಯ 23 ಓದಿ ಬದರ್. ಯತೀಂದ್ರ ಬದರ್ ಲೈನ್ ಇದ್ದೀರಾ? ಡಿಸ್ಟರ್ಬೆನ್ಸ್ ಇದೆ ಇಲ್ಲಿ, ಡಿಸ್ಟರ್ಬೆನ್ಸ್. ಓಕೆ, ಯಾರು ಓದ್ತೀರಾ? 5 ಬದರ್ ಓದಿ ಗೋಪಾಲ್ ಬದರ್. ಎಫೆಸರ್ ಬರೆದ ಪತ್ರಿಕೆ 5:23 ಬದರ್. 5:23. ಕ್ರಿಸ್ತನು ಸಭೆಗೆ ತಲೆಯಾಗಿರುವ ಪ್ರಕಾರವೇ ಗಂಡನು ಹೆಂಡತಿಗೆ ತಲೆಯಾಗಿದ್ದಾನೆ. ನೋಡ್ರ, ಎಂತ ಕ್ರಿಸ್ತನು ಯಾರಕ್ಕೆ ತಲೆ ಅಂತೆ? ಸಭೆಗೆ ತಲೆ. ಅಂದ್ರೆ ಸಭೆ ಅವ್ರ ದೇಹಕ್ಕೆ ಏನಾಗಿದೆ ಇವಾಗ ಅಂಗಗಳಾಗಿದೆ. ನೋಡ್ರ, ಅದಕ್ಕೆ ನಾವು ಅವ್ರ ಬಾಡಿ ಮೆಂಬರ್ಸ್, ಅವರು ನಮ್ಗೇನ್ರಿ ಹೆಡ್ ಅಲ್ವರ. ಆಮೇಲೆ ನೋಡ್ರಿ ಅಂತೀನಿ, ಇದರಲ್ಲಿ ಹಂಗೆ ಓದ್ಕೊಂಡ್ ಬಂದ್ರೆ ಅದೇ ಇದ್ರಲ್ಲಿ ಏನ್ರಿ 29ರಿಂದ ಓದಿಂತೀನಿ. ಎಲ್ಲಿ 29 ಓದಿ. 29ರಿಂದ ಏನ್ರಿ 32ವರೆಗೂ ಓದ್ರಿ. ಯಾರು ಎಂದು ಸ್ವಶರೀರವನ್ನು ಹಗೆ ಮಾಡೋದಿಲ್ಲ, ಎಲ್ಲರೂ ತಮ್ಮ ಶರೀರಗಳನ್ನು ಪೋಷಿಸಿ ಸಂರಕ್ಷಿಸುತ್ತಾರೆ. ಯಾವ ದೇಹಕ್ಕೆ ನಾವು ಅಂಗಗಳಾಗಿದ್ದೇವೋ ಸಭೆ ಎಂಬ ಆ ದೇಹವನ್ನು ಕ್ರಿಸ್ತನು ಹಾಗೆ ಪೋಷಿಸಿ ಸಂರಕ್ಷಿಸನಲ್ಲ. ಇದರ ನಿಮಿತ್ತದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಶರೀರವಾಗಿರು ಎಂದು ಬರೆದದೆ. ನೋಡ್ರ, ಏನ್ರಿ, ನಾನು ಕ್ರಿಸ್ತನಿಗೂ ಸಭೆಗೆ ಇರುವ ಸಂಬಂಧವನ್ನು ಕುರಿತು ಮಾತಾಡ್ತಾ ಇದ್ದೇನೆ. ನೋಡ್ರ, ಗೊತ್ತಾಗಿದ್ದ ಈ ಸತ್ಯಾರ್ಥವು ಬಹು ಗಂಭೀರವಾದದ್ದು. ನೋಡ್ರ, ಅದಕ್ಕೇನ್ ಹೇಳ್ತಾರೆ, ಸ್ತ್ರೀಯು ಪುರುಷ ಮದ್ವೆ ಆಗಿದ್ಮೇಲೆ ಇಬ್ರು ಏನಾಗ್ತಾರೆ, ಒಂದೇ ಶರೀರವಾಗ್ತಾರಲ್ಲ. ಇದನ್ನ ನಾನು ಏನ್ ಹೇಳ್ತಾ ಇದೀನಿ, ಇದು ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಹೇಳ್ತಾ ಇಲ್ಲಪ್ಪ, ಇದು ಸಭೆಗೂ ಕ್ರಿಸ್ತನಿಗಿರೋ ಸಂಬಂಧ ನಾನು ಏನ್ ಮಾಡ್ತಾ ಇದ್ದೀನಿ ಹೇಳ್ತಾ ಇದ್ದೀನೋ. ಇದುವರೆಗೂ ಗುಪ್ತವಾಗಿರೋಂಥ ಈ ವಿಷಯ ಹೆಂಗಿದಂತೆ ಬಹು ಗಂಭೀರವಾದದ್ದು. ಅಂದ್ರೆ ದಿಸ್ ಇಸ್ ದ ಗ್ರೇಟ್ ಸೀಕ್ರೆಟ್. ಇದುವರೆಗೂ ಈ ವಿಚಾರ ಏನಾಗಿತ್ತು, ರಹಸ್ಯವಾಗಿತ್ತು ಅಂತ ಹೇಳ್ತಾರೆ. ಹಂಗಾರೆ ಏನಪ್ಪ ರಹಸ್ಯ ಅಂದ್ರೆ, ಕ್ರಿಸ್ತನು ಅಂತಂದ್ರೆ ಏನ್ರಿ, ಅದು ಒಬ್ಬರೇ ಅಲ್ಲ ರೀ, ನಮ್ಮ ರಕ್ಷಕನು, ಆ ದೇಹಕ್ಕೆ ಶಿರಸ್ಸು. ಸಭೆ ಅವ್ರು ಏನಾಗಿದ್ದಾರೆ ಅಂದ್ರೆ ಈ ದೇಹಕ್ಕೆ ಏನಾಗಿದ್ದಾರೆ, ಅಂಗವಾಗಿದ್ದಾರೆ. ಈ ಸಭೆನ ದೇವರು ಲೋಕದಲ್ಲಿ ಅಂತ ಎಲ್ಲಾ ಕಡೆ ಏನ್ ಮಾಡ್ತಾರೆ, ಆಯ್ಕೆ ಮಾಡ್ತಾ ಇದಾರೆ. ಏನ್ರಿ, ಎಲ್ಲಾ ಕಂಪ್ಲೀಟ್ ಆಗ್ಬಿಡ್ತು. ಜಸ್ಟ್ ಕೊನೆ ಪಾದ ಭಾಗ ಮಾತ್ರ ಏನಾಗಿದೆ ಇವತ್ತು ಉಳಿದಿದೆ ಅಲ್ವರ. ಅದಕ್ಕೆ ದೇವರು ಪಾದ ಭಾಗದಲ್ಲಿರೋಂಥ ಅಂಗಗಳನ್ನ ಇವತ್ತೇನ್ ಮಾಡ್ತಾವ್ರೆ, ಸೆಲೆಕ್ಷನ್ ಮಾಡ್ತಾರೆ. ಫೀಟ್ಲೆಸ್ ಸೈಂಟ್ಸ್ ನ ಸೆಲೆಕ್ಷನ್ ಏನ್ ಮಾಡ್ತಾರೆ ದೇವರು ಮಾಡ್ತಾ ಇದ್ದಾರೆ ಅಲ್ವರ. ಇವಾಗ ಸೇತಾನ್ಗೆ ಯಾರು ಕಂಡ್ರೆ ಭಯ ಅಂತ ನೋಡಿದ್ರೆ
ಈ ಸ್ತ್ರೀಯ ಸಂತತಿ ಕಂಡ್ರೆ ಏನ್ರಿ ಇವಾಗ ಭಯ ಅಂದ್ರೆ ಯಾರನ್ನ ಕಂಡ್ರೆ ಭಯ? ನಾವು ಶ್ವೇತ ನೋಡ್ಕೊಂಡು ಎದುರು ಓಡೋದು ಬೇಡ ರೀ. ಶ್ವೇತ ನಮ್ಮನ್ನ ನೋಡ್ಕೊಂಡು ಎದುರ್ಕೊಂಡು ಹೋಯ್ತಾನ್ರಿ ಅಲ್ವರಾ? ಯಾಕಂದ್ರೆ ಅವನ್ಗೆ ಗೊತ್ತು ಈ ಸಂತತಿ ಒಂದ್ಸತಿ ಕಂಪ್ಲೀಟ್ ಆದ್ರೆ ದೇವ್ ನನ್ನ ತಲೆ ಏನ್ ಮಾಡ್ತಾರೆ ಎಂತಾರೆ ಎತ್ತಾಕ್ಬಿಡ್ತಾರೆ, ಜಡ್ಜ್ ಬಿಡ್ತಾರೆ ಅಂತ ಚೆನ್ನಾಗಿ ಗೊತ್ತಿದೆ ರೀ. ಅದಕ್ಕಿಂತ ಕರ್ತನಲ್ಲಿ ಪ್ರೀತಿ ಅಂತ ಸೌರಸಗಳೇ, ನಾವು ಏನ್ರಿ ಆ ದೇಹಕ್ಕೆ ಅಂಗಗಳಾಗಿದ್ದೀವಿ. ಶೇತಾನ್ ಸುಮ್ಮನೆ ಬಿಡ್ತಾನ? ಏನ್ ನೋಡಿದ್ರಿ ಇದೇನ್ ತೋರ್ತಲಿ? ಸರ್ಪ ಬಂದ್ಬಿಟ್ಟು ನಿನ್ನ ಹಿಮ್ಡಿನ ಏನ್ ಮಾಡ್ತಾರೆ ಕಸ್ತದೆ, ನೀನು ತಲೆನ ಜಜ್ಜುವಿ ಅಂತಂದ್ರು ಅಲ್ವರ? ಹಂಗಾರೆ ಶೇತಾನ್ ಕೆಲಸ ಏನ್ ಗೊತ್ತಾ? ಬರೀ ಪಾದನ್ ಕಚ್ಚೋದು. ಶೇತಾನು ಪಾದನ್ ಕಚ್ಚೋದು ಏನು? ಪಾದನ ಏನು? ನಮ್ಮ ಪಾದಂಗಗಳು ಏನ್ರಿ ನಮ್ನ ಕಸ್ತಾರೆ ಏನೇ ಗೊತ್ತಾ ಮೀನಿಂಗು? ಶೇತಾನ್ ಏನ್ ಮಾಡ್ತಾರೆ? ಹಾವು ಹೆಂಗ್ ಕಸ್ತದೆ? ಹಾವು ಕಚ್ಬಿಟ್ಟು ಅಲ್ಲೇ ಇರಲ್ಲ ರೀ, ಸೈಲೆಂಟ್ ಆಗಿ ಬರ್ತಾರೆ ನೋಡಿರ್ತೀನಿ, ಗೊತ್ತೇ ಆಗಲ್ಲ. ಪಟಕ್ಕಂತ ಕಚ್ಬಿಟ್ಟು ವಿಷ ಹಾಕ್ಬಿಟ್ಟು ಓಡೋಗ್ಬಿಡ್ತದೆ ಎದ್ಕೊಂಡದು. ವಿಷ ಇಮ್ಮಿಟ್ಟು ಕೆಲಸ ಮಾಡ್ತದ? ಹೇಳ್ತದ ನೋಡ್ರಿ ನಿಧಾನಕ್ಕೆ, ಕಾಲಿಂದ ಹಿಡ್ದು ನೆತ್ತಿಗೆ ಇರ್ತದೆ ನೋಡ್ರಿ ಅಂತೀನಿ. ಏನ್ ಪವರ್ ರೀ ಅದಕ್ಕೆ! ಅಬ್ಬಾ ಎಲ್ಲ ನೆತ್ತಿನ ಕೆಳಗೆ ಬರ್ತಾನೆ, ಇದು ಕೆಳ ಮೇಲೆ ಕೂತಾರ ಅಂತ ರಿವರ್ಸ್ ಪವರ್. ಹೋಗಿ ಒಂದ್ಸರಿ ತಲೆಗೆ ಹಿಡ್ದ ಅಂದ್ರೆ ಮುಗೀತು ಲಾಕ್ರಿ ಅಷ್ಟೇ ಅಲ್ವರ? ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಸೇತಾನ್ ಇದೇ ರೀ ಮಾಡೋದು. ಅದರ ದೇವ್ರ ವಾಕ್ಯನ ಯಾವಾಗ ಕೇಳಬೇಕು ದೇವ್ರ ಮಕ್ಕಳು ಒಂದು ತಿರ್ತಿ ನೋಡಿ ರೆಡಿಯಾಗಿ, ಸೇತಾನ್ ಏನ್ ಮಾಡ್ತಾನೆ? ಎಲ್ಲಾ ತರ ಡಿಸ್ಟರ್ಬೆನ್ಸ್ ಏನ್ರಿ ಮಾಡ್ತಾನೆ ಪಟಾರ್ ಅಂತ ಕ್ಲೀನ್ ಆಗಿ ಏನ್ರಿ ಮಾಡ್ತಾನೆ, ಅಲ್ಲಿ ಲಾಕ್ ಮಾಡ್ತಾನೆ ನೋಡಿರ್ತೀನಿ. ಯಾಕೆ? ವಿಷಾನ ಕಕ್ತಾನೆ ಏನ್ರಿ, ವಿಷಾನ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ. ಆ ವಿಷಯ ಏನಾಗಬೇಕು ಕೆಲಸ ಆಗ್ಬೇಕು ನೋಡಿರ್ತೀನಿ. ಯಾವ ಟೈಮಲ್ಲಿ ಏನು ಕೆಲಸ ಇರಲ್ಲ ನೋಡಿರ್ತೀನಿ ನೋಡಿ. ಏನ್ರಿ ಕ್ಲಾಸ್ ಇರ್ಬೇಕಾದ್ರೆ ಕರೆಕ್ಟ್ ಆಗಿ ಏನ್ರಿ ಬರ್ತಾರೆ, ಫೋನ್ ಬರ್ತಾರೆ, ಓ ಬ್ರದರ್ ಬರ್ತಾರೆ ಇದೆ ಬನ್ನಿ, ಓ ಮದ್ವೆ ಇದೆ ಬನ್ನಿ, ಓ ಮುಂಜಿ ಇದೆ ಬನ್ರಿ, ಆ ಕೆಲಸ ಇದೆ ಬನ್ನಿ, ಈ ಕೆಲಸ ಇದೆ ಬನ್ನಿ, ಈ ಸ್ಪೋರ್ಟ್ಸ್ ಚಾನಲು ಆ ಸ್ಪೋರ್ಟ್ಸ್ ಚಾನಲು, ಈ ಮ್ಯಾಚು ಆ ಮ್ಯಾಚು, ಈ ಪ್ರೋಗ್ರಾಮು ಆ ಪ್ರೋಗ್ರಾಮು, ಎಲ್ಲ ಕರೆಕ್ಟಾಗಿ ಟೆಲಿಕಾಸ್ಟ್ ಮಾಡ್ತಾನೆ. ಯಾವ ಟೈಮಲ್ಲಿ ಕರೆಕ್ಟಾಗಿ ಕ್ಲಾಸ್ ಇರ್ಬೇಕು ನೋಡಿರ್ತೀನಿ. ನಾವು ಹೆಚ್ಚು ಕಮ್ಮಿ ಕ್ಲಾಸ್ಗೆ 150 ಜನಕ್ಕೆ ಫೋನ್ ಮಾಡ್ತಾರ್ರಿ. ಎಷ್ಟು ಜನಕ್ಕೆ? 150 ಜನಕ್ಕೆ ಫೋನ್ ಮಾಡ್ತೀರಿ ಅಲ್ರ? ಬರೋದು ಎಷ್ಟು ಜನ? 15 ಜನನೂ ಕೂಡ ಇಲ್ಲ. ಇವತ್ತಿನ ಪರವಾಗಿಲ್ಲಪ್ಪ, 28 ಜನ ಬಂದಿದ್ರು, 29 ಜನ ಆಡಿ 7 ಜನಕ್ಕೆ ಅರ್ಜೆಂಟ್ ಆಗೋಯ್ತು, ಪಾಪ ಒಟ್ಟಾಗ್ಬಿಟ್ಟವ್ರೆ ಅಲ್ವರ? ಅಷ್ಟು ಅರ್ಜೆಂಟಾ? ದೇವ್ರ ವಾಕ್ಯ ಕೇಳಿದ್ರಂತ ಅರ್ಜೆಂಟಾ? ನಮ್ಮ ಯೇಸು ಕ್ರಿಸ್ತನ ಪಾಪ ಶಿಲ್ಮೆ ಮೇಲೆ 6 ಗಂಟೆಗಲ್ಲ ಒಂದೇ ಒಂದು ಮಿಟಿಕ್ ಅಂದ್ರೆ ಬರೀ 7 ಮಾತು ಮಾಡ್ತಿರೋದು. ಯೋಚನೆ ಮಾಡಿರ್ತೀನಿ, 6 ಗಂಟೆ ಕಾಲ ನಿಮ್ಗೆ ಎಲ್ಲರೂ ತೊಗೊಂಡು ಚಾವಟಿಲಿ ಹೊಡೆದು ಹಿಂಸೆಲ್ಲ ಕೊಟ್ರೆ ಮಾತೇ ಆಡಿದ್ರು ಸುಮ್ಮನೆ ಇರಿ ಅಂತ ನಾವು ಇರ್ತೀರಾ? ಬರೀ 6 ವಾರ್ತೆಗಳನ್ನ ಮಾತಾಡಂತ ಕರ್ತನ್ಗೆ ನಾವು ಕೊಡೋಂಥ ಬೆಲೆ ಇಷ್ಟೇನಾ? ಯೋಚನೆ ಮಾಡಿರ್ತೀನಿ. ಅದರ ಸರ್ಪ ಬಂದು ವಿಷ ಕುಕ್ಕೋಗ್ತೈತೆ, ಪಾದಕ್ಕೆ ಕಸ್ತಾ ಇದೆ, ವಿಷ ಏರ್ತಾ ಇದೆ, ಗೊತ್ತಾಗ್ತಾ ಇಲ್ಲ. ವಾಕ್ಯನ ಕೇಳಕ್ಕೆ ಇಂಟ್ರೆಸ್ಟ್ ಇಲ್ಲ. ಅನೇಗೋ ತಮ್ಮಿನಿಗೋ ಸರ್ಪ ಬಂದು ಕಚ್ಚಿದೆ ಅಂತ ಅರ್ಥ. ಈ ವಾಕ್ಯನ ಈ ಕಡೆ ಕೇಳೋದು, ಆ ವಾಕ್ಯನ ಆ ಕಡೆ ಬಿಡೋದು, ಮೊಬೈಲ್ ಆನ್ ಮಾಡಿ ಇಟ್ಬಿಡೋದು, ಅತ್ಲಾಗೆ ಟೊಮೆಟೊ ಕುಯ್ತಾ ಇರೋದು, ಈ ಕಡೆ ಈರುಳ್ಳಿ ಕುಯ್ತಾ ಇರೋದು, ಇನ್ನೊಬ್ರು ಮ್ಯಾಚ್ ನೋಡ್ತಾ ಇರೋದು, ಇನ್ನೊಂದು ಪ್ರೋಗ್ರಾಮ್ ನೋಡ್ತಾ ಇರೋದು ಅಲ್ವರ? ಕರ್ತನ ಪ್ರೀತಿ ಅನ್ಸೋಳೆ ಹಂಗಿರ್ಬಾರ್ದು. ದೇವ್ರ ಮಕ್ಕಳು ಎಷ್ಟು ಆಸಕ್ತಿನ ಭಯಭಕ್ತಿಯಾಗಿರ್ಬೇಕು ಅಂದ್ರೆ, ಪಾಠ ಕೇಳ್ಬೇಕಾದ್ರೆ ಪಕ್ಕದಲ್ಲಿ ಬೈಬಲ್ ಇರ್ಬೇಕ್ರಿ. ಮೊಬೈಲ್ ಅಲ್ಲ, ಡಿಜಿಟಲ್ ಮೊಬೈಲ್ ಅಲ್ಲ, ಡಿಜಿಟಲ್ ಬೈಬಲ್ ಅಲ್ಲ ರೀ, ಬೈಬಲ್ ಫಿಸಿಕಲ್ ಆಗಿ ತೆಗ್ದಿ. ವಾಕ್ಯ ಎಷ್ಟೇ ಗೊತ್ತಿರಲಿ ನಮ್ಗೆ, ಎಷ್ಟು ಮನಪಾಠ ಆಗಿರ್ಲಿ, ಬೈಬಲ್ ತೆಗಿಬೇಕು ವಾಕ್ಯನ. ಆ ವಾಕ್ಯನ ತೆಗೆದು ಏನ್ ಮಾಡ್ಬೇಕು? ಓದ್ಬೇಕ್ರಿ, ನೋಟ್ಸ್ ಬರ್ಕೊಬೇಕು ದೇವ್ರ ಮಕ್ಕಳು. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ನಾವು ಮಾರ್ಕೆಟ್ಗೆ ಹೋಗ್ಬೇಕ್ರಿ, ತಗೊಬೇಕಾರೆ ವಸ್ತುಗೆ ಹಂಗೆ ಹೋಗ್ಬಿಡ್ತೀರಾ? ಮೈಂಡಲ್ಲಿ ಇಟ್ಕೊಳಲ್ವಾ? ಮೈಂಡಲ್ಲಿ ಮರ್ತೋಗ್ಬಿಡ್ತೀರಿ, ನೋಟ್ಸ್ ಬರ್ಕೊಳಲ್ವಾ? ಬರ್ಕೊಬೇಕ್ರಿ ದೇವ್ರ ಮಕ್ಕಳು ಅದರ. ಯಾಕಂದ್ರೆ ಸರ್ಪ ನಮ್ಮ ಮೇಲೆ ಕಣ್ಣಿಟ್ಟವನೆ, ನಮಗೆ ಅವಾಗ ಏನ್ ಮಾಡ್ತಿರ್ತಾನೆ? ಕರೆಕ್ಟಾಗಿ ಕಸ್ತಾ ಇರ್ತಾನೆ ನೋಡ್ರಿ ಇದ್ದೀನಿ ಅಲ್ವರ? ಸೇತಾನು ಏವಾಳ್ನ ಹೆಂಗ್ ವಂಚಿಸ್ತಾ? 2 ಪ್ರಶ್ನೆ. ಏನ್ ಪ್ರಶ್ನೆ ಆಗ್ದ? ಅಯ್ಯೋ ನೀನ್ ತಿನ್ಬಾರ್ದು ಅಂತ ಹೇಳಿದ್ರ, ದೇವ್ರ ಹೇಳಿದ ಮಾತು ನಿಜವೋ, ಸತ್ತೋಗ್ಬಿಡ್ತೀಯಾ ಅಂತಂದ್ಬಿಟ್ಟು ಅದರ 2 ಪ್ರಶ್ನೆ ಹಾಕದ. ಪಾಪ ಏವಾಳ್ಗೆ 2 ಪ್ರಶ್ನೆಗೆ ಉತ್ತರನೇ ಕೊಡಕ್ಕಲ್ಲ, ಬೋಲ್ಡ್ ಆಗ್ಬಿಟ್ಲು ಕ್ಲೀನಾಗಿ ಅಲ್ವರ? ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೆ, ಇದೇ ತರ ನಮ್ಮ ಸತ್ಯವೇದದಲ್ಲಿ ನಮ್ಮ ತಂದೆಯ ದೇವರು 2 ಪ್ರಶ್ನೆ ಹಾಕ್ತಾರ್ರಿ. ಯಾರಿಗೆ ಆಗ್ತಾ ಗೊತ್ತಾ ಪ್ರಶ್ನೆ? ಸೇತಾನ್ಗೆ ಹಾಕ್ತಾರೆ 2 ಪ್ರಶ್ನೆ. ಈಡೇನ್ ತೋರ್ತ ನೀನ್ 2 ಹಾಕಿದ್ಯಲ್ಲ, ಏವಾಳ್ ಪಾಪ ಉತ್ತರ ಕೊಡಕ್ಕಾಗಿಲ್ಲ, ಮೋಸ ಮಾಡ್ಬಿಟ್ಟೆ, ನಾನು 2 ಪ್ರಶ್ನೆ ಹಾಕ್ತೀನಿ ಉತ್ತರ ಕೊಡು ಅಂತ ಹೇಳ್ತಾರೆ. ಏನಾರ 2 ಪ್ರಶ್ನೆ ಓದಿ ಅಂತೀನಿ. 1 ಕೊರಿಂಥ 15:55. ಪ್ರಜ್ವಲ್ ಬದರ್ ಓದ್ತೀರಾ? 1 ಕೊರಿಂಥ 15:55. ಮರಣವೇ ನಿನ್ನ ಜಯವೆಲ್ಲಿ? ಮರಣವೇ ಮೊದಲನೇ ನಿನ್ನ ವಿಷದ ಪ್ರಶ್ನೆ, ಗುಂಡಿಯಲ್ಲಿ? ಮರಣವೇ ನಿನ್ನ ಜಯವೆಲ್ಲಿ ಅಲ್ಲರ? ಮರಣವೇ ನಿನ್ನ ಜಯವೆಲ್ಲಿ ಅಂತ ಪ್ರಶ್ನೆ ಹಾಕ್ಬೇಕಾರೆ ಚೇತನ ಏನ್ ಮಾಡ್ತಾನೆ? ಅಯ್ಯ ಏನಪ್ಪ, ಕ್ರಿಸ್ತನ 2ನೇ ಬರೀಕಲ್ಲಿ ಬರ್ಬೇಕಾರೆ ಭೂಲೋಕದಲ್ಲಿ ಸತ್ತೋಗಿರೋಂಥ ಎಲ್ಲಾ ಮನುಷ್ಯರನ್ನ ಏನ್ರಿ ಆಶೀರ್ವಾದ ಕೊಟ್ಟು ಕೃಪೆ ಕೊಟ್ಟು ನಡೆಸ್ಬೇಕಾರೆ
ಸತ್ತೋದವರೆಲ್ಲ ಸಾಯ್ದ ರೀತಿಯಲ್ಲಿ ಮಾಡ್ಬೇಕಾರೆ ಕ್ರಿಸ್ತನ ಹಾಕೋದು ಒಂದೇ ಪ್ರಶ್ನೆ, ಮರಣವೇ ನಿನ್ ಜಯವೆಲ್ಲಿ ಅಂತ ಕೇಳಿದ್ರೆ ಸೇತನ ಉತ್ತರ ಕೊಡಕ್ಕಾಗಲ್ಲ. ಯಾಕೆ? ಪಾಪನೇ ತೆಗೆದು ಬಿಡ್ತಾರೆ. ಪಾಪ ಸಂಬಳ ತಾನೇ ಮರಣ. ಮರಣ ಅಂತ ತೆಗಿಬೇಕು, ನೀವು ಫಸ್ಟ್ ಪಾಪ ಅಂತ ತೆಗಿಬೇಕು. ಕ್ರಿಸ್ತನ 2ನೇ ಬರೀಕಲ್ಲಿ 1000 ವರ್ಷ ಬುಲು ತಾಳ್ಬೇಕು, ಅವನ ಪಾಪನೇ ತೆಗೆದು ಬಿಡ್ತಾರ್ರಿ. ಈ ಪ್ರಶ್ನೆಗೆ ಉತ್ತರ ಕೊಟ್ರೆ ಸೇತಾನ ಏನ್ರಿ, ಈ ಪ್ರಶ್ನೆ ಹಾಕಿದ್ರೆ ಸೇತಾನಿಗೆ ಉತ್ತರ ಕೊಡಕ್ಕೆ ಆಗಲ್ಲ. 2ನೇ ಪ್ರಶ್ನೆ ಏನಂತೆ? ಏನ್ರಿ, ಮರಣವೇ ನಿನ್ನ ಜಯವೆಲ್ಲಿ? ಆಮೇಲೆ ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ. ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ ಅಲ್ವರ? ಏನ್ರಿ, ವಿಷದ ಕೊಂಡಿ ಐತಾ? ಎಲ್ಲ ಸಮಾಧಿಯಿಂದ ಎದ್ಕೊಂಡ್ಬಿಟ್ರೆ ಏನ್ರಿ ಎಲ್ಲಿರ್ತದೆ? ಸೇತಾನ್ಗೆ ಇದೇ 2 ಪ್ರಶ್ನೆ ಆಗ್ತದೆ, ಕ್ಲೀನ್ ಬೋಲ್ಡ್. ಸೇತಾನ್ ಉತ್ತರನೇ ಕೊಡಕ್ಕಾಗಲ್ಲ. ಯಾಕೆ ಗೊತ್ತಾ? ಸ್ತ್ರೀನ ಸಂತತಿ ಒಂದ್ಸತಿ ಕಂಪ್ಲೀಟ್ ಆಗಿದ ತಕ್ಷಣ ದೇವ್ರೇನ್ ಮಾಡ್ತಾರೆ? ಎಲ್ಲಾರನ್ನು ಆಶೀರ್ವಾದ ಮಾಡೇ ಮಾಡ್ತಾರೆ. ಎಲ್ಲಿ ಕೊಟ್ಟವ್ರೆ? ರೋಮಾಪುರದಲ್ಲಿ 16-20 ಓದಿದ್ದೀನಿ. ರೋಮನ್ 16:20 ಓದಿ, ವೆರಿ ವೆರಿ ಇಂಪಾರ್ಟೆಂಟ್ ವರ್ಸ್. ಎಲ್ಲಿ ರಮ್ಯಾ ಸಿಸ್ಟರ್ ಓದ್ರಿ. ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿ ಬಿಡುವನು. ಅವ್ರೇ ನೋಡ್ರ, ಅಪೊಸ್ತಲ ಪೌಲ ಹೇಳ್ತಾರೆ, ಏನ್ ಹೇಳ್ತಾರೆ? ಸಮಾಧಾನ ಕರ್ತನು, ಶಾಂತಿದಾಯಕರಂತ ಕರ್ತನು ಅತಿ ಶೀಘ್ರದಲ್ಲಿ ನಿಮ್ಮ ಕಾಲ ಕೆಳಗಡೆ ಯಾರನ್ನಾಗ್ತಾರಂತೆ ಸಿಸ್ಟರ್? ಯಾರನ್ನಾಗ್ತಾರಂತೆ? ಸೇತಾನನ ಹಾಕಿ ಜಜ್ಜಿ ಬಿಡುವರು. ಯಾಕೆಂದ್ರೆ ನಾವೇ ಆ ಸ್ತ್ರೀನ ಸಂತತಿ. ಇದಕ್ಕೆ ಕ್ರಿಸ್ತನು ತಲೆ, ನಾವು ದೇಹಕ್ಕೆ ಏನಾಗಿದ್ರಿ? ಅಂಗವಾಗಿದ್ರಿ. ನಮ್ಮನ್ನ ಇಟ್ಕೊಂಡು ಕ್ರಿಸ್ತನ್ ಜೊತೆಗೆ ದೇವರೇನ್ ಮಾಡ್ತಾರೆ? ಅತಿ ಶೀಘ್ರದಲ್ಲಿ ಸೇತಾನ್ ಏನ್ ಮಾಡ್ತಾರೆ? ಜಡ್ಜ್ ಆಗ್ತಾರೆ ಅಲ್ವರ? ಅವಾಗ ಸೇತಾನು ಏನೂ ಮಾಡಕ್ಕಾಗಲ್ಲ. ಈ ಭಯನೇ ಸೇತಾನ್ಗಿರೋದು. ಅದಕ್ಕೆ ಸೇತಾನ್ ಯಾರನ್ನ ಗೊತ್ತಾ ಟಾರ್ಗೆಟ್ ಮಾಡೋದು? ಅಧಿಕವಾಗಿ ಕ್ರೈಸ್ತ ದೇವ್ರ ಮಕ್ಳುಗಳನ್ನ. ಯಾರು ತುಂಬಾ ಆಸಕ್ತಿಯಿಂದ ವಾಕ್ಯನ ಕೇಳ್ಬೇಕು ಅಂತಿರ್ತಾರೋ ಇವ್ರನ್ನೇ ಸೇತಾನ್ ಏನ್ರಿ ಟಾರ್ಗೆಟ್ ಮಾಡೋದು. ನೋಡಿದ್ರಿ, ಕರೆಕ್ಟಾಗಿ ಕ್ಲಾಸಿಗೆ ಬರ್ದೈತಿ ಮಾಡ್ತಾನೆ. ಕರೆಕ್ಟಾಗಿ ವಾಕ್ಯನೇ ಕೇಳ್ಬಾರ್ದು ಅಲ್ವರ? ಬ್ರದರ್ ಸಿಸ್ಟರ್ ಫೋನ್ ಮಾಡಿದ್ರೆ ಫೋನೇ ಅಟೆಂಡ್ ಮಾಡ್ಬಿಡ್ದು ಅವರ. ಇಲ್ಲಿ ನಮಗೆ ಹೇಳ್ಬಿಡ್ತಾರೋ ಕ್ಲಾಸಿಗೆ ಬಾ ಅಂತ ಬಿಟ್ಟು ಫೋನೇ ಅಟೆಂಡ್ ಮಾಡಲ್ಲ. ಎಷ್ಟು ಮೆಸೇಜ್ ಹಾಕ್ರು ಮೆಸೇಜೇ ನೋಡಲ್ಲ. ಯೂಟ್ಯೂಬ್ ರೆಕಾರ್ಡಿಂಗ್ ಹಾಕ್ರು ಕೇಳಲ್ಲ. ಅದರ ಮೆಲ್ಕ್ ಹಾಕ್ಬೇಕ್ರಿ ದೇವ್ರ ಮಕ್ಕಳು. ಯಾಕಂದ್ರೆ ವಿಷ ಕಕ್ತಾ ಇರ್ತಾನೆ. ಕರ್ತನಲ್ಲಿ ಪ್ರೀತಿ ಹಸುಗಳೇ, ಅದನ್ನ ನೋಡ್ಬೇಕ್ರೆ ಸ್ತ್ರೀಯ ಸಂತತಿ ಯಾರಪ್ಪ ಅಂದ್ರೆ ನಮ್ಮ ಕ್ರಿಸ್ತನು ಮತ್ತೆ ಸಭೆ ಇಬ್ರು ಸೇರ್ಬಿಟ್ಟು ಸೇತಾನ ಅತಿ ಶೀಘ್ರದಲ್ಲೇ ಮಾಡ್ತಾರೆ, ಜಸ್ತಾರೆ. ಅದನ್ನ ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಓಕೆನಾ? ಸೊ ಯಾರಿಗೇನೋ ಪ್ರಶ್ನೆ, ಏನೋ ಕ್ವಶನ್ಸ್ ಏನೋ ಇತ್ತು ಅಂದ್ರೆ ಧಾರಾಳವಾಗಿ ಏನ್ ಮಾಡ್ಬೋದು? ಕೇಳ್ಬೋದು. ಅದರ ಟೈಮ್ ತಗೊಂಡು ನೀವು ರಿವೈಸ್ ಮಾಡಿ ನೋಟ್ಸ್ನ ನಾವು ಕಟ್ಟಿರೋಂಥ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನಲ್ ತಿರ್ಗಾ ಪಾಠನ ಎಲ್ಲ ಕೇಳಿ. ಅಥವಾ ನಿಮ್ಗೆ ಹಾಗೂ ಏನೋ ಡೌಟ್ ಇತ್ತು ಅಂದರೆ ಧಾರಾಳವಾಗಿ ನೆಕ್ಸ್ಟ್ ವೀಕು ನೀವೆಲ್ಲ ಪ್ರಶ್ನೆಗಳು ಏನು ಮಾಡ್ಬೋದು? ನೀವು ಕೇಳ್ಬೋದು. ಓಕೆನಾ? ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್.